ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಈ ದಿನದಲ್ಲಿ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಕೆಲವೊಂದು ಸತ್ಯವೇದ ಭಾಗವನ್ನ ಓದಿ ಧ್ಯಾನ ಮಾಡಲಿದ್ದೇವೆ. ಇವತ್ತು ಸಂದೇಶ ಏನು ಗೊತ್ತಾ? ಇವತ್ತು ಸಂದೇಶದಲ್ಲಿ ಒಂದು ದೊಡ್ಡ ಪ್ರಸಂಗವಿಲ್ಲ. ನಾವು ಮಾಡಬೇಕಾಗಿರುವ ಕಾರ್ಯಗಳ ಕುರಿತಾಗಿ ಒಂದು ಪ್ರಾಕ್ಟಿಕಲ್ ಆಗಿ ನಾವೇನು ಮಾಡಬೇಕು, ಈ ಕಾರ್ಯಗಳ ಕುರಿತಾಗಿ ನಾವು ಧ್ಯಾನವನ್ನು ಮಾಡುವವರಾಗಿದ್ದೇವೆ. ಈ ದಿನ ನಮ್ಮ ಪ್ರಸಂಗಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗ ಕೀರ್ತನೆಗಳು 119ನೇ ಅಧ್ಯಾಯ 55ರಿಂದ 61ರವರೆಗೂ ಇರುವಂಥದ್ದಾಗಿದೆ. ಕೀರ್ತನೆಗಳು 119 55ರಿಂದ 61ರವರೆಗೂ. ಇದರಲ್ಲಿ ಸತ್ಯವೇದದೊಂದಿಗೆ ದಾವೀದನ ಅನುಭವಗಳು ಹೇಳಲ್ಪಟ್ಟದಾಗಿದೆ. ಮೊದಲ ವಾಕ್ಯವನ್ನು ಓದುತ್ತೇನೆ. 55ನೇ ವಾಕ್ಯ: ಯೆಹೋವನೇ, ರಾತ್ರಿಯಲ್ಲಿ ನಿನ್ನ ನಾಮವನ್ನು ಸ್ಮರಿಸಿಕೊಳ್ಳುತ್ತೇನೆ, ನಿನ್ನ ಧರ್ಮಶಾಸ್ತ್ರವನ್ನು ಕೈಕೊಳ್ಳುತ್ತೇನೆ. 56ನೇ ವಾಕ್ಯದಲ್ಲಿ: ನಿನ್ನ ನೇಮಗಳನ್ನು ಅನುಸರಿಸಿದ್ದರಿಂದ ಇದೆಲ್ಲ ನನಗೆ ದೊರಕಿತು. 57ನೇ ವಾಕ್ಯ: ಯೆಹೋವನೇ, ನನ್ನ ಪಾಲು ನೀನೇ, ನಿನ್ನ ವಾಕ್ಯಗಳನ್ನು ಕೈಕೊಳ್ಳುವೆನೆಂದು ನಿರ್ಣಯಿಸಿಕೊಂಡಿದ್ದೇನೆ. 58ನೇ ವಾಕ್ಯ: ಪೂರ್ಣ ಮನಸ್ಸಿನಿಂದ ನಿನ್ನ ದಯೆಯನ್ನು ಅಪೇಕ್ಷಿಸಿದ್ದೇನೆ, ನಿನ್ನ ನುಡಿಯ ಅನುಸಾರವಾಗಿ ನನಗೆ ಪ್ರಸನ್ನನಾಗು. 59ನೇ ವಾಕ್ಯದಲ್ಲಿ: ನನ್ನ ನಡತೆಯನ್ನು ಶೋಧಿಸಿದೆನು, ನಿನ್ನ ಕಟ್ಟಳೆಗಳ ಕಡೆಗೆ ತಿರುಗಿಕೊಂಡಿದ್ದೇನೆ. 60ನೇ ವಾಕ್ಯದಲ್ಲಿ: ನಿನ್ನ ಆಜ್ಞೆಗಳನ್ನು ಅನುಸರಿಸುವುದರಲ್ಲಿ ಆಸಕ್ತನಾದೆನು, ಆಲಸ್ಯ ಮಾಡಲಿಲ್ಲ. ದುಷ್ಟರ ಪಾಶಗಳು ನನ್ನನ್ನು ಸುತ್ತಿಕೊಂಡವು, ಆದರೂ ನಾನು ನನ್ನ ಧರ್ಮಶಾಸ್ತ್ರವನ್ನು ಮರೆಯಲಿಲ್ಲ ಎನ್ನುತ್ತಾರೆ. ಈ ಭಾಗ ಪೂರ್ತಿಯಾಗಿ ನೀವು ಓದಿ ನೋಡುವುದಾದರೆ ಸತ್ಯವೇದವನ್ನು ದಾವೀದನು ತನ್ನ ಜೀವನದಲ್ಲಿ ಇಷ್ಟರ ಮಟ್ಟಿಗೆ ಉಪಯೋಗ ಮಾಡಿದನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಅವರು ಹೇಳುವ ಒಂದು ಕಾರ್ಯವನ್ನು ಗಮನಿಸಿ: ನನ್ನ ಶತ್ರುಗಳು ನನಗೆ ವಿರುದ್ಧವಾಗಿ ಬರುವುದಾದರೂ, ನನಗೆ ಉಂಟಾದ ಎಲ್ಲವನ್ನ ಕೊಳ್ಳೆ ಹೊಡೆದರು, ನಾನು ನಿಮ್ಮ ಧರ್ಮಶಾಸ್ತ್ರವನ್ನು ಬಿಟ್ಟು ಅಗಲಲೂ ಇಲ್ಲ, ಮರೆಯುವುದಿಲ್ಲ ಎಂಬುದಾಗಿ ಹೇಳುತ್ತಾರೆ. ದಾವೀದನು ಒಬ್ಬ ಜಯ ಹೊಂದಿದಂತಹ ಅರಸನಾಗಿ ಮೆರೆದ. ಅವರ ದಿನಗಳಲ್ಲಿ ದೇವರು ಅವರನ್ನು ಮೇಲೆತ್ತಿ ಆಶೀರ್ವಾದ ಮಾಡಿದರು. ಅದರ ರಹಸ್ಯವನ್ನು ಅವರು ಹೇಳುತ್ತಾರೆ: ದೇವರ ಸತ್ಯವೇದವೇ ನನಗೆ ಮನಸ್ಸಂತೋಷವಾಗಿತ್ತು ಎಂಬುದಾಗಿ. ಹಲವು ದೈವಭಕ್ತರು, ದಾವೀದನು ಮಾತ್ರವಲ್ಲ, ಹಲವು ದೈವಭಕ್ತರ ಜೀವಿತವನ್ನು ಗಮನಿಸಿ ನೋಡುವುದಾದರೆ ದೇವರಿಗೋಸ್ಕರವಾಗಿ ದೊಡ್ಡ ಕಾರ್ಯವನ್ನು ಮಾಡಿದವರು ಅಥವಾ ದೇವರಿಂದ ಬಲವಾಗಿ ಆಶೀರ್ವಾದ ಮಾಡಲ್ಪಟ್ಟವರು, ದೇವರೊಂದಿಗೆ ಅನ್ಯೂನ್ಯವಾಗಿರುವ ಪ್ರಸನ್ನತೆಯನ್ನು ತಮ್ಮ ಪಕ್ಕದಲ್ಲಿ ದಕ್ಕಿಸಿಕೊಂಡಂತಹ ಎಲ್ಲರೂ ಕೂಡ ಸತ್ಯವೇದದ ಹತ್ತಿರದ ಬಂಧ ಹೊಂದಿದವರಾಗಿ, ಒಂದು ಸಂಪರ್ಕವುಳ್ಳವರಾಗಿ ಇದ್ದರು. ಸತ್ಯವೇದ ಅವರನ್ನು ಬಿಟ್ಟು ದೂರ ಸರಿಯದೇ ಇತ್ತು. ನೋಡಿ, ದಾವೀದನು ಹೇಳುತ್ತಾರೆ, ಸತ್ಯವೇದಕ್ಕೂ ಅವರಿಗೂ ನಡುವೆ ಯಾವ ಸಂಪರ್ಕವಿತ್ತು ಎಂಬುದಾಗಿ ಹೇಳುತ್ತಾರೆ. ನೋಡಿ, ನಾನು ಬದುಕಿರುವ ಹಾಗೆ ನಿಮ್ಮ ಕೃಪೆ ನನಗೆ ದೊರಕಲಿ. ಕೀರ್ತನೆಗಳು 119ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಹೇಳುತ್ತಾರೆ. ಕೀರ್ತನೆಗಳು 119ರಲ್ಲಿ ಬಹಳ ಸತ್ಯವೇದದ ಕುರಿತಾಗಿ ಮುಖ್ಯತ್ವದ ಕುರಿತಾಗಿ ಮನುಷ್ಯರು ಸತ್ಯವೇದವನ್ನು ಎಷ್ಟು ಪ್ರೀತಿ ಮಾಡಬೇಕು, ಯಾವ ರೀತಿ ತಮ್ಮ ಜೀವನದಲ್ಲಿ ಉಪಯೋಗ ಮಾಡಬೇಕು ಎಂಬುದಾಗಿ ಬಹಳ ವಾಕ್ಯಗಳು ಬರೆಯಲ್ಪಟ್ಟಂತಹ ಒಂದು ಸತ್ಯವೇದ ಭಾಗವದು. ಅದರಲ್ಲಿ ಅವರು ಹೇಳ್ತಾರೆ, ನಾನು ಉಳಿದಿರುವ ಹಾಗೆ ನಿಮ್ಮ ಕೃಪೆ ನನಗೆ ದೊರಕಲಿ, ನಿಮ್ಮ ಸತ್ಯವೇದ ನನ್ನ ಮನಸ್ಸಂತೋಷ. ದಾವೀದನ ಜಯದ ರಹಸ್ಯ ಇದುವೇ. ದಾವೀದನು, ಸತ್ಯವೇದವು ಅವರಿಗೆ ಮನಸ್ಸಂತೋಷ ಎಂಬುದಾಗಿ ಹೊಂದಿದ್ದರೆ ಅದು ಸತ್ಯವೇದದಿಂದಲೇ ಉಂಟಾದದ್ದು. ನಾವು ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ನಿಮ್ಮ ಮನಸ್ಸಂತೋಷ ಯಾತರಲ್ಲಿದೆ? ನಮ್ಮ ಮನಸ್ಸಂತೋಷ ಯಾತರಲ್ಲಿದೆ? ಸತ್ಯವೇದವನ್ನು ಓದಬೇಕಾದ್ರೆ ಸಂತೋಷ ಬರುತ್ತಾ? ಅಥವಾ ಬೇರೆ ಏನಾದರೂ ಎಂಟರ್ಟೈನ್ಮೆಂಟ್ ನೋಡಬೇಕಾದ್ರೆ ಸಂತೋಷ ಬರುತ್ತದಾ? ಅಥವಾ ಬೇರೆ ಸ್ನೇಹಿತರೊಂದಿಗೆ ಹರಟೆ ಹೊಡಿಬೇಕಾದರೆ ಸಂತೋಷ ಬರುತ್ತದಾ? ಯಾತರ ನಿಮಗೆ ಸಂತೋಷ ಬರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ದಾವೀದನು ಅಷ್ಟು ದೊಡ್ಡ ಅರಸ, ಅಷ್ಟು ಉನ್ನತವಾಗಿರುವ ಸ್ಥಾನದಲ್ಲಿದ್ದವರು. ಅವರು ಹೇಳ್ತಾರೆ, ನನ್ನನ್ನು ಸಂತೋಷಪಡಿಸಲು ನನ್ನ ಸುತ್ತಲೂ ಎಷ್ಟೊಂದು ವಿಷಯವಿದೆ. ಹಣವಾಗಿರ್ಬೋದು, ಐಶ್ವರ್ಯವಾಗಿರ್ಬೋದು, ಉಡುಪುಗಳು, ಆಭರಣಗಳಿರ್ಬೋದು, ಏನೇನು ಬೇಕಾದರೂ ಒಂದು ವೇಳೆ ಇರ್ಬೋದು. ಆದರೆ ನನ್ನನ್ನು ಸಂತೋಷಪಡಿಸುವ ಒಂದು ಕಾರ್ಯ ಉಂಟೆಂದರೆ ಅದು ದೇವರ ಸತ್ಯವೇದವೇ. ನಾನು ದೇವರ ಸತ್ಯವೇದದಲ್ಲಿಯೇ ಸಂತೋಷವನ್ನು ನೋಡುತ್ತೇನೆ ಎಂಬುದಾಗಿ ಹೇಳ್ತಾರೆ. ನಮ್ಮ ಅನುಭವ ಯಾವ ರೀತಿ ಇದೆ ಅಂತ ಯೋಚನೆ ಮಾಡಿ ನೋಡಬೇಕು. ಇವತ್ತು ಹಲವು ಸಭೆಗಳಲ್ಲಿ ದೇವರ ವಾಕ್ಯಗಳು, ವಚನಗಳು ದೂರವಾಗಿಡಲ್ಪಟ್ಟಿರುವುದನ್ನು ನೋಡುತ್ತೇವೆ.
ಇವತ್ತು ಸಭೆಯಲ್ಲಿ ಮನಸಂತೋಷ ಎಂಬುದಾಗಿ ಹೇಳುವುದೆಲ್ಲ ಅಲ್ಲಿ ಹಾಕಲ್ಪಡುವಂತಹ ಧ್ವನಿಗಳು, ಅಲ್ಲಿ ಆಡುವಂತಹ ನಾಟ್ಯಗಳು, ಅಲ್ಲಿ ಮಾಡಲ್ಪಡುವಂತಹ ಮನೋರಂಜನೆಯ ಒಂದು ಕಾರ್ಯಗಳು, ಎಂಟರ್ಟೈನ್ಮೆಂಟ್ ವಿಚಾರಗಳು. ಎಂಟರ್ಟೈನ್ಮೆಂಟ್ ಕ್ರಿಶ್ಚಿಯಾನಿಟಿ ಇವತ್ತು ಒಳಗೆ ಬಂದಿರೋದನ್ನು ನೋಡ್ತೀವಿ. ಯಾಕೆ ಎಂಟರ್ಟೈನ್ಮೆಂಟ್ ಕ್ರಿಶ್ಚಿಯಾನಿಟಿ ಒಳಗೆ ಬಂದಿದೆ? ಅದು ಅನೇಕ ಜನಗಳಿಂದ, ಪ್ರತ್ಯೇಕವಾಗಿ ನೂತನ ತಲೆಮಾರಿನ ಜನಗಳಿಂದ ಬಲವಾಗಿ ಸ್ವೀಕರಿಸಲ್ಪಡುತ್ತದೆ ಎಂಬುದಾಗಿ ಹೇಳುವುದಾದರೆ, ಅವರ ಒಂದು ಸಂತೋಷ ಈ ಒಂದು ಕಾರ್ಯಗಳ ಮೇಲೆ ಅಥವಾ ಎಂಟರ್ಟೈನ್ಮೆಂಟ್ ಮೇಲೆ ಇರುವಂಥದ್ದಾಗಿರುತ್ತದೆ. ಈ ಎಂಟರ್ಟೈನ್ಮೆಂಟ್ ಅನ್ನು ಯಾವ ರೀತಿ ಕ್ರೈಸ್ತ ಎಂಟರ್ಟೈನ್ಮೆಂಟ್ ಆಗಿ ಮಾರ್ಪಡಿಸುವುದು? ಅದಕ್ಕೇನ್ ಮಾಡಬೇಕು? ನಡುವೆ ನಡುವೆ ಅಲ್ಲೆಲೂಯಾ ಅಂತ ಹೇಳಬೇಕು, ನಡುವೆ ಯೇಸುವೆ ಎಂಬುದಾಗಿ ಹೇಳಿಕೊಳ್ಳಬೇಕು. ಇವೆಲ್ಲವನ್ನು ಹೇಳಿಕೊಂಡು ಅದೇ ಸಂದರ್ಭದಲ್ಲಿ ಲೋಕರೀತಿಯಲ್ಲಿರುವ ಜನಗಳು ಯಾತರಲ್ಲಿ ಸಂತೋಷವನ್ನ ಪಡುತ್ತಾರೋ ಅದನ್ನು ಒಳಗೆ ತಂದು ಜೋಡಿಸಬೇಕು. ಆ ರೀತಿ ಸೇರಿಸುವುದರಿಂದ ಇವತ್ತು ನೋಡಬೇಕಾದ್ರೆ ಬಹಳ ಜನಗಳಿಗೆ ಆರಾಧನೆ ಎನ್ನುವುದು, ಸಭೆಗೆ ಹೋಗುವಂಥದ್ದು, ಅದರಲ್ಲಿ ಸಿಗುವಂತಹ ಸಂತೋಷವೆನ್ನುವಂಥದ್ದು ವಾಕ್ಯದಿಂದ ಸಿಗುವಂತಹ ಸಂತೋಷವಲ್ಲದೆ, ಸತ್ಯವೇದದಿಂದ ಸಿಗುವಂತಹ ಸಂತೋಷವಲ್ಲದೆ, ಅಲ್ಲಿ ಆಡುವಂತಹ ಹಾಡು, ನುಡಿಸುವಂತಹ ರಾಗ, ಅಲ್ಲಿ ಮಾಡಲ್ಪಡುವಂತಹ ನಾಟ್ಯ ಅಥವಾ ಒಂದು ವಿನೋದವಾಗಿರುವಂತಹ ಕಾರ್ಯಗಳು, ಮನುಷ್ಯರ ಹೃದಯವನ್ನ ಸೆಳೆಯುವಂತಹ ಕಾರ್ಯಗಳು, ಆಕರ್ಷಣೆಯ ಒಂದು ಕಾರ್ಯಗಳು, ಇವು ಇರುವುದಾದರೆ ಇವತ್ತು ಸಂತೋಷವಾಗಿರುವಂಥದ್ದಾಗಿದೆ. ಆರಾಧನೆಗೆ ಹೋದರೆ ಸಂತೋಷವಾಗಿರಬೇಕು. ಆದರೆ ಸತ್ಯವೇದ ಹೇಳುತ್ತದೆ, ನಮ್ಮನ್ನು ಸಂತೋಷಪಡಿಸಲು ನನ್ನ ಅರಮನೆಯಲ್ಲಾಗಿರ್ಬೋದು, ಸಮುದಾಯದಲ್ಲಾಗಿರ್ಬೋದು, ಜನಗಳ ನಡುವೆ ಆಗಿರ್ಬೋದು, ಎಷ್ಟೋ ವಿಷಯಗಳು ನನಗೆ ಮುಂದೆ ಇರುವುದಾದರೂ ನನಗೆ ಸಂತೋಷ ಒಂದರಲ್ಲಿ ಮಾತ್ರವೇ, ಅದು ಕರ್ತನ ಸತ್ಯವೇದದಲ್ಲಿ. ಇವತ್ತೆಷ್ಟು ಮಂದಿ ಅದನ್ನ ದಾವೀದನು ಹೇಳಿದಂತೆ ಹೇಳಲು ಸಾಧ್ಯ? ಯೋಚನೆ ಮಾಡಿ ನೋಡಿ. ನನ್ನ ಮನ ಸಂತೋಷ ಸತ್ಯವೇದವೇ, ಹಾಗಾಗಿ ನಾನು ನನ್ನ ಸತ್ಯವೇದವು. ನನಗೆ ಸಂತೋಷವೆಂದರೆ ಅದುವೇ, ನನಗೆ ದುರ್ಗವೆಂದರೆ ಅದು ಸತ್ಯವೇದ, ನನಗೆ ಶ್ವಾಸವೆಂದರೆ ಅದು ನನ್ನ ಸತ್ಯವೇದ, ನನಗೆ ಆಹಾರವೆಂದರೆ ಅದುವು ನನಗೆ ಸತ್ಯವೇದವೇ. ಆ ರೀತಿಯಾಗಿ ಸತ್ಯವೇದವನ್ನು ಕೇಂದ್ರವಾಗಿಟ್ಟುಕೊಂಡಿರುವ ಮನುಷ್ಯರು ಇವತ್ತು ಬಹಳ ಕಡಿಮೆ ಆಗಿರೋದನ್ನು ನೋಡ್ತೀವಿ. ಅನಂತರ 119ನೇ ಅಧ್ಯಾಯದಲ್ಲಿ 92ನೇ ವಾಕ್ಯದಲ್ಲಿ ಮತ್ತೊಂದು ವಾಕ್ಯವನ್ನು ಹೇಳ್ತಾರೆ, ನಿನ್ನ ಸತ್ಯವೇದ ನನ್ನ ಮನ ಸಂತೋಷವಾಗಿರದಿದ್ದರೆ ನನ್ನ ದುಃಖದಲ್ಲಿ ಮುಳುಗಿ ಹೋಗುತ್ತಿದ್ದೆನು. ನಾನು ನನ್ನ ಮನಸಂತೋಷಕ್ಕೆ ಸತ್ಯವೇದಕ್ಕೆ ಬದಲಾಗಿ ಬೇರೆ ಯಾವುದನ್ನಾದರೂ ಮನಸಂತೋಷವಾಗಿ ಹೊಂದಿದ್ದು ಅದರಲ್ಲಿಯೇ ಕಾಲವನ್ನು, ಸಮಯವನ್ನು ಕಳೆಯುತ್ತಿರುವುದಾದರೆ, ರಾತ್ರಿಯಾಗಲು ಅದರಲ್ಲೇ ಮುಳುಗಿ ಹೋಗಿರುವುದಾದರೆ ನನ್ನ ದುಃಖದಲ್ಲಿ ನಾಶವಾಗುವೆನು. ಆದರೆ ಸತ್ಯವೇದವೇ ನನ್ನ ಮನಸ್ಸಂತೋಷವಾಗಿದ್ದು ಅದನ್ನು ಸಂತೋಷದಿಂದ ಓದಿ ಮನಸ್ಸಂತೋಷದಿಂದ ಧ್ಯಾನ ಮಾಡಿದ್ರಿಂದ ನನಗೆ ವಿರುದ್ಧವಾಗಿ ಬಂದಂತಹ ಯಾವ ದುಷ್ಟ ಕಾರ್ಯಗಳಿಂದ ಉಂಟಾಗುವಂತಹ ದುಃಖದಲ್ಲೂ ನಾನು ಮುಳುಗಿ ಹೋಗಲಿಲ್ಲ ಎನ್ನುವ ಒಂದು ರಹಸ್ಯವನ್ನು ಹೇಳಿಕೊಡುತ್ತಾರೆ. ಹಾಗಾದರೆ ದಾವೀದನ ಜೀವನದಲ್ಲಿ ಸತ್ಯವೇದವೇ ಅವರಿಗೆ ಮನಸ್ಸಂತೋಷವಾಗಿತ್ತು. ಇವತ್ತು ಸಭೆ ಎನ್ನುವಂಥದ್ದು, ದೇವ ಜನಗಳು ಎನ್ನುವಂಥದ್ದು ಸತ್ಯವೇದದಿಂದ ದೂರವಾಗಿ ಹೋಗುತ್ತಿರುವುದನ್ನು ನೋಡ್ತಾ ಇದ್ದೀವಿ. ಅದು ನಮಗೆ ಆಶ್ಚರ್ಯವನ್ನು ಕೊಡುತ್ತದೆ. ದೇವರ ಮಕ್ಕಳ ಬಲವೆನ್ನುವಂಥದ್ದು, ಅಸ್ಥಿವಾರವೆನ್ನುವಂಥದ್ದು ಸತ್ಯವೇದ ವಾಕ್ಯವೇ. ಸತ್ಯವೇದವನ್ನು ಮರೆತರೆ ದೇವರು ಹೇಳುತ್ತಾರೆ, ನೀನು ನನ್ನ ವೇದವನ್ನು ಮರೆತರೆ ನಾನು ನಿನ್ನ ಮಕ್ಕಳನ್ನು ಮರೆತು ಬಿಡುವೆನು. ಹಾಗಾಗಿ ದೇವರ ಸತ್ಯವೇದವೇ ನಮಗೆ ಒಂದು ಅಸ್ಥಿವಾರದ ಹಾಗೆ ಕೊಡಲ್ಪಟ್ಟಿದೆ. ಈಗ ಸ್ವಲ್ಪ ಸ್ವಲ್ಪವಾಗಿ ನೋಡುವುದಾದರೆ ಆ ಸತ್ಯವೇದದ ಮೇಲೆ ಒಂದು ಪ್ರೀತಿ, ಸತ್ಯವೇದ ಮೇಲಿರುವಂತಹ ಒಂದು ದಾಹ, ಅದು ದೇವ ಜನಗಳ ನಡುವೆ ಸ್ವಲ್ಪ ಕಡಿಮೆಯಾಗುತ್ತಿರುವುದನ್ನು ನೋಡ್ತಾ ಇದ್ದೀವಿ. ಒಂದು ಆರಾಧನೆಯಲ್ಲಿ ಸತ್ಯವೇದಕ್ಕೂ ವೇದ ವಾಕ್ಯಗಳಿಗೂ ಕೊಡುವಂತಹ ಮುಖ್ಯತ್ವ ಬಹಳ ಕಡಿಮೆಯಾಗಿದೆ. ಆರಾಧನೆ ಮಾಡ್ರಿ, ತಪ್ಪೇಳ್ತಿಲ್ಲ, ಆದರೆ ಸತ್ಯವೇದ ವಾಕ್ಯವೇ ನಮಗೆ ಪ್ರಧಾನವಾಗಿರುವ ಒಂದು ಕಾರ್ಯ ಎಂಬುದಾಗಿ ಅರ್ಥ ಮಾಡಿಕೊಳ್ಳಿರಿ. ಹಾಗಾಗಿ ಸತ್ಯವೇದವು ನಾವು. ಸತ್ಯವೇದ ನಮ್ಮಲ್ಲಿ ಯಾವ ರೀತಿ ಇರಬೇಕು? ಇವತ್ತು ಸಮೀಪದಲ್ಲಿ ನೋಡುವುದಾದರೆ ಸತ್ಯವೇದಕ್ಕೆ ತದ್ವಿರುದ್ಧವಾಗಿ ಮಾತಾಡುವ ಬಹಳ ಸೇವಕರು ಎದ್ದಿರುವುದನ್ನು ನೋಡ್ತೀವಿ. ಒಬ್ಬ ಸೇವಕನು ಹೇಳುತ್ತಾರೆ, ಸತ್ಯವೇದ ಒಂದು ಅಸೂಯೆ ಪುಸ್ತಕ, ಸತ್ಯವೇದದಲ್ಲಿ ಬಹಳ ರಕ್ತವನ್ನು ಸುರಿಸಿದ್ದಾರೆ, ಸತ್ಯವೇದದಲ್ಲಿ ಬಹಳ ದ್ರೋಹಗಳು ಇದೆ, ಸತ್ಯವೇದದಲ್ಲಿ ಬಹಳ ಅಶುದ್ಧವಾಗಿರುವ ಕಾರ್ಯಗಳಿದೆ ಎಂಬುದಾಗಿ ಎಲ್ಲ ಹೇಳಿ ಜನಗಳ ಹೃದಯದಲ್ಲಿ ಸತ್ಯವೇದದ ಮೇಲಿರುವಂತಹ ಗೌರವವನ್ನ, ಭಕ್ತಿಯನ್ನ ಕಡಿಮೆಯಾಗುವಂತೆ ಮಾಡಿರುವುದನ್ನ ನಾನೇ ನನ್ನ ಕಿವಿಯಾರೆ ಕೇಳಿ ಆಶ್ಚರ್ಯಪಟ್ಟಿದ್ದೇನೆ. ಈ ರೀತಿಯೆಲ್ಲ ಹೇಳ್ತಾರ ಎಂಬುದಾಗಿ. ಇನ್ನು ಕೆಲವರನ್ನು ನೋಡಬೇಕಾದರೆ ಸತ್ಯವೇದವನ್ನು ಗೇಲಿ ಮಾಡುವುದು, ಸತ್ಯವೇದದಲ್ಲಿರುವಂತಹ ದೇವಭಕ್ತರನ್ನ ಗೇಲಿ ಮಾಡಿ ಮಾತಾಡುವಂಥದ್ದು,
ಇವೆಲ್ಲವನ್ನ ನೋಡುವಾಗ ಈ ರೀತಿಯೆಲ್ಲ ಕೂಡ ಮಾತಾಡ್ತಾರ, ಸೇವೆ ಮಾಡ್ತಾರ ಎಂಬುದಾಗಿ ಯೋಚನೆ ಮಾಡಕ್ಕೆ ಸಾಧ್ಯವಾಗುತ್ತದೆ. ಇದ್ರಲ್ಲಿ ನೀವು ಚೆನ್ನಾಗಿ ನೋಡುವುದಾದರೆ ಹಲವು ಸ್ಥಳಗಳಲ್ಲಿ ಸತ್ಯವೇದವನ್ನ ಚೆನ್ನಾಗಿ ಓದದೆ ಸತ್ಯವೇದ ವಾಕ್ಯಕ್ಕೆ ವ್ಯಾಖ್ಯಾನವನ್ನ ಕೊಟ್ಟು ಏನಾದರೂ ಒಂದನ್ನ ಹೇಳಿ ಜನಗಳನ್ನ ನಂಬುವಂತೆ ಮಾಡುವಂಥದ್ದು ನೋಡಲು ಸಾಧ್ಯವಾಗುತ್ತದೆ. ಯೇಸುವಿನ ಕುರಿತು ಅವಹೇಳನವಾಗಿ ಮಾತಾಡಿ, ಯೇಸುವಿನ ದೈವಿಕತ್ವವನ್ನ ಬೇರೆ ತರ ಮಾತಾಡಿ ಸಭೆ ನಡೆಸುವಂತಹ ಸೇವಕರನ್ನು ಈ ಕಡೆಯ ಕಾಲದಲ್ಲಿ ಬಹಳವಾಗಿ ನಾವು ಕಾಣಲು ಸಾಧ್ಯವಾಗುತ್ತದೆ. ನನಗೆ ಆಶ್ಚರ್ಯವೇನೆಂದರೆ, ಮಾತಾಡುವುದಲ್ಲ, ಅದನ್ನ ಕೇಳಿ ವಿಜಿಲೊಡೆದು ಕೈ ತಟ್ತಾರೆ ನೋಡಿ, ಅವರೇ ನನಗೆ ಆಶ್ಚರ್ಯವಾಗ್ತಾ ಇದೆ. ಒಬ್ಬ ವ್ಯಕ್ತಿ ಮಾತಾಡ್ತಾನೆ, ಬೈಬಲ್ ಒಂದು ಅಸೂಯೆ ಪುಸ್ತಕ ಎಂಬುದಾಗಿ, ಅವರ ಸೇವೆಯನ್ನು ಓರುವುದಕ್ಕೂ ಬೆಲ್ಸೆಟ್ ಬ್ರದರ್ ಎಂಬುದಾಗಿ ಹೇಳಿ ಕಮೆಂಟ್ ಮಾಡುವಂಥದ್ದು, ಎಷ್ಟು ಅದ್ಭುತವಾಗಿ ಆಳವಾಗಿ ಮಾತಾಡಿದ್ರು ಎಂಬುದಾಗಿ ಹೇಳಿ ಅವರನ್ನ ಕೈ ಜೋಡಿಸುವಂಥದ್ದು, ಮೇಲೆತ್ತುವುದು. ಸತ್ಯವೇದ ಒಂದು ಅಸೂಯೆ ಪುಸ್ತಕವೆಂದರೆ ಅದನ್ನಿಟ್ಟು ನೀವು ಯಾಕೆ ಸೇವೆಯನ್ನ ಮಾಡ್ತೀರಾ? ಸತ್ಯವೇದ ಒಂದು ಅಸೂಯೆ ಪುಸ್ತಕವೆಂದರೆ ಆ ಅಸೂಯೆ ಪುಸ್ತಕವಾಗಿ ಎಣಿಸುವಂತಹ ನೀವು ಎಷ್ಟು ಅಸೂಯೆ ಉಳ್ಳವರಾಗಿರ್ತೀರಾ? ಆ ರೀತಿ ಇದ್ದರೆ ಈ ಸತ್ಯವೇದನಿಟ್ಟು ಬೇರೆ ಕೆಲಸಕ್ಕೆ ಹೋಗುತ್ತಾನೆ ನೀವು. ಅವರು ಅದನ್ನು ಹೇಳ್ತಾರಂತೆ, ನಮ್ಮ ಕಣ್ಗಳನ್ನು ತೆರೆದಿದ್ದೀರಾ ಎಂಬುದಾಗಿ ಹೇಳಿ ಒಂದು ದೊಡ್ಡ ಗುಂಪು ಕುಳಿತು ಕೈ ತಟ್ತಾ ಇರ್ತಾರೆ. ದೇವಭಕ್ತರನ್ನ ಗೇಲಿ ಮಾಡುವಂಥದ್ದು, ಕಿಂಡಲ್ ಮಾಡುವಂಥದ್ದು, ಅವರನ್ನು ಅವಹೇಳನೆ ಮಾಡುವಂಥದ್ದು. ಅಲ್ಲಿರುವಂತಹ ಸಭೆಯವರು ಅದನ್ನು ರಚನೆಯಿಂದ ಕೇಳ್ತಾ ಇರ್ತಾರೆ. ಅದುವೇ ಆಶ್ಚರ್ಯಕರವಾಗಿದೆ. ಹಾಗಾದರೆ ಲೋಕ ಎಲ್ಲಿ ಹೋಗ್ತಾ ಇದೆ ಇವತ್ತು ಎನ್ನುವ ಒಂದು ಭಾವನೆ ನಮ್ಮಲ್ಲಿ ಬರುತ್ತದೆ. ನಮಗೆ ಅದರ ಹಿಂದೆ ಬರುವಂತಹ ಸಂತತಿಯವರು ದೇವರ ಮಕ್ಕಳಾಗಿ ಬೆಳೆಯುವುದಕ್ಕೆ ಅವಕಾಶವಿದೆಯಾ ಎನ್ನುವಂತಹ ಒಂದು ಭಯ ಬರುತ್ತದೆ ನಮಗೆ. ಇನ್ನು ಮುಂದೆ ಬರುವವರು ಇವರು ಹೇಳುವುದೆಲ್ಲ ಸತ್ಯ ಎಂಬುದಾಗಿ ನಂಬಿ ಅದನ್ನು ಹಾಗೆ ಸ್ವೀಕರಿಸಿಕೊಂಡು ಹೋಗುತ್ತಾರೋ ಎನ್ನುವ ಒಂದು ಭಯ ನಮ್ಮಲ್ಲಿ ಬರುತ್ತದೆ. ಇದಕ್ಕೆಲ್ಲ ಕಾರಣವೇನು? ಒಬ್ಬನು ವೇದಿಕೆಯಲ್ಲಿ ನಿಂತು ಧೈರ್ಯವಾಗಿ ಸತ್ಯವೇದ ವಾಕ್ಯಕ್ಕೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ಹೇಗೆ ಈ ರೀತಿಯಾಗಿ ಮಾತಾಡುವುದಕ್ಕೆ ಸಾಧ್ಯವಾಗುತ್ತದೆ? ಜನಗಳು ಯಾಕೆ ಅವರನ್ನು ಸ್ವೀಕರಿಸಿಕೊಳ್ಳುತ್ತಾರೆ ಎಂಬುದಾಗಿ ನೋಡುವುದಾದರೆ, ಒಂದು, ಅವರಿಗೆ ಸತ್ಯವೇದದೊಂದಿಗೆ ಒಂದು ಹತ್ತಿರದ ಬಂಧವಿಲ್ಲ, ಒಂದು ಸಂಪರ್ಕವಿಲ್ಲ. ಇವರು ಸತ್ಯವೇದವನ್ನ ಪರಿಪೂರ್ಣವಾಗಿ ಓದಬೇಕು. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ? ಅಲ್ಲಿ ಯಾಮಾರಿಸುವ ಬಗ್ಗೆ ಹೇಳ್ತಿಲ್ಲ, ಕೆಳಗಿದ್ದು ಯಾಮಾರುವವರ ಬಗ್ಗೆ ಹೇಳ್ತಾ ಇದ್ದೀನಿ. ದೊಡ್ಡ ಗುಂಪು ಕೂತಿದ್ದಾರೆ ಸಭೆಯೊಳಗೆ, ಕುಳಿತು ಕೈ ತಟ್ತಾ ಇದ್ದಾರೆ, ವಿಜಿಲ್ ಹೊಡಿತಾ ಇದ್ದಾರೆ, ಆರ್ಭಡಿಸ್ತಾ ಇದ್ದಾರೆ. ಅವರು ತಪ್ಪಾಗಿರುವಂಥ ಉಪದೇಶವನ್ನ ಮಾತಾಡ್ತಾರೆ. ಒಮ್ಮೆ ನೀವು ರಕ್ಷಣೆಯನ್ನ ಹೊಂದಿ ಯೇಸುವನ ಹೆಸರನ್ನ ಸ್ವೀಕರಿಸಿಕೊಂಡರೆ ಅದರ ನಂತರ ನೀವು ಏನೇ ತಪ್ಪು ಮಾಡಿದ್ರು ಕೂಡ ನೀವು ಖಂಡಿತವಾಗಿ ಪರಲೋಕ ಹೋಗ್ತೀರಿ ಎಂಬುದಾಗಿ ಹೇಳ್ತಾರೊಬ್ರು. ಆ ರೀತಿಯಾಗಿ ಯೇಸು ಎನ್ನುವ ಹೆಸರನ್ನ ಮಾತ್ರ ಸ್ವೀಕರಿಸಿಕೊಂಡು ಒಬ್ಬನು ಪರಲೋಕಕ್ಕೆ ಹೋಗಲು ಸಾಧ್ಯವಾಗುವುದಾದರೆ ಯಾಕೆ ಇಷ್ಟೊಂದು ಪ್ರಸಂಗಗಳು, ಯಾಕೆ ಇಷ್ಟೊಂದು ಪತ್ರಿಕೆಗಳು? ಒಂದೊಂದು ವಾಕ್ಯವನ್ನ ದೇವರು ಯಾಕೆ ನೀವು ರೀತಿಯಾಗಿ ನಡ್ಕೊಳ್ಳಿ, ಹಿಂಗೆ ಮಾತಾಡಿ ಎಂಬುದಾಗಿ ಯಾಕೆ ನಮಗೆ ಬುದ್ಧಿ ಮಾತು ಹೇಳಬೇಕು? ಯೇಸು ಎನ್ನುವ ಹೆಸರನ್ನು ಮಾತ್ರ ಉಚ್ಚರಿಸುತ್ತಾ ಇರಿ ಎಂಬುದಾಗಿ ಹೇಳಿ ಹೋಗ್ಬೋದಿತ್ತಲ್ವಾ? ಅದು ಒಂದು ಸುಲಭವಾಗಿರುವ ಕ್ರೈಸ್ತ ಜೀವಿತವಾಗಿರ್ತಿತ್ತಲ್ಲ. ಇನ್ನು ಕೆಲವರು ಹೇಳುತ್ತಾರೆ, ನೀವು ಬಂದು ಸತ್ಯವೇದವನ್ನ ಓದುತ್ತೀರಾ, ದೇವರ ವಾಕ್ಯವಿದೆ, ಅದು ಸಾಕು, ಅದನ್ನೇ ಯಾಕೆ ಮತ್ತೆ ಮತ್ತೆ ಓದಬೇಕು? ಒಮ್ಮೆ ಇದುವೇ ಸತ್ಯವೇದ ಎಂಬುದಾಗಿ ನಂಬಿದ್ದೀರಾ, ಇವರೇ ದೇವರು ಎಂಬುದಾಗಿ ನಂಬಿದ್ದೀರಾ, ಇನ್ನು ನಿಮ್ಮ ಮನೆ ಬಂದಂತೆ ಇರಿ. ಯಾವ ಪಾಪವು ನೀವು ಮಾಡಿದಿರೋ ಅದು ನಿಮಗೆ ಬಾಧಿಸುವುದಿಲ್ಲ, ಅದಕ್ಕೆ ನಾನು ಬರೆದುಕೊಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾರೆ ಒಬ್ಬರಲ್ಲಿ. ಹಾಗಾದ್ರೂ ಇವೆಲ್ಲವನ್ನ ಕೇಳಿ ಇವೆಲ್ಲ ನಿಜ ಎಂಬುದಾಗಿ ನಂಬಿ ಅದನ್ನು ಸ್ವೀಕರಿಸಿಕೊಳ್ಳುವಂತಹ ಸಭೆಯವರನ್ನು ನೋಡಬೇಕಾದರೆ ಬಹಳ ಕಷ್ಟವಾಗಿದೆ. ಹಾಗಾದರೆ ದೇವ ಜನಗಳು, ಕ್ರೈಸ್ತರು ಯಾತರಿಂದ ವಂಚನೆಗೆ ಒಳಗಾಗುತ್ತಾರೆ, ಯಾತರಿಂದ ಎಲ್ಲವನ್ನ ನಂಬುತ್ತಾರೆ ಎಂಬುದಾಗಿ ಹೇಳುವುದಾದರೆ, ಅವರಿಗೆ ಸತ್ಯವೇದದೊಂದಿಗೆ ಒಂದು ಹತ್ತಿರದ ಬಂಧವಿಲ್ಲ. ಸತ್ಯವೇದವನ್ನ ಅವರು ಓದುವುದರಲ್ಲಿ ಸಮಯವನ್ನು ಕಳೆಯುವುದಿಲ್ಲ. ಸತ್ಯವೇದದ ಕುರಿತಾಗಿ ಅವರಿಗೆ ಪರಿಜ್ಞಾನವಿಲ್ಲ. ಆದ್ದರಿಂದ ಅವರಿಗೆ ಬಹಳ ವಿಧಾನಗಳಲ್ಲಿ ಹೇಳಲ್ಪಡುವ ಎಲ್ಲವೂ ಅಲಂಕಾರವಾಗಿರುವ ಸ್ಥಳದಿಂದ ಒಬ್ಬರು ಮಾತಾಡ್ತಾರೆ. ಅಂದರೆ ಬಹಳ ಕೂಟಗಳನ್ನು ಒಳಗೊಂಡಿರುವಂಥ ಒಬ್ಬ ಮನುಷ್ಯನು ಮಾತಾಡ್ತಾರೆ, ಅವರು ತಪ್ಪಾಗಿ ಹೇಳಕ್ ಸಾಧ್ಯನೇ ಎಂಬುದಾಗಿ ಕುರುಡಾಗಿ ಅದನ್ನು ನಂಬುವವರು ಉಂಟು. ನೀವು ಎಲ್ಲವನ್ನ ನಂಬದೆ ಪರಿಶೋಧಿಸಿ ನೋಡಿ ಒಳ್ಳೆಯದನ್ನು ಹಿಡಿದುಕೊಳ್ಳುವ ರೀತಿಯಲ್ಲಿ ಸತ್ಯವೇದವು ನಮಗೆ ಹೇಳುವಂಥದ್ದಾಗಿದೆ. ಹಾಗಾಗಿದ್ರಲ್ಲಿ ನೋಡಿ, ಇವತ್ತು ಸತ್ಯವೇದದೊಂದಿಗೆ ನಮಗೊಂದು ಸಂಪರ್ಕವಿಲ್ಲದಿರುವಂಥದ್ದೇ ಹಲವು ವಿಧವಾಗಿರುವ ಗೊಂದಲವಾಗಿರುವಂಥ ಉಪದೇಶಗಳಿಗೆ ಅದನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ ನಮ್ಮ ಹೃದಯ ಬಾಗುವುದಕ್ಕೆ ಕಾರಣ. ಒಂದು ಕಾಲದಲ್ಲಿ ಇವರನ್ನ ನೋಡಿ, ದಾವೀದನು ತನ್ನ ಜೀವನದಲ್ಲಿ ಸತ್ಯವೇದದೊಂದಿಗೆ ಒಂದು ಹತ್ತಿರದ ಸಂಪರ್ಕ ಇಟ್ಕೊಂಡಿದ್ರು. ಆ ಸತ್ಯವೇದದ ಮೇಲೆ ಹಸಿವು, ದಾಹ, ಆಸಕ್ತಿ ಇಟ್ಕೊಂಡಿದ್ರು. ಊಟ ಮಾಡಕ್ ಲೇಟ್ ಆದರೂ ಪರವಾಗಿಲ್ಲ,
ಸತ್ಯವೇದವನ್ನು ಹುಡುಕುವುದರಲ್ಲಿ ಅವರು ಕಾಲತಾಮಸ ಮಾಡದೇ ಇದ್ದರು. ಆ ಒಂದು ಆಸಕ್ತಿ ಅವರಿಗೆ ಕಡಿಮೆಯಾಗಲೇ ಇಲ್ಲ. ಸತ್ಯವೇದವನ್ನು ಓದುವುದರಲ್ಲಿಯೂ ಧ್ಯಾನ ಮಾಡುವುದರಲ್ಲಿ ಉಂಟಾಗುವಂತಹ ಒಂದು ಆಸಕ್ತಿ, ಆ ಸತ್ಯವೇದದ ಕುರಿತಾಗಿ ಒಂದು ದಾಹ. ಇವತ್ತು ಸತ್ಯವೇದ ವಾಕ್ಯವೆನ್ನುವಂಥದ್ದು ಕರ್ತವ್ಯಕ್ಕಾಗಿ ಓದಲ್ಪಡುವುದ ಹಾಗೆ ಮಾರ್ಪಟ್ಟಿದೆ. ದಾವೀದನು ಎಷ್ಟು ದೊಡ್ಡ ರಾಜ, ಎಷ್ಟು ಕೆಲಸ ಇರುತ್ತದೆ, ಸುತ್ತಲೂ ಎಷ್ಟೊಂದು ಶತ್ರುಗಳು, ಎಷ್ಟೊಂದು ಸುದ್ದಿ ಬರ್ತಾ ಇರುತ್ತೆ. ಅವರು ಹೇಳುವಂಥ ಒಂದು ಕಾರ್ಯವನ್ನು ಗಮನಿಸಿ. ಕೀರ್ತನೆಗಳು 119ನೇ ಅಧ್ಯಾಯ 147ನೇ ವಾಕ್ಯ. ಅದರಲ್ಲಿ ಹೇಳ್ತಾರೆ ಅವರು, ಮುಂಜಾನೆ ಎದ್ದು ನಾನು ಶಬ್ದವೆತ್ತಿದೆ, ನಿನ್ನ ವಾಕ್ಯಕ್ಕೋಸ್ಕರವಾಗಿ ಕಾದಿರುವೆನು. ಮುಂಜಾನೆ ವೇಳೆಯಲ್ಲಿ ಎದ್ದು ನಿನ್ನ ವಾಕ್ಯಕ್ಕೋಸ್ಕರವಾಗಿ ಕಾದಿದ್ದೇನೆ. ಯಾಕೆ ಮುಂಜಾನೆಯ ವೇಳೆಯಲ್ಲಿ ಎದ್ದು ಕಾದಿರಬೇಕು? ಇಸ್ರೇಲ್ ದೇಶ, ದಾವಿದನ ಚಿಯನ್ ಕೋಟೆ, ಆ ಒಂದು ಅರಮನೆ, ಆ ಸ್ಥಳವನ್ನು ಹೋಗಿ ನೋಡಿ. ಅದು ಯಾವಾಗಲೂ ಬಹಳ ಚಳಿ ಇರುವಂತಹ ಒಂದು ಪ್ರದೇಶ. ಚಳಿಗಾಲದಲ್ಲಿ ಕೇಳುವುದೇ ಬೇಡ, ಕೈಯೆಲ್ಲ ಬಹಳ ಶೀತವಾಗುತ್ತದೆ. ಆ ರೀತಿಯಾಗಿ ಒಂದು ಸ್ಥಳ. ಚಳಿ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಯಾರೂ ಬೆಳಗ್ಗೆ ಬೇಗ ಎದ್ದೇಳೋದಿಲ್ಲ. ಒಂದು ರಾಜ ತನ್ನ ಎಲ್ಲ ಕಾರ್ಯಗಳನ್ನು ಮುಗಿಸಿ ರಾತ್ರಿಯಲ್ಲಿ ನಿದ್ದೆ ಮಾಡಕ್ಕೆ ಹೋದವರು, ರಾತ್ರಿ ಕಾಲದಲ್ಲಿ ನಿಮ್ಮನ್ನು ಸ್ಮರಿಸುತ್ತೇನೆ ಎಂಬುದಾಗಿ ಹೇಳ್ತೀನಿ, ಯಾವಾಗ ನಿದ್ರೆ ಮಾಡ್ತೀನಿ ಅಂತ ಗೊತ್ತಿಲ್ಲ, ಅವರು ಮುಂಜಾನೆಯಲ್ಲಿ ಎದ್ದು ಅಷ್ಟು ಆತುರದಿಂದ ಪ್ರಾರ್ಥನೆ ಮಾಡುವ ಅವಶ್ಯವೇನು? ಒಂದು ಎಕ್ಸಾಮ್ಗೆ ಹೋಗುವಂತಹ ಮಕ್ಕಳು ಅಲಾರಾಮ್ ಇಟ್ಟು ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಎದ್ದೇಳ್ತಾರೆ. ಆ ರೀತಿಯಾಗಿ ಇವರು, ಇಷ್ಟು ದೊಡ್ಡ ವ್ಯಕ್ತಿ, ಸತ್ಯವೇದವನ್ನು ಓದುವುದಕ್ಕಾಗಿ ಅಲಾರಾಮ್ ಇಟ್ಟು ಎದ್ದ ರೀತಿಯಲ್ಲಿ ಮುಂಜಾನೆಯಲ್ಲಿ ಎದ್ದು ವಾಕ್ಯಕ್ಕೋಸ್ಕರವಾಗಿ ಕಾದಿದ್ದೇನೆ. ನೀವು ನನಗೆ ಕೊಡುವಂತಹ ವಾಕ್ಯ, ನೀವು ನನಗೆ ನನ್ನೊಂದಿಗೆ ಯಾವ ವಾಕ್ಯವನ್ನು ಮಾತಾಡುತ್ತೀರಾ ಎಂಬುದಾಗಿ ನಾನು ಕಾದಿದ್ದೇನೆ. ಆ ಒಂದು ಆಸಕ್ತಿಯ ಒಂದು ದಾಹ ಇವತ್ತು ಹೆಚ್ಚು ಕಡಿಮೆ ಒಂದು 90ರಷ್ಟರ ಒಳಗೆ ಕಡಿಮೆಯಾಗುವುದನ್ನು ನೋಡ್ತೀವಿ. ಯಾವುದೋ ಹೋಗುವ ದಾರಿಯಲ್ಲಿ 2 ವಾಕ್ಯ ಓದ್ತೀವಿ. ಕರ್ತವ್ಯಕ್ಕಾಗಿ ಓದುವವರಿದ್ದಾರೆ, ಸಭೆಗೆ ಹೋಗಬೇಕಾದರೆ ಸಭೆಯಲ್ಲೇ ಓದ್ತಾರಲ್ವಾ, ಆ ರೀತಿಯಾಗಿ ನಾವು ಜೊತೆಗೆ ಸೇರಿ ಓದಿ ಬರೋಣ ಎಂಬುದಾಗಿ ಹೇಳಿ ಅಷ್ಟರ ಮಟ್ಟಿಗೆ ಆ ಸತ್ಯವೇದಕ್ಕೂ ತಮಗೂ ನಡುವೆ ಇರುವ ಸಂಪರ್ಕವನ್ನು ಮುಗಿಸಿಕೊಳ್ಳುತ್ತಾರೆ. ಆದರೆ ಇವರು ಆ ರೀತಿ ಇಲ್ಲ. ಮುಂಜಾನೆ ನಾನು ಹೇಳುತ್ತೇನೆ, ನಿಮ್ಮ ಪ್ರಸನ್ನತೆಯಲ್ಲಿ ಕಾದಿದ್ದೇನೆ, ನಿಮ್ಮ ವಾಕ್ಯಕ್ಕೋಸ್ಕರವಾಗಿ ಕಾದಿದ್ದೇನೆ. ಸತ್ಯವೇದದಲ್ಲಿ ಎಷ್ಟೋ ವಾಕ್ಯಗಳು ಕೊಡಲ್ಪಟ್ಟಾಗಲೂ ಆ ಒಂದು ವಾಕ್ಯದಿಂದ ನೀವು ನನಗೆ ಕೊಡುವಂತಹ ವಾಕ್ಯವೇನು ಎನ್ನುವುದನ್ನು ಹೊಂದುವುದಕ್ಕೆ ನಾವು ದಾಹದಿಂದ ಕಾದಿದ್ದೇವೆ ಎನ್ನುತ್ತಾರೆ. ಅದನ್ನೇ ಅವರ ಆತ್ಮಿಕವಾದ ಆರೋಗ್ಯವಾಗಿರುವ ಸ್ಥಿತಿಗೆ ಒಂದು ಪರಿಪೂರ್ಣ ಕಾರಣವಾಗಿ ಹೇಳಲ್ಪಡುತ್ತದೆ. 148ರಲ್ಲಿ ಹೇಳ್ತಾರೆ, ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡುವಂತೆ ಪ್ರತ್ಯೇಕ ಜಾವಗಳ ಮುಂಚಿತವಾಗಿ, ಒಂದು 3 ಗಂಟೆಗೆ ಎದ್ದೇಳಬೇಕು ಅಂದರೆ ಅದಕ್ಕಿಂತ ಮುಂಚಿತವಾಗಿಯೇ ನನ್ನ ಕಣ್ಗಳು ಎಚ್ಚೆತ್ತುಕೊಳ್ಳುತ್ತವೆ. ಅದು ಅವರ ಆಸಕ್ತಿಯನ್ನು ತೋರಿಸುತ್ತದೆ, ದಾಹವನ್ನು ತೋರಿಸುತ್ತದೆ. ಬೆಳಗ್ಗೆ 4 ಗಂಟೆಗೆ ಪ್ರಾರ್ಥನೆ ಮಾಡಬೇಕಂತ ಇಟ್ಕೊಂಡಿದ್ದೀನಿ, ಆದರೆ ನನ್ನ ಕಣ್ಗಳನ್ನು ನೋಡುವುದಾದರೆ 4 ಗಂಟೆಗಿಂತ ಮುಂಚಿತವಾಗಿ ಎದ್ದೇಳ್ತೀನಿ. ಅಷ್ಟು ಆಸಕ್ತಿ, ಅಷ್ಟು ದಾಹ. ಅಷ್ಟರ ಮಟ್ಟಿಗೆ ಸತ್ಯವೇದವನ್ನು ಪ್ರೀತಿಸಬೇಕು. ಆ ರೀತಿ ಇಲ್ಲದಿದ್ದರೆ ಹೇಳಲ್ಪಡುವಂತಹ ವಂಚನೆಯ ಮಾತುಗಳಿಗೆ ಸುಲಭವಾಗಿ ನಾವು ಕಿವಿಗೊಡುತ್ತೇವೆ. ಇವತ್ತು ಕರ್ತನ ಸತ್ಯವೇದದೊಂದಿಗೆ ಸಮಯವನ್ನು ಕಳೆಯುವವರು ಬಹಳ ಕಡಿಮೆ. ಇವತ್ತು ಸತ್ಯವೇದದಲ್ಲಿ ಜನಗಳು ಅಧಿಕವಾಗಿ ಆಸಕ್ತಿ ತೋರಿಸದೇ ಇರುವುದಕ್ಕೆ ಕಾರಣವೇನು ಎಂಬುದಾಗಿ ಕೇಳುವುದಾದರೆ, ಸತ್ಯವೇದದಲ್ಲಿ ಒಳಿತುಗಳನ್ನು ಹೊಂದಿಕೊಳ್ಳುವುದು ಹೇಗೆ ಎಂಬುದಾಗಿ ಅವರು ಅರಿಯದೇ ಇರುವುದು. ಸತ್ಯವೇದದಲ್ಲಿ ಜೀವನಕ್ಕೂ ಇನ್ನು ಮುಂದೆ ಬರುವಂತಹ ನಿತ್ಯ ಜೀವಿತಕ್ಕೆ ಬೇಕಾಗಿರುವ ಎಲ್ಲವೂ ಕೊಡಲ್ಪಟ್ಟಿದೆ ಎಂಬುದಾಗಿ ಸತ್ಯವೇದವು ಹೇಳುವಂಥದ್ದಾಗಿದೆ. ಸತ್ಯವೇದದಲ್ಲಿ ಜೀವಿತಕ್ಕೂ, ಈ ಲೋಕ ಜೀವಿತಕ್ಕೂ, ಇನ್ನು ಮುಂದೆ ಬರುವಂತಹ ಆತ್ಮಿಕ ಪರಲೋಕ ಜೀವಿತಕ್ಕೂ ಬೇಕಾಗಿರುವ ಎಲ್ಲವೂ ಕೊಡಲ್ಪಟ್ಟದಾಗಿದೆಯಂತೆ. ಆದರೆ ಆ ಸತ್ಯವೇದದಲ್ಲಿರುವಂತಹ ಒಳಿತನ್ನು ಯಾವಾಗ ಯಾವ ರೀತಿ ಹೊಂದಿಕೊಳ್ಳಬೇಕು ಎಂಬುದಾಗಿ ನಾವು ಅರಿಯದಿರುವುದರಿಂದ ಸತ್ಯವೇದದ ಮೇಲೆ ನಮಗೆ ಆಸಕ್ತಿ ಬರುವುದಿಲ್ಲ. ಏನೋ ಅದನ್ನು ಒಂದು ಪುಸ್ತಕದ ರೀತಿಯಲ್ಲಿಯೂ, ಒಂದು ಧರ್ಮದ ರೀತಿಯಲ್ಲಿಯೂ, ಒಂದು ಧರ್ಮಕ್ಕೆ ಕೊಡಲ್ಪಟ್ಟಂತಹ ಒಂದು ಪುರಾಣದ ರೀತಿಯಲ್ಲಿಯೂ, ಇತಿಹಾಸದಂತೆಯೂ ನಾವು ಅಂದುಕೊಂಡಿದ್ದೇವೆ. ಆದ್ದರಿಂದ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಏನೋ ಒಂದು ವಾಕ್ಯವನ್ನು ಓದಿದ್ರೆ ಸಾಕು, ಆ ರೀತಿಯಲ್ಲಿ ಕ್ರೈಸ್ತರಾಗಿರುವುದರಿಂದ ಬೆಳಗ್ಗೆ ಒಂದು ಭಾಗವನ್ನು ಓದಿ ನೋಡಿದ್ರೆ ಸಾಕು, ಅಥವಾ ಸಭೆಗೆ ಹೋಗ್ಬೇಕಾದ್ರೆ ಓದ್ತೀವಲ್ವಾ ಅಷ್ಟು ಸಾಕು ಎಂಬುದಾಗಿ ನಾವು ಇದ್ಬಿಡ್ತೀವಿ. ಆದರೆ ಸತ್ಯವೇದ ಹೇಳುತ್ತದೆ, ಸತ್ಯವೇದದಿಂದ ಇಹಲೋಕದ ಒಳಿತುಗಳನ್ನು ಪಡೆಯಲು ಸಾಧ್ಯ. ಇನ್ನು ಮುಂದೆ ಬರುವಂತಹ
ಸಿದ್ಧತೆಯನ್ನು ಹೊಂದಿಕೊಳ್ಳಲು ಕೂಡ ಸಾಧ್ಯ. ಈ ರಹಸ್ಯ ಅರ್ಥವಾಗದಿರುವುದರಿಂದ ಸತ್ಯವೇದವನ್ನ ನಾವು ದೂರವಿಡುತ್ತೇವೆ. 4 ವಾಕ್ಯಕ್ಕಿಂತ ಮೇಲೆ ಓದಲಾಗುವುದಿಲ್ಲ. ನಿದ್ರೆ ಬರುತ್ತದೆ, ಭಾರವಾಗಿರುತ್ತದೆ. ಯಾವ ಒಂದರಲ್ಲಿ ನಾವು ಆಸಕ್ತಿ ಇಲ್ಲವೋ ಅದರಲ್ಲಿ ನಮ್ಮ ಮನಸ್ಸನ್ನ ಸಲ್ಲಿಸುವುದು ಎನ್ನುವಂಥದ್ದು ಬಹಳ ಕಠಿಣವಾಗಿರುವ ಕಾರ್ಯವಾಗಿರುತ್ತದೆ. ನಮಗೆ ಅದರಲ್ಲಿ ಆಸಕ್ತಿ ಇಲ್ಲ, ಆದ್ದರಿಂದ ಬೈಬಲ್ ಓದಕ್ಕಾಗಲ್ಲ. 2ನೆಯ ಕಾರ್ಯ, ಇವತ್ತು ಕ್ರೈಸ್ತರು ಸತ್ಯವೇದವನ್ನು ಬಿಟ್ಟು ದೂರ ಹೋಗಬಾರದು, ಸತ್ಯವೇದವನ್ನು ತಿಳ್ಕೋಬೇಕು ಎಂಬುದಾಗಿ ಹೇಳುವುದನ್ನು ಕೇಳ್ತೀವಿ. ತಕ್ಷಣ ಏನು ಮಾಡ್ತೀವಂದರೆ ಇನ್ಸ್ಟಂಟ್ ಕ್ರಮಗಳನ್ನು ಇವತ್ತು ಕೈಗೊಳ್ಳಲು ಆರಂಭಿಸುತ್ತೇವೆ. ಒಂದು ವಾಕ್ಯವನ್ನು ಕೇಳುವುದು, ಒಂದು ಮಾತನ್ನು ಕೇಳುವುದರಲ್ಲಿ ಇನ್ಸ್ಟಂಟ್ ಕ್ರಮಗಳು. ಅದರಲ್ಲಿ ಏನು ಇನ್ಸ್ಟಂಟ್ ಕ್ರಮಗಳು ಇದೆ ಎಂಬುದಾಗಿ ನೋಡುವುದಾದರೆ, ಮೊದಲ ಕಾರ್ಯ, ಮನೆಯಲ್ಲಿ ಬೈಬಲ್ ವಾಕ್ಯಗಳನ್ನು ತೆಗೆದುಕೊಂಡು ಅದನ್ನು ಬೋರ್ಡಾಗಿ ಅಡಗಿಸಿರ್ತಾರೆ. ಬೆಳಗ್ಗೆ ಎದ್ದು ಒಂದು ವಾಕ್ಯವನ್ನು ಯಾವ ರೀತಿ ಓದುವುದು, ಇವತ್ತು ಈ ವಾಕ್ಯ ಸಾಕು, ಅದನ್ನು ಓದಿ ಶಬ್ದವಾಗಿ ಒಂದ್ಸರಿ ಓದಿ ಮುಂದೆ ಹೋಗುವುದು. ಇನ್ನು ಕೆಲವನ್ನು ನೋಡೋದಾದರೆ ತಿಂಗಳು ಕ್ಯಾಲೆಂಡರ್ ಹಾಕಿರ್ತಾರೆ, ಅದನ್ನು ತಪ್ಪಾಗಿ ಇಡುವುದಿಲ್ಲ. ಮಾಸ ಕ್ಯಾಲೆಂಡರ್ನ ಹಾಕಿರ್ತಾರೆ. ಆ ಒಂದು ಕ್ಯಾಲೆಂಡರ್ನಲ್ಲಿ ಆ ಒಂದು ಕ್ಯಾಲೆಂಡರ್ಗೆ ಹೆಸರು ಬಂಗಾರದ ವಾಕ್ಯದ ಕ್ಯಾಲೆಂಡರ್ಗಳು. ಪ್ರತಿದಿನ ಒಂದೊಂದು ದಿನವು ನೋಡುವುದಾದರೆ ಆ ದಿನ ಆ ದಿನಾಂಕವನ್ನು ಹಾಕಿ ಪಕ್ಕದಲ್ಲಿ ಒಂದು ವಾಕ್ಯವನ್ನು ಹಾಕಿರ್ತಾರೆ. ಅದರ ಪಕ್ಕದಲ್ಲಿ ಈ ಅಧ್ಯಾಯದಲ್ಲಿ ಈ ವಾಕ್ಯವಿದೆ, ಓದಿರಿ ಎಂಬುದಾಗಿ ಹಾಕಿರ್ತಾರೆ. ಬೆಳಗ್ಗೆ ಎದ್ದಿದ ಕೂಡಲೇ ಇವತ್ತೇನು ವಾಕ್ಯ ಹಾಕಿದೆ ಎಂಬುದಾಗಿ ಹೋಗಿ ಆ ವಾಕ್ಯವನ್ನು ಓದಿ ಅದು ತಮ್ಮ ವಾಕ್ಯ ಎಂಬುದಾಗಿ ತೆಗೆದುಕೊಳ್ಳುವವರು ಕೂಡ ಇದ್ದಾರೆ. ಆ ಕ್ಯಾಲೆಂಡರ್ ಬಲ್ಕ್ ಆಗಿ ಮುದ್ರಿಸಲ್ಪಟ್ಟು ಹಲವು ಮನೆಗಳಲ್ಲಿ ನೇತಾಡ್ತಿರುವಂತಹ ಒಂದು ಕ್ಯಾಲೆಂಡರ್. ಆ ಒಂದು ಬೆಳಗ್ಗೆ ಒಂದು ವಾಕ್ಯವನ್ನು ನೋಡಿ ಎಂಬುದಾಗಿ ಹಾಕಿದ್ದಾರೆ ವಿನಃ ಅದುವೇ ಪರಿಪೂರ್ಣ ಪರಿಹಾರವಾಗುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಇನ್ಸ್ಟಂಟ್ ಆಗಿರುವ ಅನುಭವ. ಇವತ್ತು ನೋಡುವುದಾದರೆ ಆನ್ಲೈನ್ನಲ್ಲಿ ಒಂದು ಪ್ರಾರ್ಥನೆ, ಒಂದು ಆರಾಧನೆ ಆಗಿರ್ಬೋದು, ಬೆಳಗ್ಗೆ ವೇಳೆಯಲ್ಲಿ ಸೇವಕರು ಬಂದ್ಬಿಡ್ತಾರೆ. ಬೆಳಗ್ಗೆ ವೇಳೆಯಲ್ಲಿ ಇವತ್ತು ನಾನೇನು ಮಾಡಬೇಕು, ಧ್ಯಾನ ಮಾಡಬೇಕಾದರೆ ನನ್ನ ಸೆಲ್ಫೋನ್ ತೆಗೆದು ಆನ್ ಮಾಡಿಕೊಂಡು ಈ ಮುಂಜಾನೆ ವೇಳೆಯ ಧ್ಯಾನ ಸಮಯ ಬರ್ತಾ ಇದೆಯಲ್ವಾ, ಬಹಳ 100 ಮಂದಿ ಸೇವಕರು ಬೆಳಗಿನ ವೇಳೆಯ ಆರಾಧನೆಯ ಭಾಗವನ್ನು ನಡೆಸುತ್ತಾರೆ, ತಪ್ಪಲ್ಲ. ಅದರಲ್ಲಿ ಬಂದು ಮುಂಜಾನೆ ಕೂರುತ್ತೇವೆ. ಅದರಲ್ಲಿ ಅವರು ಏನು ಹೇಳ್ತಾರೆ, ಯಾವ ವಾಕ್ಯವನ್ನು ಕೊಡ್ತಾರೆ, ಅವರು ಅದನ್ನು ಧ್ಯಾನ ಮಾಡಿ ಅವರು ತಂದಂತಹ ಒಂದು ವಾಕ್ಯ ಭಾಗವನ್ನು ಅವರು ಅಲ್ಲಿ ತೆಗೆದು ಪ್ರಸಂಗವನ್ನು ಮಾಡ್ತಾರೆ, ಒಂದು 10 ನಿಮಿಷ. ಅದನ್ನು ಕೇಳಿ ನಮಗೆ ಅದು ಸಾಕು, ಇವತ್ತು ಬೆಳಗ್ಗೆ ದೇವರು ನಮಗೆ ಈ ವಾಕ್ಯವನ್ನು ಕೊಟ್ಟರು ಎಂಬುದಾಗಿ ಅವರು ಆ ರೀತಿ ಅಂದುಕೊಂಡು ಹೋಗ್ತೀವಿ. ಸತ್ಯವೇದ ಹೇಳುತ್ತದೆ, ಇದು ದೇವರಿಗೂ ನಿಮಗೂ ಇರುವಂತಹ ಅನ್ಯೋನ್ಯ ಐಕ್ಯತೆಯನ್ನು ಬಾಧಿಸುವಂಥ ಒಂದು ವಿಷಯ. ಮುಂಜಾನೆ ವೇಳೆ ಎನ್ನುವಂಥದ್ದು ದೇವರೊಂದಿಗೆ ನೀವು ಸಮಯ ಕಳೆಯಬೇಕು. ನಿಮಗಿರುವ ವಾಕ್ಯವನ್ನ ದೇವರು ತಂದು ನಿಮಗೆ ಕೊಡಬೇಕು. ಹಾಗಾದರೆ ನೀವು ದೇವರ ಬಳಿ ಮಾತಾಡುವುದರ ಬದಲು ಕರ್ತನು ನಿಮ್ಮ ಬಳಿ ಮಾತಾಡುವುದಕ್ಕೆ ಬದಲಾಗಿ ಆ ಮುಂಜಾನೆ ವೇಳೆಯಲ್ಲಿ ನಡುವೆ ಒಬ್ಬ ಸೇವಕನು ಬಂದು ನಿಂತುಕೊಂಡು ನಿಮ್ಮೊಂದಿಗೆ ಅವರು ಸಂದರ್ಶಿಸಿ ಮಾತಾಡುವಾಗ ದೇವರಿಗೂ ನಿಮಗೂ ನಡುವೆ ಯಾವಾಗ ಸಂಪರ್ಕ ಉಂಟಾಗುತ್ತದೆ? ನೀವು ಯಾವಾಗ ಮಾತಾಡ್ತಿರೋ ದೇವರ ಬಳಿಯಲ್ಲಿ? ಅವರು ಧ್ಯಾನ ಮಾಡಿ ತಂದದ್ದು ಅವರಿಗೂ ಸಾಮಾನ್ಯವಾಗಿರುವ ಜನಗಳಿಗೂ ಅವರು ಧ್ಯಾನ ಮಾಡಿದಂಥ ಒಂದು ವಾಕ್ಯ, ಅದನ್ನು ತಂದು ಅವರು ಹೇಳ್ತಾರೆ. ಆದರೆ ನಿಮಗೋಸ್ಕರವಾಗಿ ಮಾತಾಡುವುದಕ್ಕೆ ದೇವರ ಒಂದು ವಾಕ್ಯ ಇಟ್ಟಿರ್ತಾರಲ್ವಾ, ಅದನ್ನೇ ಹೇಳುತ್ತಾರೆ. ದಾವೀದನು ಮುಂಜಾನೆ ಇದ್ದು ನನ್ನ ಧ್ವನಿ ಎತ್ತಿ ದೇವರೇ ದೇವರೇ ಅಂತ ಕರೆದೆ. ಯಾತಕ್ಕಾಗಿ? ನಿಮ್ಮ ವಾಕ್ಯಕ್ಕೋಸ್ಕರವಾಗಿ ಕಾದಿದ್ದೇನೆ. ಅದನ್ನು ಯಾರು ಮಾತಾಡಬೇಕು? ದೇವರು ಮಾತಾಡಬೇಕು ನಿಮ್ಮ ಬಳಿಯಲ್ಲಿ. ಹಾಗಾಗಿ ನೇರವಾಗಿರುವ ಒಂದು ಸಂಪರ್ಕ, ಅದು ಮುಂಜಾನೆ ಪ್ರಾರ್ಥನೆ ವೇಳೆಯನ್ನು ಮಿಸ್ ಮಾಡಲೇಬಾರ್ದು. ಹಾಗಾದರೆ ಮುಂಜಾನೆ ಈ ರೀತಿಯಾಗಿ ಡಿವೋಷನ್ ಕಟ್ತಾರೆ, ತಪ್ಪ ಅಂತ ಕೇಳಿದರೆ ಇಲ್ಲ, ಅದನ್ನು ನೀವು ಸೈಡ್ ಆಗಿ ಉಪಯೋಗಿಸಬೇಕು. ಆದರೆ ಅದು ಸಾಕಾಗಿರುವುದು ಎಂಬುದಾಗಿ ನಿಂತು ಹೋಗಬಾರದು. ಅದನ್ನೇ ಕೇಳಿದೀವಲ್ವಾ, ಆ ಸೇವಕರು ಹೇಳಿದ್ದಾರಲ್ವಾ, ಇವರು ನಮಗೆ ಒಂದು ವಾಕ್ಯವನ್ನ, ಒಂದು ಧ್ಯಾನವನ್ನು ಕೊಟ್ಟರಲ್ಲ, ಸಾಕು ಎಂಬುದಾಗಿ ನಿಲ್ಲಬಾರದು. ಅದು ನಿಮಗೋಸ್ಕರವಾಗಿರುವ ಆಹಾರ ನಿಮ್ಮ ದೇವರ ಬಳಿಯಿಂದ ಬರಬೇಕಾಗಿದೆ. ಎಲ್ಲದಕ್ಕೂ ಮೇಲಾಗಿ ಮುಂಜಾನೆ ವೇಳೆ ಎನ್ನುವಂಥದ್ದು ಸೇವಕರೊಂದಿಗೆ ಸಂದರ್ಶಿಸುವುದಲ್ಲ, ನಿಮ್ಮ ದೇವರೊಂದಿಗೆ ಸಂದರ್ಶಿಸುವುದು. ದೇವರು ನಿಮ್ಮ ಬಳಿ ಮಾತಾಡಬೇಕು, ನೀವು ದೇವರ ಬಳಿ ಮಾತಾಡಬೇಕು. ನಡುವೆ ಒಬ್ಬರು ನಿಂತು ಅದನ್ನು ನಡೆಸಬಾರದು. ನೀವು ಪ್ರತ್ಯೇಕವಾಗಿ ದೇವರ ಪಾದದಲ್ಲಿ ಕಾದಿದ್ದು ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಅಥವಾ ನಿಮ್ಮ ಧ್ಯಾನವನ್ನು, ದೇವರೊಂದಿಗೆ ಇರುವಂತಹ ನಿಮ್ಮ ಸಂಪರ್ಕವನ್ನು, ಐಕ್ಯತೆಯನ್ನು ಬಲಪಡಿಸಿಕೊಳ್ಳುವಂಥದ್ದೇ ಒಂದು ಶ್ರೇಷ್ಠ ಕ್ರೈಸ್ತನಾಗಿ ನಿಮ್ಮನ್ನು ರೂಪಿಸುತ್ತದೆ. ಅದನ್ನು ಬಿಟ್ಟು ಇವತ್ತು ಇನ್ಸ್ಟಂಟ್, ಯಾಕೆಂದರೆ ತೆಗೆದು ಬೈಬಲ್ ಓದಿ ನೋಡಿ ಧ್ಯಾನವನ್ನು ಮಾಡಿ ಅದರಲ್ಲಿ ಒಂದು 2 ಹಾಡನ್ನು ಆಡಿ, ಇದಕ್ಕೆಲ್ಲ ಯಾರೋ ಒಬ್ಬರು ತಯಾರು ಮಾಡಿ ಒಂದು ವಾಕ್ಯವನ್ನು ತೆಗೆದು ಅವರು ನಮಗೋಸ್ಕರವಾಗಿ ಪ್ರಸಂಗ ಮಾಡಿ ಒಂದು 10 ನಿಮಿಷ ಮುಂಜಾನೆ ವೇಳೆಯಲ್ಲಿ ಒಂದು ವಾಕ್ಯ ಭಾಗವನ್ನು ಕೊಡ್ತಾರೆ.
ಬೆಳಗ್ಗೆ ಅದು ಚೆನ್ನಾಗಿದೆಯಲ್ಲ, ಆ ರೀತಿಯಾಗಿ ಬೆಳಗ್ಗೆ ಮಾತ್ರ ನೋಡಿ ನೀವು ಹೋಗುವುದಾದರೆ ಕರ್ತನಿಗೂ ನಿಮಗೂ ನಡುವೆ ಇರುವಂಥ ಸಂಪರ್ಕ ಸಿಗದೆ ಹೋಗುತ್ತದೆ. ನಾವು ಪ್ರಾರ್ಥನೆ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ಸತ್ಯವೇದವನ್ನು ಓದುವಂಥದ್ದು ದೇವರೊಂದಿಗೆ ನಮಗೊಂದು ಸಂಪರ್ಕವನ್ನು ಉಂಟು ಮಾಡುವುದಕ್ಕಾಗಿ. ಅದನ್ನು ಬಿಟ್ಟು ನಿಮಗೆ ಬೇರೆ ಏನು ಬೇಕು ಎಂಬುದಾಗಿ ಪರಮ ತಂದೆ ಅರಿತಿದ್ದಾರೆ. ಹಾಗಾಗಿ ಯಾಕೆ ನಿಮಗೆ ಪ್ರಾರ್ಥನೆ ಮಾಡಕ್ಕೆ ಹೇಳ್ತಾರೆ ಅಂದರೆ, ನೀವು ಪ್ರಾರ್ಥನೆ ಮಾಡುವುದು ದೇವರೊಂದಿಗೆ ನಿಮಗೊಂದು ಸ್ನೇಹ ಸಂಪರ್ಕ ಸಿಗುತ್ತದೆ. ಹಾಗಾಗಿ ಆ ಮುಂಜಾನೆ ಪ್ರಾರ್ಥನೆ ವೇಳೆಯಲ್ಲಿ ನಾವು ಇನ್ಸ್ಟೆಂಟ್ ಆಗಿ ಕೆಲವೊಂದು ಕಾರ್ಯಗಳನ್ನು ತಂದು ಅದರಲ್ಲಿ ಆಗಿ ತೃಪ್ತಿ ಹೊಂದುತ್ತೇವೆ. ನೀವೇ ಒಂದು ವಾಕ್ಯವನ್ನು ಇವತ್ತು ಓದಿದಿವಲ್ವಾ, ಒಂದು ವಾಗ್ದಾನವನ್ನು ಓದಿದ್ದೀವಲ್ವಾ, ಇವತ್ತು ಒಂದು ಧ್ಯಾನವನ್ನು ಮುಂಜಾನೆ ಧ್ಯಾನವನ್ನು ಕೇಳಿದ್ದೀವಲ್ವಾ, ಸಾಕು ಎಂಬುದಾಗಿ ಭಾವಿಸುತ್ತೀರಾ? ಪ್ರಾರ್ಥನೆ ಕೇಳಿದ್ರಿ, ಒಂದು ವಾಕ್ಯವನ್ನು ಓದಿದ್ರಿ, ಕ್ಯಾಲೆಂಡರ್ನಲ್ಲಿ ಹಾಕಿರುವಂಥ ಒಂದು ವಾಕ್ಯವನ್ನು ಓದಿದ್ರಿ, ಮನೆಯಲ್ಲಿ ಅಂಟಿಸಿರುವಂಥ ಒಂದು ಸ್ಟಿಕ್ಕರ್ನ ಓದಿ ಹೋಗಿದ್ದೀರಾ, ಬೆಳಗಿನ ವೇಳೆಯಲ್ಲಿ ಕೊಟ್ಟಂತಹ ಡಿವೋಷನ್ನ ನೋಡಿದ್ದೀರಾ. ಇದರಲ್ಲಿ ದೇವರಿಗೂ ನಿಮಗೂ ನಡುವೆ ನೇರವಾದ ಸಂಪರ್ಕ ಎಲ್ಲಿ ಬರುತ್ತದೆ? ದೇವರು ಇವತ್ತು ನಿಮಗೆ ಅದನ್ನೇ ಮಾತಾಡಲು ಬಯಸಿದರಾ? ಒಂದು ಕಾರ್ಯಕ್ರಮವನ್ನು ನೋಡುವುದಕ್ಕೆ ಹಲವು ಲಕ್ಷ ಮಂದಿ ನೋಡುತ್ತಾರೆ, ಅದು ನಿಮಗೆ ಮಾತ್ರ ಅವರು ಮಾತಾಡಿದ್ದಾರಾ? ಅದು ನಮಗೆ ಗೊತ್ತಿಲ್ಲ. ನಾವು ಇದರಲ್ಲಿ ತೃಪ್ತಿ ಹೊಂದುತ್ತೇವೆ. ನಾನು ಅದಕ್ಕೋಸ್ಕರವಾಗಿ ಬೆಳಗಿನ ವೇಳೆಯಲ್ಲಿ ಸೇವಕರು ಸೇವೆ ಮಾಡಬಾರದು ಅಥವಾ ಒಂದು ವಾಕ್ಯವನ್ನು ತೆಗೆದು ಪ್ರಸಂಗ ಮಾಡಬಾರದು ಅಂತ ಹೇಳ್ತಾ ಇಲ್ಲ. ಅದನ್ನು ಎರಡನೇ ಪಕ್ಷವಾಗಿ ಇಟ್ಕೊಳ್ರಿ. ಮೊದಲ ಹಂತ ಏನು ಮಾಡಬೇಕು ಅಂದರೆ, ನೀವು ದೇವರ ಬಳಿಯಲ್ಲಿ ನೇರವಾಗಿ ಮಾತಾಡಬೇಕು. ಕರ್ತನು ನಿಮಗೋಸ್ಕರವಾಗಿ ಇಟ್ಟಿರುವಂತಹ ಮಾತುಗಳಿಗೋಸ್ಕರವಾಗಿ ಕಾದಿರಬೇಕು. ದಾವೀದನ ಅನುಭವ ಆ ರೀತಿಯೇ ಇತ್ತು. ಅದನ್ನು ಅವರು ಉಪಯೋಗ ಮಾಡುವಾಗ ಅವರ ಕಣ್ಗಳು ತೆರೆಯಲ್ಪಟ್ಟು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಯಾವುದು ವಂಚನೆ, ಯಾವುದು ದೇವರ ಆತ್ಮ, ಯಾವುದು ಸೈತಾನನ ಆತ್ಮ, ಯಾವುದು ತಂತ್ರವಾಗಿರುವ ಮಾತು ಎನ್ನುವುದನ್ನು ಅರ್ಥ ಮಾಡಿಕೊಂಡರು. ಹಾಗಾಗಿ ಏನು ಮಾಡಬೇಕು? ದೇವರೊಂದಿಗೆ ನಾವು ಒಂದು ಪ್ರತ್ಯೇಕವಾದ ಐಕ್ಯತೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ಮುಂಜಾನೆ ವೇಳೆಯನ್ನು, ರಾತ್ರಿಯ ವೇಳೆಯನ್ನು, ಮಲಗಲು ಹೋಗುವುದಕ್ಕಿಂತ ಮುಂಚಿತವಾಗಿ ದಾವೀದನು ಹೇಳುತ್ತಾನೆ, ಮುಂಜಾನೆ ಮಧ್ಯಾಹ್ನ ಸಂಜೆ ವೇಳೆ ಅಂತ. ಒಂದು ವೇಳೆ ಅದು ನಮಗೆ ಸಾಧ್ಯವಾಗದೆ ಹೋದರೂ ಕೂಡ ನಾವೇನ್ ಮಾಡಬೇಕು? ಬೆಳಗಿನ ಜಾವದಲ್ಲಿ ತೊಂದರೆ ಇಲ್ಲದಿರುವಂತಹ ಸಂದರ್ಭದಲ್ಲಿ ಕೆಲವರು ಹೇಳುತ್ತಾರೆ ಬೆಳಗ್ಗೆ 3 ಗಂಟೆಗೆ ಪರಲೋಕ ತೆರೆಯಲ್ಪಡುತ್ತದೆ ಎಂಬುದಾಗಿ. ಅದು ಸುಮ್ಮನೆ ನಿಮ್ಮನ್ನ ಪ್ರೋತ್ಸಾಹ ಮಾಡುವುದಕ್ಕೋಸ್ಕರವಾಗಿ ಹೇಳುವುದು. ಉಳಿದ ಸಮಯದಲ್ಲಿ ಪರಲೋಕ ಬೀಗ ಹಾಕ್ತಾರಾ? ಇಲ್ಲ. ಕೆಲವು ಧರ್ಮ ನಂಬಿಕೆಗಳಲ್ಲಿ ದೇವರುಗಳನ್ನ ಮುಂಜಾನೆ ಆಡಿ ಎಬ್ಬಿಸುವಂತೆ ಹೇಳುತ್ತಾರೆ. ದೇವರು ಎನ್ನುವವರು ನಿಜವಾಗಿ ನಿದ್ದೆ ಮಾಡಲ್ಲ, ನಾವು ಹೇಳುವುದಕ್ಕೋಸ್ಕರವಾಗಿ ಆಡುತ್ತಾರೆ ಅವರು. ಹಾಗಾಗಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವ ಕಾರ್ಯವೇನೆಂದರೆ, ಮುಂಜಾನೆ ವೇಳೆ ಎನ್ನುವಂಥದ್ದು ನಮಗೆ ಒಂದು ಪ್ಲೆಸೆಂಟ್ ಆಗಿರುವಂಥ ಸಮಯ, ಯಾವ ತೊಂದರೆ ಇಲ್ಲದಿರುವಂಥ ಸಮಯ, ಮನ ಗೊಂದಲಗಳು ಅಡಗಿ ಮನವು ಒಂದು ನಿರ್ಮಲವಾಗಿರುವ ಸ್ಥಿತಿಯಲ್ಲಿ ಇರುವಂತಹ ಒಂದು ಸಮಯವೇ ಒಂದು ಮುಂಜಾನೆಯ ಸಮಯ. ಮುಂಜಾನೆ ವೇಳೆ ಎದ್ದು ಯೇಸು ತಂದೆಯ ಬಳಿಯಲ್ಲಿ ಮಾತಾಡುವುದನ್ನು ವಾಡಿಕೆಯಾಗಿ ಇಟ್ಕೊಂಡಿದ್ರು. ಯಾಕೆ ಉಳಿದ ಸಂದರ್ಭದಲ್ಲಿ ಮಾತಾಡೋಕ್ಕಾಗಲ್ವ? ಮಾತಾಡ್ಬೋದು. ಆದರೆ ನಿಮ್ಮ ಹೃದಯ ಸುತ್ತಲಿರುವಂತಹ ಸ್ಥಿತಿಯಿಂದ ಬಾಧೆಗೆ ಒಳಗಾಗದೆ ಒಂದು ಮೌನವಾಗಿರುವ ಪರಿಸ್ಥಿತಿ ಇರುವಂಥ ಸಮಯ ಮುಂಜಾನೆಯ ವೇಳೆ. ಆದ್ದರಿಂದ ಏನು ಮಾಡ್ತಾರೆ ಅಂದರೆ, ಮುಂಜಾನೆ ಪ್ರಾರ್ಥನೆಯನ್ನ ಆಲಸ್ಯ ಮಾಡುವುದಿಲ್ಲ. ಹಾಗಾದರೆ ದೇವರೊಂದಿಗೆ ಸಂಪರ್ಕದಲ್ಲಿರುವುದಕ್ಕೆ ಬೆಳಗ್ಗೆ ಒಂದು ಸ್ವಲ್ಪ ಸಮಯವು, ರಾತ್ರಿ ಸ್ವಲ್ಪ ಸಮಯವು, ಅದಕ್ಕೆ ಪಕ್ಕದಲ್ಲಿ ಏನು ಇಟ್ಕೋಬೇಡಿ. ಒಂದು ಟಿವಿ ಇಟ್ಕೊಂಡು ರಾತ್ರಿ ಸ್ವಲ್ಪ ಹೊತ್ತು ನೋಡೋಣ, ಬೆಳಗ್ಗೆ ಎದ್ದ ಕೂಡಲೇ ಯಾರಾದರೂ ಸೇವಕರು ಈ ದಿನದಲ್ಲಿ ಮುಂಜಾನೆ ವೇಳೆ ಆಶೀರ್ವಾದ ಮಾಡುವಂತಹ ಪ್ರಾರ್ಥನೆ ಕೇಳೋಣ ಎಂಬುದಾಗಿ ನಿಮಗೂ ಕರ್ತನಿಗೂ ನಡುವೆಯಲ್ಲಿ ಯಾವುದನ್ನು ತರಬೇಡಿ. ನೀವು ನಿಮ್ಮ ದೇವರು. ಮೊದಲು ಕುಳಿತಿರಿ, ಕಾದಿರಿ. ಅವರು ನಿಮ್ಮೊಂದಿಗೆ ಮಾತಾಡುವುದಕ್ಕೂ ನೀವು ಅವರೊಂದಿಗೆ ಮಾತಾಡುವುದಕ್ಕೂ ಸಮಯವನ್ನು ಕಳೆಯಿರಿ. ಅದೆಲ್ಲ ಮುಗಿದ ನಂತರ ಅನಂತರ ಕಾರ್ಯಕ್ರಮವನ್ನು ನೋಡಿ. ಅನಂತರ ಕ್ಯಾಲೆಂಡರ್ನಲ್ಲಿ ಓದ್ರಿ, ಯಾರು ಬೇಡ ಅಂತ ಹೇಳಿದ್ರು. ಅನಂತರ ಗೋಡೆಯಲ್ಲಿ ಬರೆದಿರುವ ಸ್ಟಿಕ್ಕರ್ನ ಓದ್ಕೊಂಡೋಗ್ರಿ, ಯಾರು ಬೇಡ ಅಂತ ಹೇಳಿದ್ರು. ನಮಗೆ ಬೇಕಾಗಿರುವುದು ದೇವರು ನಿಮ್ಮೊಂದಿಗೆ ನೇರವಾಗಿ ಮಾತಾಡಬೇಕು. ರಾತ್ರಿ ವೇಳೆ ಕೂಡ ಅದೇ ರೀತಿಯೇ ಪರಿಸ್ಥಿತಿಗಳು ಮೌನವಾಗಿರುತ್ತೆ. ನಮ್ಮ ಮನಸ್ಸು ಬೇರೆ ಯಾವ ಒಂದು ಕೆಲಸದ ಕುರಿತಾಗಿ ಚಿಂತೆ ಮಾಡಲ್ಲ. ಬೆಳಗ್ಗೆ ನೀವು ಪ್ರಾರ್ಥನೆ ಮಾಡುವಾಗ ಅನಂತರ ಮಾಡಬೇಕಾಗಿರುವ ಕಾರ್ಯಗಳ ಕುರಿತಾಗಿ ಮನಸ್ಸು ಯೋಚನೆ ಮಾಡ್ತಾ ಇರುತ್ತೆ. ಆದರೆ ರಾತ್ರಿ ವೇಳೆಯಲ್ಲೆಲ್ಲ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ನಮಗೆ ಯಾವ ಕೆಲಸವಿಲ್ಲ ಎನ್ನುವುದು ನಿದ್ದೆ ಮಾಡ್ತೀವಷ್ಟೇ. ಆಗ ನಮ್ಮ ಹೃದಯ ಪೂರ್ತಿಯಾಗಿ ದೇವರೊಂದಿಗೆ ಸಂಚರಿಸುವುದಕ್ಕೆ ಒಂದು ಒಳ್ಳೆಯ ತರುಣವಾಗಿರುತ್ತದೆ. ದಾವೀದನನ್ನ ನೋಡಿ ರಾತ್ರಿಯ ವೇಳೆಯಲ್ಲಿ ಕರ್ತನ ಬಳಿಯಲ್ಲಿ ಕಾದಿದ್ದೇನೋ ಎಂಬುದಾಗಿ ಅವರು ಹೇಳುವುದನ್ನು ನೋಡ್ತೀವಿ ನಾವು. ಅನಂತರ ಸತ್ಯವೇದವನ್ನ ಒಂದು ಧರ್ಮ ಗ್ರಂಥವಾಗಿ ಭಾವಿಸುವುದು ಒಂದು ಕಾರಣ. ಅದಕ್ಕೆ ಅಧಿಕ ಆಸಕ್ತಿ ತೋರಿಸದೇ ಇರುವುದಕ್ಕೆ ಏನು ಕಾರಣ ಅಂದರೆ, ಸತ್ಯವೇದವನ್ನ ಒಂದು ಧರ್ಮಗ್ರಂಥ,
ಪ್ರತಿಯೊಂದು ಧರ್ಮಕ್ಕೂ ಅವರದೇ ಆದ ಧರ್ಮ ಗ್ರಂಥಗಳು, ವೇದಗಳು ಇರುತ್ತವೆ. ಅದೇ ರೀತಿ ಕ್ರೈಸ್ತರ ಧರ್ಮ ಗ್ರಂಥ ಇದು ಎಂಬುದಾಗಿ ನಾವು ಭಾವಿಸುವುದರಿಂದಲೇ ನಾವು ಅಧಿಕ ಆಸಕ್ತಿ ತೋರಿಸುವುದಿಲ್ಲ ಇದರಲ್ಲಿ. ಆದರೆ ಸತ್ಯವೇದ ಹೇಳುತ್ತದೆ, ಇದು ಧರ್ಮ ಗ್ರಂಥ ಮಾತ್ರವಲ್ಲ, ಧರ್ಮ ಗ್ರಂಥವಲ್ಲ, ಇದು ನಮ್ಮ ಜೀವನಕ್ಕೆ ಬೇಕಾಗಿರುವ ಎಲ್ಲ ಒಳಿತುಗಳು ಅಡಗಿರುವಂತಹ ಒಂದು ಪುಸ್ತಕ. ನಮಗೆ ಬೇಕಾಗಿರುವ ಆಲೋಚನೆ, ನಮಗೆ ಬೇಕಾಗಿರುವಂಥ ಸ್ಟ್ರೆಂತು, ಬಲವು, ನಮಗೆ ಬೇಕಾಗಿರುವಂಥ ಒಳಿತು, ನಮಗೆ ಬೇಕಾಗಿರುವ ಆಶೀರ್ವಾದಗಳು, ನಮ್ಮ ಜೀವನದಲ್ಲಿ ಕ್ರಮಪಡಿಸಬೇಕಾಗಿರುವ ಕಾರ್ಯಗಳು ಎಲ್ಲವೂ ಸತ್ಯವೇದದಲ್ಲಿರುವಂಥದ್ದಾಗಿದೆ. ಯಾವುದೋ ಒಂದು ಧರ್ಮಗ್ರಂಥವಾಗಿದ್ದರೆ ನೀವು ಭಾಷೆ ಗೊತ್ತಿಲ್ಲದೆ ಕೂಡ ಆ ವೇದವನ್ನ ಓದಲು ಸಾಧ್ಯ. ಕೆಲವು ಧರ್ಮಗಳಲ್ಲಿ ನೋಡುವುದಾದರೆ ಆ ಧರ್ಮದ ಎಲ್ಲ ಕಾರ್ಯಗಳು ಬೇರೆ ಭಾಷೆಯಲ್ಲಿರುತ್ತೆ. ಆ ಭಾಷೆ ಗೊತ್ತಿಲ್ಲ ಅಂದ್ರೂ ಕೂಡ ಆ ಪದಗಳನ್ನು ಓದಲು ಸಾಧ್ಯ. ಆದರೆ ನಮ್ಮ ಸತ್ಯವೇದ ಬರೀ ಓದುವುದಕ್ಕೆ ಉಂಟಾದದ್ದಲ್ಲ, ಅದನ್ನು ಓದಿ ನೋಡುವುದಕ್ಕೆ ಮಾತ್ರವಲ್ಲ, ಅದು ಜೀವನದಲ್ಲಿ ಕೈಗೊಳ್ಳುವುದಕ್ಕೆ ಬೇಕಾಗಿರುವುದು. ನಮ್ಮ ಜೀವನಕ್ಕೆ ಬೇಕಾಗಿರುವ ಎಲ್ಲವೂ ಸತ್ಯವೇದದ ಒಳಗಿದೆ. ಇದನ್ನ ಒಂದು ಸಾಧಾರಣ ಧರ್ಮ ಪುಸ್ತಕ ರೀತಿಯಲ್ಲಿ ನೀವು ಭಾವಿಸಬಾರದು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಹಲವು ಸಂದರ್ಭಗಳಲ್ಲಿ ಸತ್ಯವೇದ ನಮಗೆ ಮರೆಯಾಗಿರುವಂಥ ಕಾರ್ಯವಾಗಿ ತೋರುತ್ತದೆ. ನಾವು ಓದುವುದಾದರೆ ಅದು ಅರ್ಥ ಆಗುವುದಿಲ್ಲ ಸಡನ್ ಆಗಿ. ಅದು ನಮಗೆ ನೋಡೋದಾದರೆ ಸ್ವಲ್ಪ ಅನ್ಯ ಕಾರ್ಯವಾಗಿ ತೋಚುತ್ತದೆ. ಮರೆಯಾಗಿ ಮಾತಾಡಲ್ಪಟ್ಟಂತಹ ಒಂದು ಪಜಲ್ ರೀತಿಯಲ್ಲಿ ಆ ರೀತಿ ಒಂದು ಕಾರ್ಯವಾಗಿರುತ್ತದೆ. ಹಾಗಾಗಿ ನಮಗೇನೆಂದರೆ ಓದುವುದರಲ್ಲಿ ಆಸಕ್ತಿ ಇರುವುದಿಲ್ಲ. ಏನ್ರಿ ಓದಿದ್ರೆ ಏನೋ ಅರ್ಥ ಆಗ್ತಿಲ್ವಲ್ಲ, ಬೈಬಲ್ನಲ್ಲಿ ಏನು ಹೇಳ್ತಾ ಇದ್ರೆ ಅರ್ಥ ಆಗ್ತಿಲ್ವಲ್ಲ, ಆದ್ದರಿಂದ ನಾವು ಬಂದು ಅಧಿಕವಾಗಿ ಓದುವುದಿಲ್ಲ, ಏನೋ ಓದಬೇಕಲ್ಲ ಅಂತ ಅಲ್ಪ ಸ್ವಲ್ಪ ಓದುತ್ತೇವೆ ಎಂಬುದಾಗಿ ಹೇಳುವವರಿದ್ದಾರೆ. ಯಾಕೆ ನಮಗೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಂಥವುಗಳು ಮರೆಯಾಗಿ ಇಡಲ್ಪಟ್ಟವೆ, ಯಾಕೆ ಅರ್ಥವಾಗುತ್ತಿಲ್ಲ ಎಂಬುದಾಗಿ ಕೇಳುವುದಾದರೆ ಅದು ಕಾರಣ ಏನು ಗೊತ್ತಾ? ನೀವು ಅದನ್ನ ಗಮನಿಸಬೇಕಾಗಿರುವ ವಿಧಾನದಲ್ಲಿ ಗಮನಿಸಿಲ್ಲ. ನಾವು ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಳುವುದು ನಾವು ಹೇಗೆ ಗಮನಿಸುತ್ತೇವೆ ಎನ್ನುವುದರಲ್ಲಿ ಅಡಕವಾಗಿದೆ. ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಆ ಕಾರ್ಯದ ಕುರಿತಾಗಿ ಹೇಳಬೇಕಾದರೆ ಅದನ್ನು ಹೇಗೆ ಗಮನಿಸುತ್ತೇವೆ ಅದರಲ್ಲೇ ಇರುವಂಥದ್ದಾಗಿದೆ. ಅದನ್ನು ಗಮನಿಸದೆ ಬಿಟ್ಟು ಬಿಟ್ಟರೆ ಸತ್ಯವೇದ ಮಾತ್ರವಲ್ಲ, ಯಾವುದು ನಮಗೆ ಮರೆಯಾಗಿರುವಂಥದ್ದೇ. ಒಂದು ಸ್ಕೂಲ್ನಲ್ಲಿ ಹೋಗಿ ಕೂರುತ್ತೇವೆ, ಪಾಠವನ್ನು ಹೇಳ್ಕೊಡ್ತಾರೆ, ಎಲ್ಲರಿಗೂ ಅದು ಒಂದೇ ರೀತಿ ಇರುವುದಿಲ್ಲ. ಕೆಲವು ಮಕ್ಕಳನ್ನು ನೋಡುವುದಾದರೆ ರಾತ್ರಿಯಾಗಲೂ ಆಸಕ್ತಿಯಿಂದ ಪುಸ್ತಕವನ್ನು ತೆಗೆದು ಓದುತ್ತಾರೆ, ಯಾಕೆಂದರೆ ಅದು ಅವರಿಗೆ ಬೇಡದಿರುವ ಕಾರ್ಯ. ಇನ್ನು ಕೆಲವರಿಗೆ ಏನು ಅರ್ಥ ಆಗಲ್ಲ. ಆ ಪುಸ್ತಕವನ್ನು ತೆಗೆದು ನೋಡಿದ್ರೆ ಎಲ್ಲೋ ತಲೆ ಸುತ್ತುವಂತೆ ಇರುತ್ತದೆ, ಏನು ಹೇಳಕ್ಕೆ ಬರ್ತಾರೆ ಏನು ಅರ್ಥವಾಗುವುದಿಲ್ಲ. ಆದ್ದರಿಂದ ಅವರು ಪುಸ್ತಕವನ್ನು ತೆಗೆಯುವುದೂ ಇಲ್ಲ, ಓದುವುದೂ ಇಲ್ಲ. ಅರ್ಥವಾಗದಿರುವ ಒಂದು ಕಾರ್ಯವಾಗಿದೆ. ಇದರಲ್ಲಿ ಎಲ್ಲಿ ವ್ಯತ್ಯಾಸವಾಗಿದೆ ಅಂದರೆ, ಒಬ್ಬ ಒಳ್ಳೆ ವಿದ್ಯಾರ್ಥಿ ಹೇಳಲ್ಪಡುವಂತಹ ಪಾಠವನ್ನು ಯಾವ ರೀತಿ ಗಮನಿಸುತ್ತಾನೆ, ಒಬ್ಬ ಸಾಧಾರಣವಾದವನು ಹೇಳಲ್ಪಡುವಂತಹ ಪಾಠವನ್ನು ಯಾವ ರೀತಿ ಗಮನಿಸುತ್ತಾನೆ ಎನ್ನುವ ಗಮನಿಸುವ ವಿಧಾನದಲ್ಲಿ ಇರುವಂಥದ್ದಾಗಿದೆ. ಸತ್ಯವೇದವನ್ನು ಯಾವ ರೀತಿ ಗಮನಿಸುತ್ತೇವೆ ಎನ್ನುವುದೇ ಬಹುಮುಖ್ಯ. ಲೂಕನ ಸುವಾರ್ತೆ 8ನೇ ಅಧ್ಯಾಯ 17-18ರಲ್ಲಿ ಯೇಸು ಒಂದು ಕಾರ್ಯವನ್ನು ಹೇಳ್ತಾರೆ. ಬಹಿರಂಗವಾಗದಿರುವಂತಹ ರಹಸ್ಯವಿಲ್ಲ. ರಹಸ್ಯ ಅಂತ ಹೇಳಿದ್ರೆ ಅದು ಪ್ರಕಟಿಸಲ್ಪಡದಿರುವಂತಹ, ಅರ್ಥ ಮಾಡಲಾಗದಿರುವಂಥ ಕಾರ್ಯವಲ್ಲ. ಬಹಿರಂಗವಾಗದಿರುವಂತಹ ರಹಸ್ಯವಿಲ್ಲ. ಅರಿಯಲ್ಪಟ್ಟು ತಿಳಿಯಲ್ಪಟ್ಟು ಹೊರಬರದಿರುವಂತಹ ಮರೆಯಾಗಿರುವ ವಸ್ತುವು ಇಲ್ಲ. ಯಾವ ಮರೆಯಾಗಿರುವ ಕಾರ್ಯವಾಗಿರಲಿ, ಯಾವ ಒಂದು ರಹಸ್ಯವಾಗಿರಲಿ, ಪ್ರಕಟವಾಗದಿರುವಂಥವುಗಳಲ್ಲ, ಅರಿತುಕೊಳ್ಳಲಾಗದಿರುವಂಥವುಗಳಲ್ಲ. ಬಹಿರಂಗವಾಗದಿರುವಂತಹ ರಹಸ್ಯವಿಲ್ಲ, ತಿಳಿಯಲ್ಪಟ್ಟು ಹೊರಗೆ ಬರದಿರುವಂತಹ ರಹಸ್ಯವಾದ ವಸ್ತುವು ಇಲ್ಲ. ಆದ್ದರಿಂದ ನೀವು ಕೇಳುವುದರ ಕುರಿತಾಗಿ ಗಮನವುಳ್ಳವರಾಗಿರಿ. ನೀವು ಯಾವ ರೀತಿ ಕೇಳ್ತೀರ ಎನ್ನುವುದರಲ್ಲಿಯೇ ಸಮಸ್ಯೆ ಇರುವಂಥದ್ದಾಗಿದೆ. ನೀವು ಕೇಳುವಂಥದ್ದು ಸರಿಯಾಗಿರುವ ಕ್ರಮದಲ್ಲಿ ಕೇಳಲಿಲ್ಲ ಅಂದರೆ ಅದು ನಿಮಗೆ ರಹಸ್ಯವಾಗಿಯೇ ಇರುತ್ತದೆ. ನೀವು ಕೇಳುವ ವಿಧ ತಪ್ಪಾಗಿದ್ದರೆ, ಆಸಕ್ತಿ ಇಲ್ಲದೆ ಇದ್ದರೆ ಅದು ನಿಮಗೆ ಮರೆಯಾಗಿಯೇ ಇರುವಂಥದ್ದಾಗಿದೆ. ಯೇಸು ಹೇಳುತ್ತಾರೆ, ಲೋಕದಲ್ಲಿ ರಹಸ್ಯವೆಲ್ಲ ಏನೂ ಇಲ್ಲ ಅಂತ, ಮರೆಯಾಗಿರುವ ಕಾರ್ಯ ಯಾವುದೂ ಇಲ್ಲ ಅಂತ. ಕರ್ತನ ಸತ್ಯವೇದದಲ್ಲಿ ಪ್ರಕಟಣೆಗಳಲ್ಲಿ ಅಲ್ಲಿ ಹೇಳಲ್ಪಟ್ಟಿರುವಂತಹ ಅರ್ಥವಾಗುತ್ತಿಲ್ವಲ್ಲ ಎಂಬುದಾಗಿ ಹೇಳುವಂಥದ್ದು ಯಾವುದೂ ಇಲ್ಲ. ನೀವು ಎಲ್ಲಿ ನಿಮ್ಮನ್ನು ಕ್ರಮಪಡಿಸಬೇಕೆಂದರೆ ಕೇಳುವ ವಿಧಾನವನ್ನು ಗಮನಿಸಿರಿ, ನೀವು ಅದನ್ನು ಓದುವ ವಿಧಾನವನ್ನು ಗಮನಿಸಿರಿ, ಅಲ್ಲಿಯೇ ತಪ್ಪಿರುವಂಥದ್ದಾಗಿದೆ. ಆದ್ದರಿಂದ ನೀವು ಕೇಳುವ ವಿಧಾನದ ಕುರಿತಾಗಿ ಗಮನವುಳ್ಳವರಾಗಿರಿ ಎಂಬುದಾಗಿ ಹೇಳುತ್ತಾರೆ. ಹಾಗಾಗಿ ಗಮನಿಸುವ ವಿಚಾರವೆಲ್ಲ ಇದೆ. ಹಾಗಾಗಿ ಸತ್ಯವೇದವನ್ನು ನೀವು ಬರೀ ಸುಮ್ಮನೆ ಓದುವುದಲ್ಲದೆ ಆ ಮುಂಜಾನೆ ಪ್ರಾರ್ಥನೆ ವೇಳೆಯಲ್ಲಿ ಅದನ್ನು ಗಮನಿಸಿ ನೋಡುವುದಾದರೆ ಅದರಲ್ಲಿರುವಂತಹ ರಹಸ್ಯ, ಅದರಲ್ಲಿರುವಂತಹ
ಅದ್ಭುತ, ಅದರಲ್ಲಿರುವಂತಹ ಆಶೀರ್ವಾದ, ಅದರಲ್ಲಿರುವಂತಹ ಒಳಿತುಗಳು ನಮಗೆ ಖಂಡಿತವಾಗಿ ಪ್ರಕಟವಾಗಲು ಮುಂದಾಗುತ್ತದೆ ಎಂದು ಸತ್ಯವೇದ ಹೇಳುತ್ತದೆ. ಹಾಗಾಗಿ ಸತ್ಯವೇದವನ್ನ ಸರಿಯಾಗಿ ಗಮನಿಸಿದರೆ ಅದು ನಮಗೆ ಮರೆಯಾಗಿರುವಂಥದ್ದು ಯಾವುದೂ ಇಲ್ಲ. ಸತ್ಯವೇದದಲ್ಲಿ ಅರ್ಥವಾಗದಿರುವಂಥದ್ದು ಯಾವುದೂ ಇಲ್ಲ. ನಾವು ಸ್ವಲ್ಪ ಅಕ್ಕರೆಯಿಂದ ಓದುವುದಿಲ್ಲ, ಅದುವೇ ಕಾರಣವಾಗಿದೆ. ಸುಮ್ಮನೆ ಏನೋ ಓದ್ತೀವಿ, ಯಾರಾದರೂ ಹೇಳಿದ್ರೆ ಕೇಳಿಸ್ಕೊಳ್ಳೋಣ ಎಂಬುದಾಗಿ ಏನು ಹೇಳಿದ್ರು ಕೈತಟ್ಟಿ ಹೋಗ್ತೀವಿ, ಇದುವೇ ಕಾರಣ. ಸತ್ಯವೇದವನ್ನು ನಾವು ಸರಿಯಾಗಿ ಉಪಯೋಗ ಮಾಡಿದರೆ ಅದರಿಂದ ಎಲ್ಲ ಒಳಿತುಗಳನ್ನು, ಇಹಪರ ಒಳಿತುಗಳನ್ನು ನಾವು ಹೊಂದಿಕೊಳ್ಳಲು ಸಾಧ್ಯ ಎಂಬುದಾಗಿ ಸತ್ಯವೇದ ನಮಗೆ ಒತ್ತು ಕೊಟ್ಟು ಹೇಳುವಂಥದ್ದಾಗಿದೆ. ಈಗ ನಾವು ನೋಡುವಂಥ ಕೆಲವೊಂದು ಕಾರ್ಯಗಳು ಸತ್ಯವೇದ ಪುಸ್ತಕವನ್ನು ಅಥವಾ ಸತ್ಯವೇದವನ್ನು ನಮ್ಮ ಜೀವನದಲ್ಲಿ ಕ್ರಮವಾಗಿ ಉಪಯೋಗ ಮಾಡುವುದು ಯಾವ ರೀತಿ, ಸರಿಯಾಗಿ ಉಪಯೋಗ ಮಾಡುವುದು ಯಾವ ರೀತಿ, ಸತ್ಯವೇದ ಎಲ್ಲರ ಕೈಗಳಲ್ಲಿದೆ. ಅದನ್ನು ಉಪಯೋಗಿಸುವಂತಹ ಕ್ರಮದಲ್ಲಿಯೇ ವ್ಯತ್ಯಾಸವಿರುವಂಥದ್ದಾಗಿದೆ. ಕೆಲವರಿಗೆ ಆ ಸತ್ಯವೇದ ಒಂದು ಮರೆಯಾಗಿದೆ, ಕೆಲವರಿಗೆ ಸತ್ಯವೇದ ತೆರೆದ ಪುಸ್ತಕವಾಗಿದೆ. ಹಾಗಾಗಿ ಅದರಲ್ಲಿ ಏನು ಕಾರಣ ಅಂತ ಕೇಳಿದ್ರೆ ಅದನ್ನು ಉಪಯೋಗ ಮಾಡುವ ರೀತಿ, ಅದನ್ನು ಅರ್ಥೈಸಿಕೊಳ್ಳುವ ರೀತಿ, ಅದನ್ನು ಗಮನಿಸುವಂತಹ ರೀತಿ. ಇವತ್ತು ನಾವು ನೋಡುವಂಥದ್ದು ಒಬ್ಬನು ಸತ್ಯವೇದದಲ್ಲಿರುವ ಒಳಿತುಗಳನ್ನು ಪರಿಪೂರ್ಣವಾಗಿ ಹೊಂದಿಕೊಳ್ಳಬೇಕೆಂದರೆ ಸತ್ಯವೇದವನ್ನು ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಉಪಯೋಗಿಸುವುದು. ಮೊದಲನೆಯದಾಗಿ ಸತ್ಯವೇದದ ವಾಕ್ಯಗಳನ್ನು ನಿಮಗಾಗಿರುವ ಪ್ರತ್ಯೇಕ ವಾಕ್ಯಗಳಾಗಿ ತೆಗೆದುಕೊಳ್ಳಬೇಕು. ಸತ್ಯವೇದ ಎಂಬುದಾಗಿ ಬರಬೇಕಾದರೆ ಸತ್ಯವೇದ ಪುಸ್ತಕದಲ್ಲಿರುವ ಎಲ್ಲವೂ ಸತ್ಯವೇದವಲ್ಲ. ಸತ್ಯವೇದ ಎಂಬುದಾಗಿ ಹೇಳುವಂಥದ್ದು ದೇವರ ಬಳಿಯಿಂದ, ದೇವರ ಮನುಷ್ಯರ ಮುಖಾಂತರವಾಗಿ ನೇರವಾಗಿ ಹೇಳಲ್ಪಟ್ಟಂತಹ ಮಾತುಗಳ ಹೆಸರೇ ಸತ್ಯವೇದ. ಸತ್ಯವೇದ ಪುಸ್ತಕದಲ್ಲಿರುವಂಥದ್ದು ಹೇಳಲ್ಪಟ್ಟಂತಹ ಮಾತುಗಳನ್ನು ಅರ್ಥೈಸುವುದಕ್ಕೆ ಬೇಕಾಗಿರುವ ನಡೆದ ಸಂಭವಗಳನ್ನು, ದೇವರ ಪರಿಶುದ್ಧ ಭಕ್ತರ ಚರಿತ್ರಾ ಕಾರ್ಯಗಳನ್ನು ಸೇರಿಸಿ ಹೇಳಿದ್ದಾರೆ. ಒಂದು ಕಾರ್ಯವನ್ನ, ಒಂದು ಸಿದ್ಧಾಂತವನ್ನು ಹೇಳಬೇಕಾದ್ರೆ ಅಥವಾ ದೇವರು ಒಂದು ಆಜ್ಞೆಯನ್ನ ಕೊಡುವಾಗ, ಒಂದು ವೇದವನ್ನ ಕೊಡಬೇಕಾದ್ರೆ ಅದನ್ನು ರಾವಾಗಿ ಕೊಡದೆ ಆ ಮಾತುಗಳು ಯಾವ ರೀತಿ ಕ್ರಿಯೆ ಮಾಡುತ್ತದೆ, ಒಬ್ಬರು ಆ ಮಾತುಗಳನ್ನು ಅವರು ಅವಲಂಬಿಸಿದ ಏನಾಯಿತು, ಕೆಲವೊಬ್ಬರ ಜೀವನ ಸಾಕ್ಷಿಗಳನ್ನು ಆ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ನಾನು ಇಲ್ಲಿ ವೇದ ಎಂಬುದಾಗಿ ಹೇಳುತ್ತಿರುವ ಕಾರ್ಯವೇನೆಂದರೆ ದೇವರು ಮನುಷ್ಯರಿಗೆ ಹೇಳಿದಂತಹ ಮಾಹಿತಿ. ಅದನ್ನು ತಾನೇ ನೇರವಾಗಿ ಹೇಳಿರ್ಬೋದು ಅಥವಾ ಮನುಷ್ಯರ ಮೂಲಕವಾಗಿಯೂ ಹೇಳಿರ್ಬೋದು. ಮನುಷ್ಯರ ಮೂಲಕವಾಗಿ ಹೇಳಲ್ಪಡುವುದಕ್ಕೆ ಪ್ರವಾದನೆ ಎಂಬುದಾಗಿ ನಾವು ಹೇಳಬಹುದು. ಸತ್ಯವೇದದಲ್ಲಿ ಬಹಳ ಮಾತುಗಳು ಪ್ರವಾದನೆಗಳು. ಹಾಗಾಗಿ ಮನುಷ್ಯರ ಕುರಿತಾಗಿ, ನಮ್ಮ ಕುರಿತಾಗಿ ದೇವರ ಬಾಯಿಂದ ಹುಟ್ಟಿದಂತಹ ಮಾತುಗಳಿದೆ ನೋಡಿ, ಅದಕ್ಕೆ ಹೆಸರು ಸತ್ಯವೇದ. ಈ ಸತ್ಯವೇದ ಪುಸ್ತಕದಲ್ಲಿರುವಂತಹ ಎಲ್ಲ ವಾಕ್ಯಗಳು ಕೂಡ ದೇವರ ಬಾಯಿಂದ ಬಂದಿರುವ ವಾಕ್ಯಗಳು ಎಂಬುದಾಗಿ ಹೇಳಕ್ಕಾಗಲ್ಲ. ಇದರಲ್ಲಿ ಪರಿಶುದ್ಧ ಭಕ್ತರು ಹೇಳಿರುವಂತಹ ಮಾತುಗಳು ಇದೆ, ಯೂದಾಸರಂತಹ ತದ್ವಿರುದ್ಧವಾಗಿರುವ ಮಾತುಗಳು ಕೂಡ ಇದೆ. ಆನಂತರ ಝೆನಗ್ರಿಮ್ ಎನ್ನುವ ರೀತಿಯಲ್ಲಿ ಅವರು ಮಾತಾಡಿರುವಂತಹ ಮಾತುಗಳಿದೆ, ಅವರು ಶಪಿಸಿ ಮಾತಾಡಿರುವಂತಹ ಮಾತುಗಳಿದೆ. ಯೋಬನ ಸ್ನೇಹಿತರು ಯೋಬನಿಗೆ ಬುದ್ಧಿ ಹೇಳುತ್ತೇವೆ ಎಂಬುದಾಗಿ ಭಾವಿಸಿ ನಿಧಾನವಿಲ್ಲದೆ ಮಾತನಾಡಿದ ಮಾತುಗಳು ಕೂಡ ಒಳಗಿದೆ. ಹಾಗಾಗಿ ಇವೆಲ್ಲ ನಾವು ಯಾಕೆ ಅದನ್ನು ಸತ್ಯವೇದದಲ್ಲಿ ಇಟ್ಟಿದ್ದಾರೆ ಅಂತ ನೋಡೋದಾದರೆ, ನಮಗೆ ಹೇಳಲ್ಪಟ್ಟಂತಹ ಕಾರ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ. ಸತ್ಯವೇದದಲ್ಲಿ ಏನು ಹೇಳಿದ್ದಾರೆ, ಅದಕ್ಕೆ ತದ್ವಿರುದ್ಧವಾಗಿ ಯಾವ ರೀತಿ ಮಾತಾಡಿದ್ದಾರೆ, ಅವರ ಜೀವನ ಯಾವ ರೀತಿ ಇತ್ತು, ಇವೆಲ್ಲಗಳ ಕುರಿತಾಗಿ ಅದರ ಹಿನ್ನೆಲೆಯ ಮಾಹಿತಿಯನ್ನು ವಿವರಿಸಿ ತೋರಿಸುವುದಕ್ಕೋಸ್ಕರವಾಗಿಯೇ ಇವೆಲ್ಲ ಬರೆಯಲ್ಪಟ್ಟದಾಗಿದೆ. ಬೈಬಲ್ನಲ್ಲಿ ಇದೆ ಎನ್ನುವುದಕ್ಕೋಸ್ಕರವಾಗಿ ತದ್ವಿರುದ್ಧವಾಗಿರುವ ಒಂದು ಕ್ಯಾರೆಕ್ಟರ್, ಅವರು ಮಾತಾಡಿದಂತಹ ಮಾತುಗಳಿಗೆ ನಾವು ಕೊಡಕ್ಕಾಗಲ್ಲ. ರೇಖೆ ಎಳೆದಿದ್ದು ಬೈಬಲ್ ತಲ್ಲಿ ತಾನೇ ಇದೆ, ಇದು ಕೂಡ ಇದೇ ರೀತಿ ಎಂಬುದಾಗಿ ಹೇಳಕ್ಕಾಗಲ್ಲ. ಸೆನಗ್ರಿಪ್ ಎನ್ನುವವನು ಬಂದು ಇಸ್ರೇಲ್ ಜನಗಳನ್ನು, ಇಸ್ರೇಲ್ ದೇವರನ್ನ ದುಷ್ಟವಾಗಿ ಮಾತಾಡಿದಂತಹ ವಾಕ್ಯಗಳು ಇವೆ. ಯಾರು ಆ ದೇವರು ಎಂಬುದಾಗಿ ಮಾತಾಡಿರುವ ವ್ಯಕ್ತಿಯಲ್ಲಿದೆ, ಅದನ್ನು ಅಂಡರ್ಲೈನ್ ಮಾಡಿ ಇದು ಬೈಬಲ್ ಇತ್ತು, ಇದು ಸತ್ಯವೇದ ಎಂಬುದಾಗಿ ಹೇಳಕ್ಕಾಗಲ್ಲ. ಸತ್ಯವೇದ ಎನ್ನುವಂಥದ್ದು ದೇವರ ಬಳಿಯಿಂದ ಮನುಷ್ಯರಿಗೆ ಬಂದಂತಹ ಸುದ್ದಿ. ಅದು ಒಂದೊಂದು ಕಾಲಘಟ್ಟಕ್ಕೂ ವ್ಯತ್ಯಾಸವಾಗುತ್ತದೆ. ಅವರು ಒಂದು ಕಾಲದಲ್ಲಿ ಹಳೆಯ ಒಡಂಬಡಿಕೆಗೆ ಹೇಳಲ್ಪಟ್ಟಂತಹ ಕಾರ್ಯಗಳು ಕೂಡ ಇದೆ. ಹೊಸ ಒಡಂಬಡಿಕೆಯ ಕಾಲದಲ್ಲಿ ಸ್ವಲ್ಪ ಮಾರ್ಪಡಿಸಿ ದೇವರು ಇನ್ನೂ ಮಹತ್ವವಾಗಿ ತನ್ನ ಜನಗಳು ಹೇಳಿರುವ ಕಾರ್ಯಗಳು ಇದೆ. ಹಾಗಾಗಿ ದೇವರ ಬಳಿಯಿಂದ ಮನುಷ್ಯರಿಗೆ ಬಂದಂತಹ ಮಾತುಗಳು ಅದು ನೇರವಾಗಿ ದೇವರ ಬಳಿಯಿಂದ ಬಂದಿರಬಹುದು ಅಥವಾ ಮನುಷ್ಯರ ಮೂಲಕವಾಗಿಯೂ ಬಂದಿರಬಹುದು. ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಬಂದಿದ್ದರೂ ಅದು ದೇವರ ಮಾತು ಎನ್ನುವುದು ನಮಗೆ ಅರ್ಥವಾಗುತ್ತದೆ. ಈ ಸತ್ಯವೇದದಲ್ಲಿ ದೇವರು ಮಾತ್ರವಲ್ಲ, ಸೈತನ ಮಾತಾಡಿದ ಮಾತು ಕೂಡ ಇದೆ.
ಯೇಸುನಾಥನ ಬಳಿಯಲ್ಲಿ ಸೈತಾನ ಮಾತಾಡಿದಂತಹ ಆ ಮಾತುಗಳು ಇವೆ. ಯೋಬನ ಕುರಿತಾಗಿ ತಪ್ಪು ಉರಿಸಿ ದೇವರ ಬಳಿ ಮಾತಾಡಿದ್ನಲ್ಲ, ಅದು ಕೂಡ ಅಲ್ಲಿ ಉಲ್ಲೇಖವಾಗಿದೆ. ಅದಕ್ಕೆಲ್ಲ ನೀವು ಅಂಡರ್ಲೈನ್ ಹಾಕೊಂಡಲ್ಲಿ ಇದು ಬೈಬಲ್ನಲ್ಲಿಯೇ ಇದೆಯಲ್ಲವಾ, ಇದು ಬೈಬಲಲ್ಲಿರುವಂತಹ ಎಲ್ಲವೂ ವೇದವಾಕ್ಯ ಎಂಬುದಾಗಿ ಭಾವಿಸಬಾರದು. ಸತ್ಯವೇದ ಎನ್ನುವಂಥದ್ದು ದೇವರು ಮನುಷ್ಯರಿಗೆ ಕೊಟ್ಟಂತಹ ಮಾತು, ಮನುಷ್ಯರ ಮೂಲಕವಾಗಿ ಕೊಟ್ಟಂತಹ ಮಾತು, ಅವುಗಳ ಪರಿಸ್ಥಿತಿಗಳನ್ನ ನಮಗೆ ವಿವರಿಸಿ ತೋರಿಸುವುದಕ್ಕೂ ಸುಲಭವಾಗಿ ಅರ್ಥೈಸಿಕೊಳ್ಳುವುದಕ್ಕೂ ಹಲವು ನಿದರ್ಶನಗಳು, ಚರಿತ್ರಾ ಕಾರ್ಯಗಳು, ಮನುಷ್ಯನ ಜೀವನಗಳು ಅಲ್ಲಿ ನಮಗೆ ಹೇಳಲ್ಪಟ್ಟದಾಗಿರುವಂಥದ್ದಾಗಿದೆ. ಹಾಗಾಗಿ ಇದರಲ್ಲಿ ಯಾವುದು ವೇದವಾಕ್ಯ, ಯಾವುದು ಸತ್ಯವೇದ ವಾಕ್ಯ ಎಂಬುದಾಗಿ ಆರಿಸಿ ತೆಗೆದುಕೊಂಡು ಅದನ್ನೇ ಫಾಲೋ ಮಾಡಬೇಕು. ಅದನ್ನು ಕೈಗೊಳ್ಳುವಂಥದ್ದೇ ನಮ್ಮ ಉದ್ದೇಶ. ಇದನ್ನು ಅರ್ಥ ಮಾಡಿಕೊಳ್ಳದೆ ಇವತ್ತು ಬಹಳ ಜನ ಸತ್ಯವೇದದಲ್ಲಿ ಅಸಹ್ಯವಿದೆ, ಸತ್ಯವೇದದಲ್ಲಿ ರಕ್ತ ಸುರಿಸಿರುವುದೂ ಇದೆ, ಅದು ಆ ದಿನಗಳಲ್ಲಿ ನಡೆದಂತಹ ನಿದರ್ಶನದ ಕುರಿತು ಹೇಳಲ್ಪಟ್ಟಿರುವಂಥದ್ದು. ಸತ್ಯವೇದ ಎನ್ನುವುದು ಬೇರೆ, ಅದು ದೇವರ ಬಾಯಿಂದ ಹೊರಟಂತಹ ಮಾತು. ಈ ಸತ್ಯವೇದ ಪುಸ್ತಕದಲ್ಲಿ ವೇದವಿದೆ. ವೇದ ಮಾತ್ರವಲ್ಲ, ಅದನ್ನು ಒಳಗೊಂಡಿರುವಂತಹ ಚರಿತ್ರೆಗಳು ಕೂಡ ಇರುವಂಥದ್ದಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಂತಹ ಅಥವಾ ದೇವರು ಹೇಳಿದಂತಹ ಮಾತುಗಳೆಲ್ಲ ನಮಗೋಸ್ಕರವಾದುದು ಎಂಬುದಾಗಿ ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನಮಗೆ ಸೀಮಿತವಾದದ್ದು. ಯಾಕೆಂದ್ರೆ ಇದರಲ್ಲಿ ನಮ್ಮ ಹೆಸರು ಹಾಕಿ ನೇರವಾಗಿ ಏನು ಬರೆದಿರೋದಿಲ್ಲ. ಕೆಲವರು ಹೇಳ್ತಾರೆ, ಒಂದು ವಾಕ್ಯವನ್ನು ತೆಗೆದು ತೋರಿಸಿದ್ರೆ ಅವರು ಹೇಳ್ತಾರೆ ಅದು ರೋಮನ್ನರಿಗೆ ಬರೆದಿರುವುದು. ಅದು ರೋಮನ್ನರಿಗೆ ಬರೆದಿರುವುದನ್ನು ಯಾವ್ಯಾಕೆ ಓದಬೇಕು? ಆ ರೀತಿ ಎಂದರೆ ರೋಮನ್ನರಿಗೆ ಬರೆಯಲ್ಪಟ್ಟಂತವುಗಳಲ್ಲಿ ನಿಮಗೆ ಸಂದೇಶವಿದೆ, ಅದನ್ನು ನಾವು ಓದಬೇಕು. ಹಾಗಾಗಿ ಸತ್ಯವೇದವೆನ್ನುವುದು ಮನುಷ್ಯರಿಗೆ ದೇವರು ಕೊಟ್ಟಂತಹ ಮಾತು ಅದು. ಹಾಗಾಗಿ ನಮಗೆ ನಮ್ಮ ಹೆಸರಾಕಿ ಬರೆದು ಕೊಡುವುದಿಲ್ಲ. ಸತ್ಯವೇದ ಒಂದು ಸಾಮಾನ್ಯವಾಗಿ ತಮ್ಮ ಜನಗಳು ಕೈಗೊಳ್ಳುವುದಕ್ಕೂ ಪಾಲಿಸುವುದಕ್ಕೂ ಕೈಗೊಂಡು ನಡೆಯುವುದಕ್ಕೆ ತಕ್ಕ ಹಾಗೆ ಮಾತುಗಳನ್ನು ಒಳಗೊಂಡಿದೆ. ಹಾಗಾಗಿ ಈ ಮಾತುಗಳು ಮೊದಲು ನನಗೆ ಸೀಮಿತವಾದದ್ದು ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು. ದೇವರು ಹೇಳಿದಂತಹ ನೇರವಾದ ಸಂದೇಶ, ದೇವಭಕ್ತರ ಮುಖಾಂತರವಾಗಿ ಹೇಳಿದಂತಹ ಸಂದೇಶ, ಇವುಗಳು ಜೀವನದ ಕುರಿತಾಗಿ, ಚರಿತ್ರ ಕಾರ್ಯಗಳ ಕುರಿತಾಗಿ ಹೇಳುವಂತಹ ಮಾಹಿತಿ ಇದೆ. ಇವೆಲ್ಲವೂ ಕೂಡಿದ್ದಾಗಿಯೇ ಸತ್ಯವೇದ ಎಂಬುದಾಗಿ ಹೇಳ್ತೀವಿ. ಹಾಗಾಗಿ ಈ ಸತ್ಯವೇದ ಸಂದೇಶವನ್ನ ನಿಮಗೋಸ್ಕರವಾಗಿರುವಂತಹ ಪ್ರತ್ಯೇಕ ಸುದ್ದಿಯಂತೆ ಮೊದಲು ನೋಡಬೇಕು. ದೇವರ ಬಾಯಿಂದ ಒಂದು ಮಾತು ಬರುವುದಾದರೆ ಇದು ನನಗೆ ಸೀಮಿತವಾದದ್ದ ಎಂಬುದಾಗಿ ಯೋಚಿಸಬೇಕು. ದೇವರ ಮಾತುಗಳನ್ನು ಕೇಳಲು ಮುಂದಾಗುವಾಗ ಅದು ಅವನ ಬಗ್ಗೆ ಹೇಳ್ತಾರೆ, ಇದು ಇವನ ಬಗ್ಗೆ ಹೇಳ್ತಾರೆ ಎಂಬುದಾಗಿ ಭಾವಿಸದೆ ಇದು ನನಗೆ ಸೀಮಿತವಾದದ್ದು ಎಂಬುದಾಗಿ ಯೋಚಿಸಬೇಕು. ಸತ್ಯವೇದದಲ್ಲಿ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 21-22 ವಾಕ್ಯಗಳಲ್ಲಿ ಅವರು ಭೋಜನ ಮಾಡುವಲ್ಲಿ ಎಲ್ಲರೂ ಕುಳಿತು ಕರ್ತನ ಭೋಜನದ ಪಂಕ್ತಿಯಲ್ಲಿ ಕೂತಿರಬೇಕಾದರೆ ಯೇಸು ಹೇಳುತ್ತಾರೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ತೋರಿಸಿಕೊಡುತ್ತಾನೆ ಎಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಎಂದರು. ಅನಂತರ ನೋಡಿ, ಆಗ ಅವರು ಕೂಡಿರುವಂತಹ ಶಿಷ್ಯರು ದುಃಖದಿಂದ ಅವರನ್ನ ನೋಡಿ, ದೇವರೇ, ನಾನೋ ಎಂಬುದಾಗಿ ಒಬ್ಬರೊಬ್ಬರಾಗಿ ಕೇಳಲು ಮುಂದಾದರು. ಅದುವೇ ಇಲ್ಲೇನು ಹೇಳ್ತಾ ಇದ್ದಾರೆ, ದೇವರ ಬಾಯಿಂದ ಒಂದು ಮಾತು ಹೊರಟಾಗ ಮೊದಲು ನಿಮ್ಮಲ್ಲಿ ಬರಬೇಕಾಗಿರುವುದು ನನಗ. ದೇವರೇ, ಈ ಮಾತು ನನಗೆ ಹೇಳ್ತಾ ಇದ್ದೀರಾ, ನನಗೆ ಕೊಡ್ತಾ ಇದ್ದೀರಾ ಎನ್ನುವುದನ್ನು ನೀವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲರೂ ಕೇಳ್ತಾರೆ ದೇವರ ಬಳಿ, ನಾನಾ ದೇವರೇ. ಮೊದಲು ಸತ್ಯವೇದವನ್ನ ಓದುವವನಿಗೆ ಆ ಮನಸ್ಥಿತಿ ಇರಬೇಕು. ಇದು ಯಾರಿಗಾದರೂ ಇರುತ್ತೆ, ಆ ಸೇವಕನ ಬಗ್ಗೆ ಹೇಳಿರ್ಬೋದು, ಇವರ ಬಗ್ಗೆ ಹೇಳಿರ್ಬೋದು ಎನ್ನುವಂತಹ ಆ ಲೆಕ್ಕದಲ್ಲಿ ಕೆಲವರು ಸತ್ಯವೇದವನ್ನ ಧ್ಯಾನ ಮಾಡ್ತಾರೆ. ಸತ್ಯವೇದವನ್ನ ಧ್ಯಾನ ಮಾಡಬೇಕಾದರೆ ಮೊದಲು ಅದು ನಮಗೆ ಸೀಮಿತವಾದದ್ದ ಎಂಬುದಾಗಿ ಮೊದಲು ಧ್ಯಾನ ಮಾಡಬೇಕು. ಕೆಲವರನ್ನ ನೋಡುವುದಾದರೆ ಸೇವಕರ ಬಗ್ಗೆ ತಪ್ಪೇಳಬೇಕು, ಅಥವಾ ಬೇರೆ ಕೆಲವು ಕ್ರೈಸ್ತರ ಬಗ್ಗೆ ತಪ್ಪೇಳಬೇಕು, ಅಥವಾ ವಿಶ್ವಾಸಿಗಳನ್ನು ತಪ್ಪೇಳುವಂತಹ ಸೇವಕರಿದ್ದಾರೆ. ಇವರು ಇದಕ್ಕೋಸ್ಕರವಾಗಿ ವಾಕ್ಯವನ್ನ ಹುಡುಕಿ ಕಂಡುಹಿಡಿಯುತ್ತಾರೆ. ಸಮೀಪದಲ್ಲಿ ನೋಡಬೇಕಾದರೆ 2 ರೀತಿಯಾಗಿರುವಂತಹ ಸೇವಕರು ಬಹುತೇಕವಾಗಿದ್ದಾರೆ. ಸಭೆಗೆ ಬಂದು ಅಥವಾ ಒಂದು ಕೂಟಕ್ಕೆ ಬಂದು ಕುಳಿತಿರುವಂತಹ ವ್ಯಕ್ತಿಗಳನ್ನ ಬೈತಾ ಇರ್ತಾರೆ. ವೇದಿಕೆಯಲ್ಲಿ ಕುಳಿತು ವೇದಿಕೆಯಿಂದ ಅವರು ಮಾಡುವಂತಹ ಕಾರ್ಯಗಳು, ಕೊರತೆ ಅವರು ಹಾಕುವಂತಹ ಬಟ್ಟೆ, ಅವರು ಮಾತಾಡುವಂತಹ ಮಾತು ಎಲ್ಲವನ್ನು ಸರ್ಕ್ಯಾಸ್ಟಿಕ್ ಆಗಿ ಯಾರನ್ನ ವಿಶ್ವಾಸಿಗಳನ್ನ, ಈ ರೀತಿ ನಡೀತೀಯಾ, ಹಿಂಗ್ ಮಾಡ್ತೀಯಾ, ಈ ರೀತಿ ಹೋಗ್ತೀಯಾ, ಆ ರೀತಿ ಹೋಗ್ತೀಯಾ, ಈ ರೀತಿ ತಲೆ ಬಾಚ್ತೀಯಾ, ಈ ರೀತಿ ಪೌಡರ್ ಹಾಕ್ತೀಯಾ, ಈ ರೀತಿ ನಡೀತೀಯಾ ಎಂಬುದಾಗಿ ಹೇಳಿ ಬಂದು ಕುಳಿತರೆ ಕ್ಲಾಸ್ ತೆಗೆಯುತ್ತೇವೆ. ಇವರು ಓದುವುದು ಪೂರ್ತಿಯಾಗಿ ಬರುವಂತಹ ಜನಗಳನ್ನ ಎಲ್ಲಿ ತಪ್ಪು ಹೊರಿಸಬಹುದು,
ಅದಕ್ಕೆ ವಾಕ್ಯಲ್ಲಿ ಇದನ್ನು ಹುಡುಕ್ತಿರ್ತಾರೆ. ಇನ್ನು ಕೆಲವರಿದ್ದಾರೆ ವಿಶ್ವಾಸಿಗಳು ಅಥವಾ ಕೆಲವು ಸೇವಕರು ಕೂಡ ಬೇರೆ ಸೇವಕರನ್ನ ತಪ್ಪು ಹುಡುಕ್ತಾ ಇರ್ತಾರೆ. ಓ, ಈ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆಯಲ್ಲ, ಇದು ಇವರ ಬಗ್ಗೆ ಹೇಳಲ್ಪಟ್ಟಿದೆ. ಅವರು ಮಾತಾಡುವಂತಹ ಮಾತಿಗೆ ತದ್ವಿರುದ್ಧವಾಗಿ ಈ ಮಾತಿದೆಯಲ್ಲ, ಇದರ ಕುರಿತಾಗಿ ಅವರು ಮಾತಾಡ್ತಾ ಇರ್ತಾರೆ. ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ಓದಬೇಕಾದ್ರೆ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ನಾನು ಎಂಬುದಾಗಿ ಕೇಳುವಂತಹ ಮನಸ್ಥಿತಿ ಬೇಕು. ಇದು ನನಗೆ ಹೇಳಲ್ಪಟ್ಟದ್ದಾ, ಇದು ನನಗೆ ಸಂದೇಶ ಏನು ಒಳಗಡಗಿದೆ ಎಂಬುದಾಗಿ ಕೇಳಬೇಕು. ಇವರಿಗೆ ಗೊತ್ತು. ನಾವು ಯಾರೊಂದಿಗೂ ಸಂಪರ್ಕದಲ್ಲಿಲ್ವಲ್ಲ, ನಾವು ಯಾರ ಬಳಿಯಲ್ಲಿಯೂ ಯೇಸುವನ್ನು ತೋರಿಸಿಕೊಳ್ಳುವುದಿಲ್ವಲ್ಲ. ಆದರೆ ಯೇಸು ಒಂದು ಕಾರ್ಯವನ್ನು ಹೇಳಿದರೆ ಅದರಲ್ಲಿ ಏನಾದರೂ ಒಂದು ಕಾರಣವಿರುತ್ತಲ್ಲ, ಎಲ್ಲದೆ ಹೇಳೋದಿಲ್ವಲ್ಲ ಎಂಬುದಾಗಿ ಹೇಳಿ, ಅವರು ಒಂದು ವೇಳೆ ಅವರಿಗೆ ಬೇರೆ ಯಾರ ಸಂಪರ್ಕ ಇಲ್ಲದೆ ಇರ್ಬೋದು, ಅವರಾಗಿ ಏನು ಮಾಡಿದ್ರು, ದೇವರ ಇಷ್ಟು ದೊಡ್ಡ ಮಾತನ್ನು ಹೇಳ್ತಾ ಇದ್ದೀರಲ್ವಾ, ನಾನಾ ಎಂಬುದಾಗಿ ಕೇಳಿದ್ರು. ಆಗ ಆ ರೀತಿಯಾಗಿ ಈ ಮನಸ್ಥಿತಿ ಸತ್ಯವೇದಕ್ಕೆ ಮುಂದೆ ನಿಂತಿರುವ ನಮ್ಮೆಲ್ಲರಿಗೂ ಬೇಕು. ಸತ್ಯವೇದದಲ್ಲಿ ಒಂದು ವಾಕ್ಯವನ್ನು ಓದಬೇಕಾದ್ರೆ, ದೇವರೇ ಇದು ನನ್ನ ಜೀವಿತದಲ್ಲಿ ಈ ಒಂದು ವಾಕ್ಯದಲ್ಲಿ ಒಂದು ಕೆಲಸವಿದೆಯಾ, ನನಗೆ ನೀವು ಹೇಳುವಂತಹ ಆಲೋಚನೆ ಇದೆಯಾ ಎಂಬುದಾಗಿ ಮೊದಲು ನಾವು ಯೋಚನೆ ಮಾಡಿ ನೋಡಬೇಕು. ಸತ್ಯವೇದ ನಮಗೋಸ್ಕರವಾಗಿಯೇ ಬರೆಯಲ್ಪಟ್ಟದ್ದಾಗಿದೆ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಸತ್ಯವೇದ ಪುಸ್ತಕ ಮುಂಚಿತವಾಗಿ ನಾನು ಹೇಳಿದ ರೀತಿಯಲ್ಲಿ ಸತ್ಯವೇದವೆನ್ನುವುದು ನಮಗೋಸ್ಕರವಾಗಿಯೇ ಬರೆಯಲ್ಪಟ್ಟದ್ದಾಗಿದೆ. ಓಷಿಯ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 12ನೇ ವಾಕ್ಯ ಈ ರೀತಿ ಹೇಳುತ್ತದೆ, ನನ್ನ ಸತ್ಯವೇದದ ಮಹತ್ವವನ್ನ ನಾನು ಅವರಿಗೆ ಬರಕೊಟ್ಟೆನು. ನೋಡಿದ್ರಾ, ದೇವರು ಬರಕೊಟ್ಟಿರುವುದು ನಮಗೋಸ್ಕರವಾಗಿಯೇ ಬರಕೊಟ್ಟಿದ್ದಾರೆ. ಒಬ್ಬ ಮನುಷ್ಯನ ಮೂಲಕವಾಗಿ ದೇವರು ಕೊಟ್ಟಂತ ವಾಕ್ಯ ಎನ್ನುವುದು ನಮಗೋಸ್ಕರವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ಆ ವಾಕ್ಯಗಳು ನಮಗೆ ಸೀಮಿತವಾದದ್ದು. ಅದು ನಮ್ಮ ಜೀವಿತದಲ್ಲಿ ಎಲ್ಲಿ ಹೋಲಿಕೆ ಆಗುತ್ತೆ ಅಂತ ನೋಡಿ. ಆ ವಾಕ್ಯ ನಮ್ಮ ಜೀವನದಲ್ಲಿ ಏನು ಹೇಳುತ್ತದೆ ಎಂಬುದನ್ನು ನೋಡಬೇಕು ನಾವು. ಯಾರಿಗೋ ಬರೆಯಲ್ಪಟ್ಟದ್ದಾಗಿ ಭಾವಿಸುವುದರಿಂದಲೇ ಸತ್ಯವೇದ ನಮಗೆ ಅನ್ಯ ಕಾರ್ಯವಾಗಿ ತೋಚುತ್ತದೆ. ಅದು ಅವನ ಕುರಿತಾಗಿ ಹೇಳುತ್ತದೆ, ಇದು ನಮ್ಮ ವಿಶ್ವಾಸಿಯ ಬಗ್ಗೆ ಹೇಳುತ್ತದೆ. ಇಲ್ಲ, ನಾವು ಹೇಳ್ತೀವಲ್ವಾ, ಅವೆಲ್ಲ ಮಾತಾಡಬೇಕಾದ್ರೆ ಸತ್ಯವೇದವನ್ನು ನೋಡುವಾಗಲೇ ನಾವು ಸತ್ಯವೇದವನ್ನು ನಮಗೋಸ್ಕರವಾಗಿ ನಾವು ಗಮನಿಸುವುದಿಲ್ಲ. ಸತ್ಯವೇದವನ್ನು ಬರುವಂತಹ ಸಭೆಯವರಿಗೆ ಅಥವಾ ಅನ್ಯರಿಗೆ ಅಥವಾ ನಮಗೆ ಇಷ್ಟವಾಗದಿರುವ ಸೇವಕರಿಗೆ, ಇವರಿಗಾಗಿ ವಾಕ್ಯವನ್ನು ಹುಡುಕ್ತಾ ಇರ್ತಾರೆ. ರಾತ್ರಿ ಎಲ್ಲ ಕುಳಿತು ವಾಕ್ಯ ಹುಡುಕಿ ನಾಳೆ ಸಭೆಯ ಆರಾಧನೆಗೆ ಹೋಗ್ಬೇಕಾದ್ರೆ ಅಥವಾ ಒಂದು ಪ್ರಸಂಗಕ್ಕೆ ಹೋಗ್ಬೇಕಾದ್ರೆ ಬರುವ ಜನಗಳನ್ನು ಯಾವ ರೀತಿ ಬೈಯುವುದು, ಇದರ ಕುರಿತಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಸತ್ಯವೇದ ಹೇಳುತ್ತದೆ, ಮೊದಲು ಸತ್ಯವೇದವನ್ನ ನಿಮ್ಮೊಂದಿಗೆ ಹೋಲಿಕೆ ಮಾಡಿ ನೋಡಿ. ಸತ್ಯವೇದದ ಬರೆಯಲ್ಪಟ್ಟಂತಹ ಒಂದು ಭಾಗವನ್ನು ಓದಿ ನೋಡಿದರೆ ಅದರ ಕುರಿತಾಗಿ ಬೆಳಗ್ಗೆ ಒಂದು ಧ್ಯಾನದಲ್ಲಿ ನೀವು ಸತ್ಯವೇದ ಭಾಗವನ್ನು ಓದುವುದಾದರೆ ನೀವು ಕೆಳಕಂಡಂತಹ ಈ ಪ್ರಶ್ನೆಯನ್ನ ಕೇಳಬೇಕು. ಕೇಳಿದರೆ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ನಾನು ಅವಲಂಬಿಸಿ ಇದ್ದಂತಹ, ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ಅವಲಂಬಿಸಿದ್ದಂತಹ ಒಂದು ಪಕ್ಷ, ಅವರ ಒಂದು ಸಿದ್ಧಾಂತ ಏನಂತ ಕೇಳುವುದಾದರೆ, ಯಾವ ಒಂದು ಕಾರ್ಯ ಹೇಳಲ್ಪಟ್ಟರೂ ನೋಡಿದರೂ ಕೇಳಿದರೂ 3 ಪ್ರಶ್ನೆಗಳನ್ನು ಕೇಳ್ರಿ. ಯಾಕೆ, ಏನಕ್ಕಾಗಿ, ಯಾವ ರೀತಿ? ಈ 3 ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡುಹಿಡಿದರೆ ಆ ವಿಷಯದ ತಾತ್ಪರ್ಯ ನಮಗೆ ಅರ್ಥವಾಗುತ್ತದೆ. ದಿಢೀರೆಂಬುದಾಗಿ ಅವ್ರು ಹೇಳ್ತಾರಲ್ಲ, ಯಾತಕ್ಕಾಗಿ ಹೇಳ್ತಾರೆ? ದಿಢೀರೆಂಬುದಾಗಿ ನಮ್ಮಲ್ಲಿ ಅಕ್ಕರೆ ತೋರಿಸ್ತಾರಲ್ಲ, ಯಾಕೆ ಅಕ್ಕರೆ ತೋರಿಸ್ತಾರೆ? ಯಾತಕ್ಕಾಗಿ, ಯಾವ ರೀತಿ? ಈ 3 ಪ್ರಶ್ನೆಗೂ ಉತ್ತರ ಬರಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನೀವು ನಿಮ್ಮ ಸತ್ಯವೇದ ಧ್ಯಾನವನ್ನ ಪ್ರಯೋಜನವುಳ್ಳದ್ದಾಗಿ ನಿಮಗೆ ಸೀಮಿತವಾಗಿ ಮಾರ್ಪಡಿಸಿಕೊಳ್ಳಬೇಕೆಂದರೆ ನೀವು ಬೆಳಗ್ಗೆ ಓದುವಂಥ ಒಂದು ಭಾಗವನ್ನು, ದೇವರ ಬಳಿಯಿಂದ ನಿಮಗೆ ಕೊಡಲ್ಪಟ್ಟಂತಹ ಸಂದೇಶವನ್ನು, ಒಂದು ವಾಕ್ಯವನ್ನು ಕೆಳಗೆ ಕೇಳುವ ಆ ಪ್ರಶ್ನೆಗಳಿಂದ ನಿಮ್ಮ ಧ್ಯಾನವನ್ನು ಆರಂಭಿಸಿರಿ. ಈ ಒಂದು ಭಾಗದಲ್ಲಿ, ನಾನು ಓದಿದಂತಹ ಭಾಗದಲ್ಲಿ ನನ್ನ ಕುರಿತಾಗಿ ಏನು ಹೇಳಲ್ಪಟ್ಟಿದೆ, ನಾನೋ, ನನಗೋ, ನನಗೇನು ಹೇಳಲ್ಪಟ್ಟಿದೆ ಎನ್ನುವುದನ್ನು ಮೊದಲು ನೋಡಿ. ಎರಡನೇದಾಗಿ, ನಾನು ಅರಿತುಕೊಳ್ಳುವ ಹಾಗೆ ದೇವರ ಕುರಿತಾಗಿ ಏನು ಹೇಳಲ್ಪಟ್ಟಿದೆ. ದೇವರನ್ನು ಪೂರ್ತಿಯಾಗಿ ಅರಿತವರು ಯಾರೂ ಇಲ್ಲ. ಪರಲೋಕವನ್ನು, ದೇವರಿಗೆ ಸಂಬಂಧಪಟ್ಟ ಕಾರ್ಯವನ್ನು, ದೇವರ ರಹಸ್ಯಗಳನ್ನು ಅರಿತವರು ಒಬ್ಬರೂ ಇಲ್ಲ ಪರಿಪೂರ್ಣವಾಗಿ. ಕೆಲವರು ಸುಮ್ಮನೆ ಹೇಳ್ತಾರೆ ಅದು ಇದು ಎಂಬುದಾಗಿ. ದೇವರ ಕುರಿತಾಗಿರುವ ಪೂರ್ಣ ವಿಷಯ ಯಾರಿಗೂ ಗೊತ್ತಿಲ್ಲ. ಒಬ್ಬೊಬ್ಬರು ಒಂದೊಂದು ಭಾಗವನ್ನು ಮಾತ್ರ ನೋಡಿ ಇದುವೇ ದೇವರು ಎನ್ನುವಂತಹ ಒಂದು ತೀರ್ಮಾನಕ್ಕೆ ಬರುತ್ತಾರೆ. ನಾನು ಮುಂಚಿತವಾಗಿ ಹೇಳಿದ ಹಾಗೆ ಆನೆಯನ್ನು 6 ಕುರುಡರು ನೋಡಿದಂತಹ ಒಂದು ಕಥೆಯಂತೆಯೇ ಒಬ್ಬೊಬ್ಬರು ತಾವು ಮುಟ್ಟಿ ನೋಡಿದಂತಹ ಸ್ಥಳವನ್ನ ಇದೇ ರೀತಿಯ ದೇವರು ಎಂಬುದಾಗಿ ಅಂದುಕೊಂಡಿದ್ದಾರೆ.
ಆದರೆ ದೇವರಾದವನು ಎಲ್ಲವನ್ನ ದಾಟಿ ಪೂರ್ಣವುಳ್ಳವರಾಗಿ ಅವರಿದ್ದಾರೆ. ಅವರನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡವರು ಯಾರೂ ಇಲ್ಲ. ಸ್ವಲ್ಪ ಸ್ವಲ್ಪವಾಗಿ ದೇವರನ್ನ ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತೇವೆ. ದೇವರಿಗೆ ಸಂಬಂಧಪಟ್ಟ ನಮಗೆ ಹೇಳಲ್ಪಡದಿರುವ ಹಲವಾರು ಕಾರ್ಯಗಳು ಒಳಗಿದೆ ಸತ್ಯವೇದದಲ್ಲಿ. ನಮಗೆ ಗೊತ್ತಿಲ್ಲ, ನಾವು ಸ್ವಲ್ಪವನ್ನ ಓದಿ ಇದುವೇ ಸತ್ಯ ಎಂಬುದಾಗಿ ಅಂದುಕೊಂಡವರಾಗಿದ್ದೇವೆ. ತಕ್ಷಣ ಒಂದು ಚೇರನ್ನು ಹಾಕಿ ಕುಳಿತು ವ್ಯಾಖ್ಯಾನ ಮಾಡುವುದಕ್ಕೆ ಆರಂಭಿಸಿದ್ದೇವೆ, ಇಷ್ಟೇ ಎಂಬುದಾಗಿ. ನಿಜವಾಗಿಯೂ ಅದಲ್ಲ. ಸ್ವಲ್ಪ ಸ್ವಲ್ಪವಾಗಿ ಅದನ್ನು ಅರ್ಥ ಮಾಡಿಕೊಳ್ಳಲು ಮುಂದಾಗುತ್ತೇವೆ. ನಮಗೆ ಗೊತ್ತಿರುವ ಅಷ್ಟು ನಾವು ಅದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ನೀವು ಒಂದು ಏರಿಯಾದಲ್ಲಿ ಸಂಶೋಧನೆ ಮಾಡುವುದಾದರೆ ನಾನು ಮತ್ತೊಂದು ಕಾರ್ಯದ ಕುರಿತಾಗಿ ಯೋಚನೆ ಮಾಡ್ತಾ ಇರ್ತೇನೆ. ಆದರೆ ಎಲ್ಲವೂ ಸತ್ಯವೇ, ಆದರೂ ಎಲ್ಲವೂ ಪೂರ್ಣವಾದದ್ದಲ್ಲ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಪ್ರತಿದಿನವೂ ನಾನು ದೇವರ ಕುರಿತಾಗಿ ಹೊಸದಾಗಿ ಒಂದು ಸಂದೇಶವನ್ನು, ಮಾಹಿತಿಯನ್ನು ತಿಳ್ಕೊಳ್ಳಲು ಈ ಭಾಗದಲ್ಲಿ ಏನಿದೆ ಎಂಬುದನ್ನು ನೋಡಬೇಕು. ದೇವರ ಕುರಿತಾಗಿರುವ ಈ ಭಾಗ ನನಗೆ ಏನು ಹೇಳಲು ಮುಂದಾಗುತ್ತದೆ? ಅವರು ಪ್ರೀತಿ ಉಳ್ಳವರು ಅಂತ ಹೇಳ್ತಾ ಇದೆಯಾ? ನ್ಯಾಯವುಳ್ಳವರು ಅಂತ ಹೇಳ್ತಾ ಇದೆಯಾ? ಪರಿಶುದ್ಧವುಳ್ಳವರು ಅಂತ ಹೇಳ್ತಾ ಇದೆಯಾ? ಏನು ಹೇಳ್ತಾ ಇದೆ ಈ ಒಂದು ಭಾಗ? ಕೇಳಿರಿ. ಮೂರನೇ ಕಾರ್ಯ, ಈ ಒಂದು ಭಾಗದಲ್ಲಿ ನಾವು ಓದಿದಂತಹ ಭಾಗದಲ್ಲಿ ನಾನು ಮಾಡುವುದಕ್ಕಿರುವಂತಹ ಕಾರ್ಯಗಳು ಏನಾದರೂ ಉಂಟಾ? ಏನು ಹೇಳುತ್ತದೆ? ನೀನು ಹೋಗು, ಅಥವಾ ಹೊರಗೆ ಹೊರಟು ಹೋಗಿ ಕೊಬ್ಬಿದ ಕುರಿಗಳ ಹಾಗೆ ಬೆಳಿ. ನನಗೇನಾದರೂ ಒಂದು ಸಂದೇಶವಿದೆಯಾ ನಾನು ಮಾಡುವುದಕ್ಕೆ? ಅಥವಾ ಲೋಕಪೂರ್ತಿಯಾಗಿ ನೀವು ಹೋಗಿ ಸರ್ವ ಸೃಷ್ಟಿಗೂ ಸುವಾರ್ತೆಯನ್ನ ಸಾರಿರಿ, ಏನಾದರೂ ಒಂದು ಸಂದೇಶವಿದೆಯಾ ಅಲ್ಲಿ ನಾನು ಮಾಡುವುದಕ್ಕೆ? ಅಥವಾ ಕೆಟ್ಟದಾಗಿ ತೋಚುವಂಥ ಎಲ್ಲವನ್ನ ಬಿಟ್ಟು ಏನಾದರೂ ಇದೆಯಾ ಅಲ್ಲಿ? ನನಗೆ ಪರ್ಸನಲ್ ಆಗಿ ಅವರು ಹೇಳುವಂತಹ ಒಂದು ಸಂದೇಶವಿದೆಯಾ, ನಾನು ಮಾಡುವಂತಹ ಕಾರ್ಯವಿದೆಯಾ ಎನ್ನುವಂಥ ಪ್ರಶ್ನೆಯನ್ನ ಕೇಳ್ರಿ. ನಾಲ್ಕನೆಯದಾಗಿ, ನನ್ನ ತಪ್ಪುಗಳು ಇದರಲ್ಲಿ ಬೆಟ್ಟು ಮಾಡಿ ತೋರಿಸಲ್ಪಟ್ಟಿದೆಯಾ? ಬೈಬಲ್ ಮುಂದೆ ನಿಲ್ಲುವಾಗ ಖಂಡಿತವಾಗಿ ಸತ್ಯವೇದ ನಿಮ್ಮ ತಪ್ಪುಗಳನ್ನು ಬಿಟ್ಟು ಮಾಡಿ ತೋರಿಸುತ್ತದೆ. ಸತ್ಯವೇದವೆನ್ನುವಂಥದ್ದು ಒಂದು ಕನ್ನಡಿಯಂತೆ, ಮುಖ ನೋಡುವ ಕನ್ನಡಿಯಂತೆ. ಕನ್ನಡಿಯಲ್ಲಿ ಕೂಡ ಬಲ ಎಡ ಎಂಬುದಾಗಿ ಇದೆ. ಬಲಗಡೆಯ ಕಣ್ಣು ಎಡಗಡೆ ಕಾಣಿಸುತ್ತದೆ, ಎಡಗಡೆಯ ಕಣ್ಣು ಬಲಗಡೆ ಕಾಣಿಸುವಂಥದ್ದಾಗಿರುತ್ತದೆ. ಎಡ ಬಲ ಆ ಕಣ್ಣೋಟದ ದೋಷ. ಆದರೆ ಸತ್ಯವೇದ ಅದು ಕೂಡ ಇರುವುದಿಲ್ಲ. ಸತ್ಯವೇದ ನಿಮ್ಮನ್ನ ಸ್ಪಷ್ಟವಾಗಿ ತೋರಿಸಿಕೊಡುತ್ತದೆ. ಅದರ ಮುಂದೆ ನೀವು ಪ್ರತಿ ಬಾರಿ ಸತ್ಯವೇದ ಮುಂಭಾಗದಲ್ಲಿ ಕುಳಿತು ಧ್ಯಾನ ಮಾಡುವಾಗ ನೀವು ಏನಾದರೂ ಒಂದು ಕಾರ್ಯವನ್ನು ಸರಿಪಡಿಸಿಕೊಂಡೇ ಎದ್ದೇಳಬೇಕು. ಅದರಲ್ಲಿ ನನ್ನ ಬಗ್ಗೆ ಏನು ಹೇಳುತ್ತದೆ, ನನ್ನ ಲಕ್ಷಣವನ್ನು ಯಾವ ರೀತಿ ತೋರಿಸುತ್ತದೆ ಎಂಬುದಾಗಿ ನೀವು ನೋಡಬೇಕು. ಕನ್ನಡಿಯ ಮುಂದೆ ನಿಂತು ಒಂದು ಚಿಕ್ಕ ಕರೆಕ್ಷನ್ ಕೂಡ ಮಾಡದೆ ಬರುವಂತಹ ಯಾರಾದರೂ ಒಬ್ಬರನ್ನ ನೋಡಿದ್ದೀರಾ ನೀವು? ಒಂದು ಸ್ಥಳಕ್ಕೆ ನೀವು ಹೋಗ್ತೀರಾ, ಹೋಟೆಲ್ಗೆ ಹೋಗ್ತೀರಾ, ಊಟ ಮಾಡಿ ಕೈ ತೊಳೆಯಲು ಹೋಗ್ತೀರಾ. ಕೈ ತೊಳೆಯಲು ಹೋದ ಸ್ಥಳದಲ್ಲಿ ಕನ್ನಡಿ ಇಟ್ಟಿದ್ದಾರೆ, ಮಿರರ್. ನೋಡಿದ್ಕೊಳ್ಳಿ ಏನು ಹೇಳ್ತಾರೆ, ಹಾಗೆ ಹೀಗೆ ನೋಡ್ತಾರೆ, ಹಾಗೆ ತಲೆನ ಮೆಲ್ಲನೆ ಕೆಳಗೆ ಎಳೆದು ಹಂಗೆ ತಲೆ ಬಾಚ್ಕೊಂಡ್ಬರ್ತಾರೆ. ಕರೆಕ್ಷನ್ ಮಾಡದೆ ಕನ್ನಡಿ ಬಿಟ್ಟು ಯಾರು ಬರುವುದಿಲ್ಲ. ಯಾವಾಗ ನೋಡಿದ್ರು, ಯಾವ ಸ್ಥಳದಲ್ಲಿ ನೋಡಿದ್ರು? ನಾನು ಆ ರೀತಿ ನೋಡಿದ್ದಿಲ್ಲ. ಸುಮ್ಮನೆ ನೋಡಿ ಯಾರಾದರೂ ಬರ್ತಾರ ಆ ರೀತಿ? ಒಂದು ಭಾವಚಿತ್ರವನ್ನು ನೋಡಿ ಬರುವ ರೀತಿಯಲ್ಲಿ ಯಾರಾದರೂ ಬಂದಿದ್ದಾರಾ? ಕನ್ನಡಿಯನ್ನು ನೋಡಿದರೆ ಒಂದು ಚಿಕ್ಕ ಕರೆಕ್ಷನ್ ಮಾಡಿಕೊಂಡೇ ಬರ್ತಾರೆ. ಸತ್ಯವೇದದ ಮುಂದೆ ನೀವು ನಿಲ್ಲುವಾಗಲೂ ಸತ್ಯವೇದವು ನಿಮ್ಮನ್ನು ಯಾವ ರೀತಿ ಬೆಟ್ಟು ಮಾಡಿ ತೋರಿಸ್ತಾ ನೋಡಿ. ಕನ್ನಡಿಯಲ್ಲಿ ನೋಡಬೇಕಾದ್ರೆ ಯಾವ ರೀತಿ ಆ ಫ್ರೇಮ್ ನೋಡೋರು ಇರ್ಬೋದು, ಕನ್ನಡಿಯ ಪಕ್ಕದಲ್ಲಿರುವಂಥ ಸ್ಥಳವನ್ನು ನೋಡೋರು ಇರ್ಬೋದು. ಆದರೆ ನೀವು ಕನ್ನಡಿಯನ್ನು ನೇರವಾಗಿ ನೋಡುವುದಾದರೆ ಅದು ಖಂಡಿತವಾಗಿ ನಿಮ್ಮ ಕಾರ್ಯಗಳನ್ನು ತೋರಿಸುತ್ತದೆ. ತೋರಿಸಿದ ಕೂಡಲೇ ನೀವು ಅದನ್ನು ಸರಿಪಡಿಸಿಕೊಳ್ಳಬೇಕು. ಹಾಗಾಗಿ ಸತ್ಯವೇದ ಮುಂದೆ ನಿಲ್ಲುವಾಗ ನೀವು ಕೇಳಬೇಕಾಗಿರುವ ನಾಲ್ಕನೆಯ ಪ್ರಶ್ನೆ, ಇದರಲ್ಲಿ ನನ್ನ ತಪ್ಪುಗಳು ಏನಾದರೂ ಬೆಟ್ಟು ಮಾಡಿ ತೋರಿಸಲ್ಪಟ್ಟಿದೆಯಾ? ನಾನು ಸರಿ ಮಾಡಬೇಕಾಗಿರುವ ವಿಚಾರ ಉಂಟಾ ಎನ್ನುವುದನ್ನು ನೋಡಿ ನಿಮ್ಮನ್ನು ಕ್ರಮಪಡಿಸಿಕೊಳ್ಳಿರಿ. ಲೋಕ ಪ್ರಸಿದ್ಧಿ ಹೊಂದಿದಂತಹ ದೇವರ ಮನುಷ್ಯರು, ಸೇವಕರು ಡಾಕ್ಟರ್ ಬಿಲ್ಲಿ ಗ್ರಹಾಂ, ನಾವು ಪ್ರತಿ ಬಾರಿ ಧ್ಯಾನದಲ್ಲಿ ಮೊಣಕಾಲೂರಿ ಏಳುವಾಗ ನನ್ನ ಜೀವನದಿಂದ ಒಂದು ಹೊಸ ಬದಲಾವಣೆಯೊಂದಿಗೆ ಹೇಳುತ್ತೇನೆ. ನಿನ್ನೆ ನೀವು ನೋಡಿದಂತಹ ಬಿಲ್ಲಿ ಗ್ರಹಾಂ ಇವತ್ತಿರುವುದಿಲ್ಲ. ನಿನ್ನೆ ಇದ್ದಂಥ ಕೆಲವೊಂದು ಕೊರತೆಗಳನ್ನು ಇವತ್ತು ಸರಿಪಡಿಸಿಕೊಂಡಿದ್ದೇನೆ. ಆ ರೀತಿ ಅವರು ಹೇಳ್ತಾರೆ. ಸತ್ಯವೇದದ ಮುಂದೆ ನೀವು ಕುಳಿತು ಏಳುವಾಗ ಒಂದು ಸರಿಪಡಿಸುವಿಕೆ, ಒಂದು ಚಿಕ್ಕ ಬದಲಾವಣೆಯಾದರೂ ನಿಮ್ಮ ಜೀವನದಲ್ಲಿ ನಡೆದಿರಬೇಕು. ಇಲ್ಲ ಅಂದರೆ ನೀವು ಸತ್ಯವೇದವನ್ನು ಸರಿಯಾಗಿ ನೋಡ್ತಿಲ್ಲ ಎಂಬುದಾಗಿ ಅರ್ಥ. ನೀವು ಕನ್ನಡಿಯನ್ನು ಖಂಡಿತವಾಗಿ ನೋಡಿದರೆ ನಿಮಗೆ ತೋರಿಸುತ್ತದೆ. ಅದು ನೀವು ಯಾವ ರೀತಿ ಇದ್ದೀರಿ ಎನ್ನುವುದನ್ನು ತೋರಿಸುತ್ತದೆ. ಹಾಗಾಗಿ ತಕ್ಷಣ ಏನು ಮಾಡಬೇಕು? ಸರಿಪಡಿಸಬೇಕಾಗಿರುವ ಕಾರ್ಯವನ್ನು ಸರಿಪಡಿಸಬೇಕು. ಒಂದು ವೇಳೆ ನಿಮ್ಮ ತಪ್ಪುಗಳನ್ನು ಸತ್ಯವೇದ ಬೇರು ಸಮೇತವಾಗಿ ಮುಖ ದಾಕ್ಷಿಣ್ಯವಿಲ್ಲದೆ ಬೆಟ್ಟು ಮಾಡಿ ತೋರಿಸಿದರೆ,
ಸುಮ್ಮನೆ ಅದನ್ನು ಬಿಟ್ಟು ಮುಂದೆ ಹೋಗ್ಬೇಡ. ಅದೆಲ್ಲ ಬಲಹೀನತೆ, ಅದೆಲ್ಲ ಮನುಷ್ಯನ ಬಲಹೀನತೆ ತಾನೆ, ಯಾರ ತಾನೇ ತಪ್ಪು ಮಾಡಿಲ್ಲ ಎಂಬುದಾಗಿ ಆ ರೀತಿ ಹೋಗಬೇಡಿ. ಅದನ್ನ ಶಾಂತವುಳ್ಳ ಹೃದಯದಿಂದ ಸ್ವೀಕರಿಸಿಕೊಳ್ಳಿರಿ ಎಂಬುದಾಗಿ ಸತ್ಯವೇದ ತೋರಿಸುತ್ತದೆ. ಯಾಕೋಬನ ಪುಸ್ತಕ 1ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಆದ್ದರಿಂದ ನೀವು ಎಲ್ಲ ವಿಧವಾಗಿರುವ ದೋಷವನ್ನ, ದುಷ್ಟ ಗುಣಗಳನ್ನ ನಿವಾರಿಸಿ ನಿಮ್ಮೊಳಗೆ ನಾಟಲ್ಪಟ್ಟದಾಗಿರುವ, ನಿಮ್ಮ ಆತ್ಮಗಳನ್ನು ರಕ್ಷಿಸುವಂತಹ ಶಕ್ತಿ ಉಳ್ಳದಾಗಿರುವ ವಾಕ್ಯವನ್ನ ಶಾಂತವಾಗಿ ಸ್ವೀಕರಿಸಿಕೊಳ್ಳಿರಿ. ಅದರೊಂದಿಗೆ ವಾದ ಮಾಡಬೇಡಿ, ಸುಮ್ಮನೆ ಮಾತಾಡಬೇಡಿ. ಇದೆಲ್ಲ ಬಲಹೀನತೆ ತಾನೆ, ಎಲ್ಲರೂ ಮಾಡುವುದು ತಾನೆ, ಇದು ಶರೀರದಲ್ಲಿ ಬೀಳುವುದೆಲ್ಲ ಸಾಧಾರಣವಾಗಿ ನಡೆಯುವುದು ತಾನೆ ಎಂಬುದಾಗಿ ನೀವು ನಿಮ್ಮನ್ನ ನೀವೇ ತೃಪ್ತಿ ಮಾಡಿಕೊಳ್ಳಬೇಡಿ. ಆ ವಾಕ್ಯವನ್ನ ಶಾಂತವಾಗಿ ಸ್ವೀಕರಿಸಿಕೊಳ್ಳಿ. ಯಾಕೆಂದರೆ ಅದು ದೇವರ ವಾಕ್ಯವಲ್ಲವೇ? ದೇವರ ವಾಕ್ಯದ ಮುಂದೆ ನಿಂತು ಆ ವಾಕ್ಯ ನಮ್ಮ ಕುರಿತಾಗಿ ಕಾರ್ಯವನ್ನು ಹೇಳುವಾಗ ಆ ವಾಕ್ಯಕ್ಕೆ ನಡುಗಬೇಕು. ವಾಕ್ಯಕ್ಕೆ ಓದುವವನಲ್ಲ, ವಾಕ್ಯವನ್ನು ಧ್ಯಾನ ಮಾಡುವವನು ಮಾತ್ರವಲ್ಲ. ಸತ್ಯವೇದ ಹೇಳುತ್ತದೆ, ನನ್ನ ವಾಕ್ಯಕ್ಕೆ ನಡುಗುವವನನ್ನೇ ಗಮನಿಸಿ ನೋಡುವೆನು. ಅಯ್ಯೋ, ವಾಕ್ಯ ಈ ರೀತಿ ಹೇಳುತ್ತದಲ್ಲ, ನಾನು ಹಿಂಗಿದ್ನಲ್ಲ ಎಂಬುದಾಗಿ ವಾಕ್ಯವನ್ನು ನೋಡಿ ನಡುಗ್ತಾನೆ ನೋಡಿ. ಅವನನ್ನೇ, ನನ್ನ ಮಾತಿಗೆ ಅಷ್ಟೊಂದು ಘನತೆ ಮರ್ಯಾದೆ ಕೊಡ್ತಾನಲ್ವಾ, ಅವನನ್ನೇ ನಾನು ನೋಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾರೆ. ಯೆಶಾಯ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯ 2ನೇ ವಾಕ್ಯ, ನನ್ನ ಹಸ್ತ ಇವುಗಳೆಲ್ಲವನ್ನ ಉಂಟು ಮಾಡಿದ್ರಿಂದ ಇವೆಲ್ಲವುಗಳು ಉಂಟಾಯಿತು ಎಂದು ಕರ್ತನೆ ಹೇಳುತ್ತಾರೆ. ಆದರೂ ತನ್ನನ್ನು ತಗ್ಗಿಸಿಕೊಂಡವನಾಗಿ ಆತ್ಮದಲ್ಲಿ ಜುಜ್ಜಲ್ಪಟ್ಟು ವಾಕ್ಯವನ್ನು ನೋಡಿದಾಗ ಆ ವಾಕ್ಯ ಹೃದಯವನ್ನ ಮೆಲ್ಟ್ ಮಾಡಬೇಕು, ಹಾಗೆ ಕರಗಬೇಕು. ಆತ್ಮದಲ್ಲಿ ಕುಗ್ಗಿದವನಾಗಿ ನನ್ನ ವಾಕ್ಯಕ್ಕೆ ನಡುಗುವವನನ್ನೇ ದೃಷ್ಟಿಸಿ ನೋಡುವೆನು. ಹಾಗಾಗಿ ವಾಕ್ಯ ನಿಮ್ಮೊಂದಿಗೆ ಮಾತಾಡುವಾಗ, ಬೆಟ್ಟು ಮಾಡಿ ತೋರಿಸುವಾಗ ಎದ್ದುತ್ತರ ಕೊಡಬೇಡಿ, ವಾದವಿವಾದ ಮಾಡಬೇಡಿ, ಕಾರಣ ಕಾರ್ಯಗಳನ್ನು ಕಲ್ಪಿಸಬೇಡಿ, ಅದನ್ನು ಶಾಂತಿಯಿಂದ ಸ್ವೀಕರಿಸಿಕೊಳ್ಳಿರಿ ಎಂದು ಸತ್ಯವೇದ ಹೇಳುವಂಥದ್ದಾಗಿದೆ. ಮಾತಾಡಲ್ಪಟ್ಟಿರುವುದು ದೇವರ ವಾಕ್ಯ ಎಂಬುದಾಗಿ ಮೊದಲು ನಂಬಬೇಕು. ಏಕೆಂದರೆ ವಿಶ್ವಾಸವಿಲ್ಲದೆ ಒಂದು ವಾಕ್ಯವನ್ನ ಕೇಳುವುದಾದರೆ ಆ ಒಂದು ವಾಕ್ಯ ನಿಮ್ಮ ಜೀವನದಲ್ಲಿ ಉಪಯೋಗವಾಗುವುದಿಲ್ಲ. ಒಂದು ವಾಕ್ಯವನ್ನ ಹೇಳುವಾಗ ಇದು ಯಾರಿಗೋ ಹೇಳಿದ್ದು, ಇದು ಎಲ್ಲೋ ಕೇಳಿರುವುದು, ಅದು ಅವರಿಗೆ ಎಂಬುದಾಗಿ ಭಾವಿಸಿ ಆ ವಾಕ್ಯದ ಕುರಿತಾಗಿ ನಂಬಿಕೆ ಇಲ್ಲದೆ ಕೇಳಿದರೆ, ಇದು ಅಪೊಸ್ತಲನಾಗಿರುವ ಪೌಲನು ಬರೆದಿರುವುದು, ಅವರು ಏನು ಆ ರೀತಿ ಹೇಳುವುದು, ಅವರು ಅವತ್ತು ಆ ರೀತಿ ಮಾಡಲಿಲ್ವಾ, ಇಲ್ಲಿ ಬಂದು ಜನಗಳನ್ನ ಅವರು ಸಾಯಿಸ್ತಿಲ್ವಾ ಎಂಬುದಾಗಿ ಏನಾದರೂ ಮಾತಾಡ್ತಾ ಇದ್ದರೆ, ವಾಕ್ಯ ದೇವರ ಮಾತು ಎಂಬುದಾಗಿ ನಂಬದೇ ಇದ್ದರೆ ಆ ಒಂದು ವಾಕ್ಯ ನಿಮಗೆ ಪ್ರಯೋಜನವಾಗಿರುವುದಿಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2ನೇ ವಾಕ್ಯ ಅದನ್ನು ಹೇಳುವಂಥದ್ದಾಗಿದೆ. ಯಾಕೆಂದರೆ ಸುವಾರ್ತೆ ಅವರಿಗೆ ತಿಳಿಸಲ್ಪಟ್ಟ ಹಾಗೆ ನಮಗೂ ತಿಳಿಸಲ್ಪಟ್ಟದಾಗಿದೆ. ಕೇಳಿದವರು ನಂಬಿಕೆ ಇಲ್ಲದೆ ಕೇಳಿದರಿಂದ ಅವರು ಕೇಳಿದಂತಹ ವಾಕ್ಯ ಅವರಿಗೆ ಪ್ರಯೋಜನವಾಗಲಿಲ್ಲ. ಒಂದು ವಾಕ್ಯವನ್ನ ಕೇಳುವಾಗ ನಂಬಿಕೆ ಇಲ್ಲದೆ ಕೇಳಿದರೆ, ಇದು ದೇವರ ವಾಕ್ಯ, ಇದು ನನಗೆ ಹೇಳಲ್ಪಟ್ಟಂತಹ ವಾಕ್ಯ, ದೇವರು ತಮ್ಮ ವಾಕ್ಯವನ್ನ ಈ ಭೂಮಿಗೆ ಕಳುಹಿಸಿದ್ದಾರೆ, ಅದನ್ನ ಯೇಸು ಎನ್ನುವ ಮಾಂಸದ ಮುಖಾಂತರವಾಗಿ ಕಳುಹಿಸಿದ್ದಾರೆ, ಆತ್ಮವಾಗಿಯೂ ಕಳುಹಿಸಿದ್ದಾರೆ. ಹಾಗಾಗಿ ವಾಕ್ಯವನ್ನ ದೇವರು ಕಳುಹಿಸಿದ್ದಾರೆ. ಈ ವಾಕ್ಯ ದೇವರ ವಾಕ್ಯ ಎಂಬುದಾಗಿ ನೀವು ನಂಬದೆ ಒಂದು ವಾಕ್ಯವನ್ನ ಓದಿದರೆ, ನಿಮ್ಮ ಲೋಕ ಜ್ಞಾನವನ್ನು ಉಪಯೋಗಿಸಿದರೆ ಆ ವಾಕ್ಯ ನಿಮಗೆ ಪ್ರಯೋಜನವಾಗುವುದಿಲ್ಲ ಎಂಬುದಾಗಿ ಸತ್ಯವೇದ ದೃಢವಾಗಿ ಹೇಳುವಂಥದ್ದಾಗಿದೆ. ವಾಕ್ಯವನ್ನ ಓದುವಂತಹ ವಾಕ್ಯವನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಅದನ್ನ ಧ್ಯಾನ ಮಾಡುವುದನ್ನ ವಾಡಿಕೆಯಾಗಿಟ್ಟುಕೊಳ್ಳಿರಿ. ಧ್ಯಾನವೆಂದರೆ ಏನಂತ ಕೇಳಿದ್ರೆ, ಮೇಲ್ನೋಟವಾಗಿ ಓದಿದಂತಹ ವಾಕ್ಯವನ್ನ ಅದನ್ನ ವಿಭಾಗಿಸಿ ಅರ್ಥ ಕಂಡು ಹಿಡಿಯುವುದು. ಹಾಗಾದರೆ ಧ್ಯಾನವನ್ನ ಯಾವ ರೀತಿ ಮಾಡಬೇಕು ಅಂತ ಕೇಳುವುದಾದರೆ, ಒಂದು ದನ, ನಿಮ್ಮನ್ನು ಹೇಳ್ತಾ ಇಲ್ಲ, ಒಂದು ಕುರಿ ಅಥವಾ ದನ ಏನ್ ಮಾಡುತ್ತೆ ಅಂತ ನೋಡುವುದಾದರೆ, ಆತುರದಿಂದ ಹುಲ್ಲನ್ನು ಮೇಯುತ್ತದೆ. ಹುಲ್ಲನ್ನು ಮೇಯುವಾಗ ಪಕ್ಕದಲ್ಲಿ ಯಾರಾದರೂ ನೋಡ್ತಾರೋ, ಒಂದು ವೇಳೆ ಮನುಷ್ಯರು ಬಂದು ಒಡೆಯುತ್ತಾರೆ ಎಂಬುದಾಗಿ ಭಯದಿಂದ ವೇಗವಾಗಿ ತಿನ್ನುತ್ತದೆ. ತಿಂದ ಕೂಡಲೇ ಅದು ಹಾಗೆ ಮತ್ತೆ ಬಂದು ಶಾಂತಿಯಾಗಿರುವ ಸ್ಥಳದಲ್ಲಿ ಬಂದು ಕುಳಿತು ತಾನು ತಿಂದ ಆಹಾರವನ್ನ ಮತ್ತೆ ಬಾಯಿಗೆ ತಂದು ಮೆಲುಕು ಹಾಕುತ್ತದೆ. ಅದನ್ನ ಮೆಲುಕು ಹಾಕಿ ತಿನ್ನುತ್ತದೆ. ಅದಕ್ಕೆ ಹೆಸರು ಕನ್ನಡದಲ್ಲಿ ಮೆಲುಕು ಹಾಕುವುದು. ನೋಡಿದರೆ ಮತ್ತೆ ತಂದು ಅದು ಆ ರೀತಿಯೇ ಒಂದೊಂದಾಗಿ ಪಾಟ್ ಆಗಿ
ಜೀರ್ಣವಾಗುವುದಕ್ಕೋಸ್ಕರವಾಗಿ ಮಾಡುತ್ತದೆ. ಯಾಕೆಂದರೆ ಆತುರದಿಂದ ಒಳಗೆ ನುಗ್ಗಿದ್ದೇವೆ. ಅದನ್ನು ತಂದು ಆ ಒಂದು ಸೌಲಭ್ಯ ಮನುಷ್ಯರಾಗಿ ನಮಗಿಲ್ಲ. ಕುರಿದನಗಳಿಗೆ ಇರುವಂಥದ್ದಾಗಿದೆ ಆ ಕಾರ್ಯ. ಅದೇ ರೀತಿ ಏನು ಮಾಡಬೇಕು ಅಂದರೆ, ಒಂದು ವಾಕ್ಯವನ್ನು ಓದ್ತೀರಾ ಅಂದರೆ, ಒಂದು ವಾಕ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತೀರಾ ಅಂದರೆ ಅದನ್ನೇನು ಮಾಡಬೇಕು? ಮತ್ತೆ 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 ನಿಮ್ಮ ಮನಸ್ಸಲ್ಲಿ ತಂದು ಮೆಲುಕು ಹಾಕುತ್ತಲೇ ಇರಬೇಕು. ಹಾಗೆ ಯೋಚನೆ ಮಾಡ್ತಾ ಇರಬೇಕು. ಅದಕ್ಕೆ ಒಂದು ಸ್ಥಳದಲ್ಲಿ ಕುಳಿತು ಯೋಚನೆ ಮಾಡಬೇಕು ಅಂತ ಇಲ್ಲ. ನೀವು ನಿಮ್ಮ ಪ್ರಾರ್ಥನಾ ಸಮಯವನ್ನು ಮುಗಿಸಿ, ಧ್ಯಾನ ಸಮಯವನ್ನು ಮುಗಿಸಿ, ಆ ವಾಕ್ಯವನ್ನು ಆಗಾಗ ಆ ದಿನ ಪೂರ್ತಿಯಾಗಿ ಮನಸ್ಸಲ್ಲಿ ತಂದು 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 ಧ್ಯಾನ ಮಾಡ್ಬೋದು. ಆದ್ದರಿಂದ ವಾಕ್ಯ ಓದುವುದರ ಕುರಿತಾಗಿರುವ ಒಂದು ಸಮಯ ಇರ್ಬೋದು, ಅರ್ಧ ಗಂಟೆ ಆಗಿರ್ಬೋದು. ಆದರೆ ಧ್ಯಾನ ಮಾಡುವುದು 24 ಗಂಟೆ ಇರಬೇಕು. ಸತ್ಯವೇದ ಅದನ್ನೇ ಹೇಳುತ್ತದೆ. ನೋಡಿ, ಕೀರ್ತನೆಗಳು 1:2 ಏನು ಹೇಳ್ತಾರೆ ಅಂದರೆ, ಕರ್ತನ ಸತ್ಯವೇದದಲ್ಲಿ ಪ್ರಿಯವಾಗಿದ್ದು ಹಗಲು ರಾತ್ರಿ ಅವರ ಸತ್ಯವೇದದಲ್ಲಿ ಧ್ಯಾನವಾಗಿರುವ ಮನುಷ್ಯನು ಭಾಗ್ಯವಂತನು. ಅದು ಹೇಗೆ ರಾತ್ರಿ ಹಗಲು? ಹಾಗಾದರೆ ಬೆಳಗ್ಗೆಯಿಂದ ಹಾಗೆ ಕೂತಿರುವುದಾ? ನಮ್ಮ ಮನಸ್ಸಲ್ಲಿ ಧ್ಯಾನ ಎಂಬುದಾಗಿಟ್ಟಿರುವುದಕ್ಕೆ ಬೇರೆ ಅರ್ಥ ಇಟ್ಕೊಂಡಿದ್ದೀವಿ. ಹಾಗೆ ಕುಳಿತು ಮೊಣಕಾಲು ಊರಿ ಕಣ್ಗಳನ್ನು ಮುಚ್ಚಿ ಹಾಗೆ ಮನಸ್ಥಿತಿಯನ್ನು ಏಕಾಗ್ರತೆಗೆ ತಂದು ಹಾಗೆ ಕಾದಿದ್ದು, ಆ ರೀತಿ ನಾವು ರಾತ್ರಿ ಹಗಲು ಕೂರಕ್ಕಾಗಲ್ಲ. ಹಿಮಾಲಯದಲ್ಲಿ ಜಡೆಮುಡಿಯನ್ನು ಕಟ್ಕೊಂಡು ನಿದ್ರೆ ಮಾಡ್ತಿರ್ತಾರಲ್ಲ ಸ್ವಾಮೀಜಿಗಳು, ಆ ರೀತಿಯಾಗಿ ನೀವು ಲೋಕವನ್ನು ಬಿಟ್ಟು ತ್ಯಜಿಸಿ ಹೋಗಬೇಕಾಗುತ್ತೆ. ಹಾಗಾದರೆ ರಾತ್ರಿ ಹಗಲು ಧ್ಯಾನ ಮಾಡುವಂತಹ ಮನುಷ್ಯ ಅಂತಿದ್ದೀರಾ? ಅದು ಯಾವ ರೀತಿ? ನೀವು ಬೆಳಗ್ಗೆ ಕೂತಿದ್ದೀರಾ, ಓದಿದ್ದೀರಾ, ಒಂದು ವಾಕ್ಯವನ್ನು ಓದಿದ್ದೀರಾ, ಅದು ದೇವರು ನಿಮಗೆ ಪ್ರತ್ಯೇಕವಾಗಿ ಮಾತಾಡುವ ರೀತಿಯಲ್ಲಿ ತೋಚುತ್ತದೆ. ಒಂದು ಅಧ್ಯಾಯವನ್ನು ಓದಿದ್ದೀರಾ, ಆದರೆ ಒಂದು ವಾಕ್ಯ ದೇವರು ನಿಮ್ಮ ಬಳಿ ಪ್ರತ್ಯೇಕವಾಗಿ ಮಾತಾಡಿದ ಹಾಗೆ ನಿಮಗೆ ಅದರಲ್ಲಿ ಯಾವುದೋ ಒಂದು ಸಂದೇಶವಿಡುವಂತೆ ತೋಚುತ್ತದೆ. ಆ ಸಮಯವನ್ನು ಮುಗಿಸಿರಿ. ಅದರ ನಂತರ ಆಗಾಗ ನಿಮ್ಮ ಮನಸ್ಸಲ್ಲಿ ಆ ವಾಕ್ಯವನ್ನು ತರ್ತಾ ಇರಿ. ಅದನ್ನು ತಂದು ಮತ್ತೆ ಯೋಚನೆ ಮಾಡಿ. ಒಂದು ಪ್ರಯಾಣವನ್ನು ಮಾಡಬೇಕಾದ್ರೆ, ಆಫೀಸಿಗೆ ಹೋಗಬೇಕಾದ್ರೆ ಆಗಲಿ, ಬೇರೆ ಕೆಲಸವನ್ನು ಮಾಡಬೇಕಾದ್ರೆ ಆಗಲಿ, ಅದನ್ನು ಧ್ಯಾನ ಮಾಡುತ್ತಲೇ ಇರಿ. ಅದನ್ನೇ ಅವರಲ್ಲಿ ಹೇಳ್ತಾರೆ, ನೀವು ಧ್ಯಾನ ಮಾಡುವುದು ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಅದನ್ನು ಮುಗಿಸ್ಬಿಡ್ಬೇಡಿ. ಓದುವುದು ಒಂದು ವೇಳೆ ಆ ಸಮಯದೊಳಗೆ ಮುಗಿಸ್ಬಿಡಿ. ಪ್ರಾರ್ಥನೆ ಮಾಡುವುದನ್ನು ಆ ಸಂದರ್ಭದೊಳಗೆ ಮುಗಿಸ್ರಿ. ಆದರೆ ಧ್ಯಾನ ಮಾಡುವಂಥದ್ದನ್ನು ಆ ದಿನ ಪೂರ್ತಿಯಾಗಿ ಹಿಂಬಾಲಿಸಿರಿ ಎಂಬುದಾಗಿ ಆಲೋಚನೆಯನ್ನು ಹೇಳ್ತಾರೆ. ಆಗ ನಮಗೆ ಬಂದು ರಾತ್ರಿಯಾಗಲೂ ಧ್ಯಾನ ಮಾಡಲು ಸಾಧ್ಯ. ಪ್ರಾರ್ಥನೆ ಕೂಡ ಅದೇ ರೀತಿ ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ಅಂದರೆ ಬಾಗಿಲನ್ನು ಮುಚ್ಚಿಕೊಂಡು ಮೊಣಕಾಲು ಉರಿಕೊಂಡು ಅದೇ ರೀತಿ ಕಣ್ಣೀರಿಂದ ಅಳುತ್ತಾ ಪ್ರಾರ್ಥನೆ ಮಾಡಬೇಕು ಅಂದರೆ ಅದು ಎಡೆಬಿಡದೆ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇಗೆ ಸಾಧ್ಯವಾಗುತ್ತದೆ? ಬೇರೆ ಕೆಲಸ ಇರೋದಿಲ್ವಾ? ನಮಗೆ ಉಂಟಾದ ಕೆಲಸವನ್ನಾದರೂ ಮಾಡೋದು ಬೇಡವಾ? ಊಟ ಮಾಡುವುದು, ನಿದ್ದೆ ಮಾಡುವುದು, ಬೇರೆ ಥರ ಕೆಲಸ ಕಾರ್ಯ ಏನೂ ಮಾಡೋಕ್ಕಾಗಲ್ವಲ್ಲ? ಹಾಗಾದರೂ ಎಡೆಬಿಡದೆ ಯಾವ ರೀತಿ ಪ್ರಾರ್ಥನೆ ಮಾಡುವುದು ಎಂದರೆ, ಒಂದು ಪ್ರತ್ಯೇಕ ಸ್ಥಳದಲ್ಲಿ ಕುಳಿತು ಪ್ರತ್ಯೇಕ ಸ್ಥಿತಿಯಲ್ಲಿದ್ದು ಮೊಣಕಾಲೂರಿ ಆ ರೀತಿಯೆಲ್ಲ ಪ್ರಾರ್ಥನೆ ಮಾಡಬೇಕು ಎನ್ನುವುದು ಒಂದು ಪ್ರತ್ಯೇಕ ಸಂದರ್ಭದಲ್ಲಿ ಅದನ್ನು ಮಾಡಕ್ಕೆ ಸಾಧ್ಯವಾಗುತ್ತದೆ. ಎಡೆಬಿಡದೆ ಮಾಡುವುದೆನ್ನುವುದು ನಿಮ್ಮ ಹೃದಯ ಸಂಬಂಧಪಟ್ಟ ಒಂದು ವಿಷಯ. ಅದಕ್ಕೆ ಸಮಯ ಇಲ್ಲ. ನಿಮ್ಮ ಮನಸ್ಸು ಆ ಪ್ರಾರ್ಥನೆಯನ್ನು ಯೋಚನೆ ಮಾಡ್ತಾ ಇರಬೇಕು. ಅದೇ ರೀತಿಯೇ ಇದರಲ್ಲಿಯೂ ದೇವರ ಮಾತುಗಳನ್ನು ಧ್ಯಾನಿಸುವಾಗ ರಾತ್ರಿ ಹಗಲು ಧ್ಯಾನವೆಂದರೆ ಒಂದು ಪ್ರತ್ಯೇಕ ಸ್ಥಳವನ್ನು ಆರಿಸಿಕೊಂಡು ಆ ಸ್ಥಳದಲ್ಲಿ ಕುಳಿತು ಮಾಡುವುದಲ್ಲ. ಅದರ ನಂತರ ಕೂಡ ನಿಮ್ಮ ಸ್ವಂತ ಜೀವನ ಅಂತ ಬರಬೇಕಾದ್ರೆ ಈ ವಾಕ್ಯವನ್ನು ಮತ್ತೆ 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 ನೆನೆಸುತ್ತಲೇ ಇರುವಂಥದ್ದೇ ಧ್ಯಾನ. ಸತ್ಯವೇದದಲ್ಲಿ ನಾವು ಪ್ರಿಯವಾಗಿದ್ದೇವೆ ಎನ್ನುವಂಥದ್ದನ್ನು ನಾವು ಅದನ್ನು ಎಡಬಿಡದೆ ಧ್ಯಾನ ಮಾಡುತ್ತೇವೆ ಎನ್ನುವುದರಲ್ಲಿ ಅಡಕವಾಗಿದೆ. ಸತ್ಯವೇದದಲ್ಲಿ ಪ್ರಿಯವಾಗಿದ್ದೇನೆ ಎನ್ನುವವನು ವಾಕ್ಯ ಹೇಳುತ್ತದೆ, ಕರ್ತನ ಸತ್ಯವೇದದಲ್ಲಿ ಪ್ರಿಯನಾಗಿರುವ ಮನುಷ್ಯನು ಭಾಗ್ಯವಂತನು. ನಾವು ದೇವರ ಸತ್ಯವೇದದಲ್ಲಿ ಪ್ರಿಯರಾಗಿದ್ದೇವೆ ಎನ್ನುವುದರ ಅರ್ಥ ಏನೆಂದರೆ ಅದನ್ನೇ ಭಾವಿಸುತ್ತಾ ಇದ್ದೇವೆ. ನೀವು ಯಾರಾದರೂ ಒಬ್ಬೊಬ್ಬರು ಯಾರಾದರೂ ಮೇಲೆ ಪ್ರಿಯವಾಗಿದ್ದರೆ ನೀವು ಆಗಾಗ ನೋಡುವುದಾದರೆ ಅವರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ. ನಿಮ್ಮ ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಬಹಳ ಪ್ರಿಯರಾಗಿದ್ದರೆ ನೀವು ಆಗಾಗ ಏನು ಮಾಡ್ತೀರಾ ಅಂದರೆ ಅವರನ್ನು ಸ್ಮರಿಸುತ್ತಾ ಇರ್ತೀರಾ. ಅದೇ ರೀತಿಯಾಗಿಯೇ ಸತ್ಯವೇದದಲ್ಲಿ ಪ್ರಿಯವಾಗಿದ್ದರೆ ನೀವು ಆಗಾಗ ಅದನ್ನು ಹಗಲಿರುಳು ಧ್ಯಾನ ಮಾಡುತ್ತಲೇ ಇರ್ತೀರಾ. ಕೆಲಸ ನೋಡುವುದು ಒಂದು ಕಡೆ ಇರುತ್ತೆ, ಆದರೆ ಧ್ಯಾನ ಮತ್ತೊಂದು ಕಡೆ ಹೋಗ್ತಾ ಇರುತ್ತೆ. ಆ ವಾಕ್ಯವನ್ನು ಯೋಚನೆ ಮಾಡ್ತಾನೆ ಇರ್ತೀರಾ. ನೀವು ಓದುವಂತಹ ವಾಕ್ಯವನ್ನು ಚೆನ್ನಾಗಿ ಗಮನಿಸಿಕೊಳ್ಳ್ರಿ. ಓದುವಂತಹ ವಾಕ್ಯವನ್ನು ಧ್ಯಾನ ಮಾಡದಿದ್ದರೆ ಆ ವಾಕ್ಯ ನಿಮ್ಮ ಮನಸ್ಸನ್ನು ಬಿಟ್ಟು ಹೋಗುತ್ತದೆ. ಓದಿದ ವಾಕ್ಯ ನೆನಪೇ ಇರಲ್ಲ. ಆ ವಾಕ್ಯವನ್ನು ಧ್ಯಾನ ಮಾಡಬೇಕು. ನೋಡಿ, ನಾನು ನಿಮಗೆ ಒಂದು ಸಂದೇಶವನ್ನು ಹೇಳುವುದಕ್ಕಾಗಿ ಕೆಲವೊಂದು ವಾಕ್ಯಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದರಲ್ಲಿ ಮುಖ್ಯವಾಗಿ ಬೇಕಾದರೆ ನೀವು ನೋಡುವುದಾದರೆ ನಾನು ಇದರಲ್ಲಿ
ಪ್ರಸಂಗದಲ್ಲಿ ಹೇಳಿದಂತಹ ಹಲವು ವಾಕ್ಯಗಳು, ಹಲವು ಮಾತುಗಳನ್ನು ಇದರಲ್ಲಿ ಬರದೇ ತಂದಿಲ್ಲ. ನಾನು ಮಾತಾಡುವಾಗ ನನಗೆ ನೆನಪು ಬರ್ತಾ ಇದೆ, ಈ ವಾಕ್ಯ ಭಾಗವನ್ನು ಈ ಸ್ಥಳದಲ್ಲಿ ಹೇಳಿದ್ರೆ ಅದು ಸರಿಯಾಗಿರುತ್ತಲ್ಲ ಎಂಬುದಾಗಿ ತೋಚುತ್ತದೆ. ಕಾರಣ ಏನಂತ ನೋಡುವುದಾದರೆ, ಒಂದು ವಾಕ್ಯವನ್ನ ಓದುವಾಗ ನಾವು ಆರಂಭ ಕಾಲದಿಂದ ಹಿಡಿದು ಅದು ಸ್ವಲ್ಪ ಸಮಯವನ್ನಾದರೂ ಧ್ಯಾನ ಮಾಡುವುದನ್ನು ವಾಡಿಕೆಗೆ ಇಟ್ಕೊಂಡಿದ್ದೇನೆ. ಈ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ, ಇದರಲ್ಲಿ ಏನೆಲ್ಲ ಭಾಗವಿದೆ ಎಂಬುದಾಗಿ ಓದಿದ ಕೂಡಲೇ ಅದು ನಮ್ಮ ಮನದಲ್ಲಿ ಹಾಗೆ ತಂಗುತ್ತದೆ. ಸುಮ್ಮನೆ ಓದಿ ಒಂದು ಪುಸ್ತಕವನ್ನು ಓದಿ ಇಟ್ಟು ಹೋಗುವ ರೀತಿಯಲ್ಲಿ ಹೋಗುವುದಾದರೆ ಅದು ನಿಮ್ಮ ಮನಸ್ಸನ್ನು ಬಿಟ್ಟು ನೀಗಿ ಹೋಗುತ್ತದೆ. ಬಹಳ ಸಮಯ ಅದರಲ್ಲಿ ನಿಲ್ಲೋದಿಲ್ಲ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನೋಡ್ರಿ, ಒಬ್ಬನು ರಾಜ್ಯದ ವಾಕ್ಯವನ್ನ ಕೇಳಿಯೂ ಅದನ್ನ ಗ್ರಹಿಸದೇ ಇದ್ದರೆ, ಅದರ ಅರ್ಥ ಗೊತ್ತಿಲ್ಲದೆ ಇದ್ದರೆ, ಅದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ, ದುಷ್ಟನು ಬಂದು ಅವನ ಹೃದಯದಲ್ಲಿ ಬಿತ್ತಲ್ಪಟ್ಟದ್ದನ್ನ ತೆಗೆದುಕೊಂಡು ಹೋಗುತ್ತಾನೆ. ನೋಡಿದ್ರ, ಆ ವಾಕ್ಯವನ್ನು ಸೈತಾನ ಅಂದ್ರೆ ಬರೀ ಸೈತಾನ ಮಾತ್ರವಲ್ಲ, ಲೋಕದ ಚಿಂತನೆ ಆಗಿರ್ಬೋದು, ಬೇರೆ ಸಮಸ್ಯೆಗಳಾಗಿರ್ಬೋದು, ಆ ವಾಕ್ಯವು ಮರ್ತೋಗುತ್ತದೆ. ನಮಗೆ ನೆನಪೇ ಇರೋದಿಲ್ಲ. ಆ ವಾಕ್ಯವನ್ನ ಓದುವಂತಹ ವಾಕ್ಯವನ್ನ ನಮ್ಮ ಹೃದಯದಲ್ಲಿಟ್ಟುಕೊಳ್ಳಬೇಕು. ಆ ರೀತಿ ಇಟ್ಟುಕೊಂಡರೆ ಮಾತ್ರ ವಾಕ್ಯ ನಮಗೆ ಪ್ರಯೋಜನವುಳ್ಳದಾಗಿ ಮಾರ್ಪಡುತ್ತದೆ. ಹಾಗಾಗಿ ನಮ್ಮ ಹೃದಯದಲ್ಲಿ ಆ ವಾಕ್ಯವನ್ನ ಗಮನವಾಗಿ ಒಳಗೆ ಜೋಡಿಸಿಡುವುದು ಬಹಳ ಮುಖ್ಯವಾಗಿರುವ ಕಾರ್ಯ. ಸತ್ಯವೇದದಲ್ಲಿ ನೋಡೋದಾದ್ರೆ ಲೂಕನ ಸುವಾರ್ತೆ 2ನೇ ಅಧ್ಯಾಯ 17ರಿಂದ 20ರವರೆಗಿರುವಂತಹ ವಾಕ್ಯದಲ್ಲಿ 3 ವಿಧವಾಗಿರುವ ಜನಗಳು, ವಾಕ್ಯದಲ್ಲಿ ಅವರ ಅಪ್ರಾಚ್ ನೋಡಿ, 3 ವಿಧವಾಗಿರುವ ಜನಗಳು ಮಕ್ಕಳನ್ನ ಕಂಡು ಆ ಮಕ್ಕಳನ್ನ, ಇಲ್ಲಿ ಲೂಕನ ಸುವಾರ್ತೆ 2ನೇ ಅಧ್ಯಾಯ 17ರಿಂದ 20, ಆ ಮಕ್ಕಳ ಕುರಿತಾಗಿ ತಮಗೆ ಹೇಳಲ್ಪಟ್ಟಂತಹ ಸಂಗತಿಯನ್ನು ಪ್ರಸಿದ್ಧಿಪಡಿಸಿದರು. ಯೇಸು ಮಗುವಾಗಿ ಹುಟ್ಟಿದ್ದಾರೆ, ಅವರ ಕುರಿತಾಗಿ ಹೇಳಲ್ಪಟ್ಟಂತಹ ಮಾತನ್ನು ಕೇಳಿದವರು ಆ ಮಾತನ್ನು ಪಕ್ಕದಲ್ಲಿರುವವರಿಗೆ ಪ್ರಸಿದ್ಧಿ ಮಾಡಿದರು. ಅದು ಒಂದು ಗ್ರೂಪ್. ಎರಡನೇದಾಗಿ ನೋಡಿ, ಕುರುಬರಿಂದ ತಮಗೆ ಹೇಳಲ್ಪಟ್ಟದ್ದನ್ನು ಕೇಳಿದ ಎಲ್ಲರೂ ಕೂಡ ಅವುಗಳ ಕುರಿತಾಗಿ ಆಶ್ಚರ್ಯಪಟ್ಟರು. ಅದು ಒಂದು ಗ್ರೂಪ್ ಒಳಗಿದೆ. ವಾಕ್ಯವನ್ನು ಓದಿ ಆಶ್ಚರ್ಯಪಡ್ತಾರೆ. ಯಪ್ಪಪ್ಪ, ವಾಕ್ಯ ಎಷ್ಟು ಚೆನ್ನಾಗಿದೆ, ಹೇಳಲ್ಪಡೆದಿರುವ ಯಾವುದೂ ಇಲ್ವಲ್ಲ, ಎಲ್ಲವೂ ಹೇಳಲ್ಪಟ್ಟಿದೆಯಲ್ಲ, ಎಷ್ಟು ಬ್ರಹ್ಮಾಂಡ, ಅಷ್ಟೇ ಹೋಗ್ತಾನೆ, ಆಶ್ಚರ್ಯವನ್ನ ಪಟ್ಟರು. ಒಬ್ಬರು ಪ್ರಸಿದ್ಧಿ ಮಾಡಿದರು, ಒಂದೇ ವಾಕ್ಯವೇ, ಒಬ್ಬರು ಆಶ್ಚರ್ಯಪಟ್ಟರು. 3ನೇ ಕಾರ್ಯವನ್ನು ನೋಡಿ, ಮರಿಯಳು, ಯೇಸುವಿನ ತಾಯಿಯಾಗಿರ್ಬೋದು, ಆ ಸಂಗತಿಗಳನ್ನು ತನ್ನ ಹೃದಯದಲ್ಲಿ ಇಟ್ಟು ಚಿಂತನೆ ಮಾಡಿದಳು. ಎಲ್ಲಿವರೆಗೂ ಗೊತ್ತಾ? ಯೇಸು ಮರಣದವರೆಗೂ ಅವರ ಕುರಿತ ಹೇಳಲ್ಪಟ್ಟಂತಹ ಸುದ್ದಿಯನ್ನ ಅವರ ತಾಯಿಯಾಗಿರುವವರು ಮನದಲ್ಲಿಟ್ಟು ಆಲೋಚನೆ ಮಾಡ್ತಾನೆ ಇದ್ರು. ಹಾಗಾಗಿ ಒಂದು ವಾಕ್ಯವನ್ನ ನೀವು ಕೇಳುವಾಗ ಅದನ್ನ ಮನದಲ್ಲಿಟ್ಟು ಅದನ್ನ ಚಿಂತಿಸಬಹುದು, ಅಥವಾ ಅದರ ಬಗ್ಗೆ ಭ್ರಮಿಸಬಹುದು, ಅಥವಾ ಅದರ ಕುರಿತಾಗಿ ಪ್ರಸಿದ್ಧಿ ಮಾಡಬಹುದು. ಇದರಲ್ಲಿ 3 ಕಾರ್ಯ ಹೇಳಲ್ಪಟ್ಟದ್ದಾಗಿದೆ: ಪ್ರಸಿದ್ಧಿ ಮಾಡುವುದು, ಆಶ್ಚರ್ಯ ಪಡುವುದು, ಮನದಲ್ಲಿಟ್ಟು ಚಿಂತಿಸುವುದು, ಆಲೋಚನೆ ಮಾಡುವುದು. ಇದರಲ್ಲಿ ಆರೋಗ್ಯವಾದದ್ದು ಯಾವುದು ಅಂತ ಕೇಳುವುದಾದರೆ ಮನದಲ್ಲಿಟ್ಟು ಆಲೋಚನೆ ಮಾಡುವುದು. ಎರಡನೇದಾಗಿ, ನೀವು ಯೋಚನೆ ಮಾಡಿದ್ದನ್ನ ಉಳಿದ ಸ್ಥಳಗಳಿಗೆ ಅನೇಕರಿಗೆ ಪ್ರಸಿದ್ಧಿ ಮಾಡುವುದು. ಇದನ್ನ ಸುಮ್ಮನೆ ಭ್ರಮಿಸಿ ಆಶ್ಚರ್ಯಪಡುವವರು ಹೋಗುವರಿದ್ದಾರೆ. ಲೂಕ 2ನೇ ಅಧ್ಯಾಯ 47ರಲ್ಲಿ ನೋಡಿ, ಅವರು ಮಾತಾಡುವುದನ್ನ ಕೇಳಿದ ಎಲ್ಲರೂ ಅವರ ಬುದ್ಧಿಯನ್ನು, ಅವರು ಹೇಳಿದ ಉತ್ತರಗಳನ್ನ, ಪ್ರತ್ಯುತ್ತರಗಳ ಕುರಿತಾಗಿ ಭ್ರಮಿಸಿದ ಆಶ್ಚರ್ಯಪಟ್ಟರು. ಏನು ಅಂತ ಕೇಳಲಿಲ್ಲ. ಅಯ್ಯಯ್ಯಪ್ಪ, ಹೇಳಿದ್ನರ ಈ ರೀತಿ ಮಾತಾಡ್ತಾರಲ್ಲ ಎಂಬುದಾಗಿ ಹೇಳಿ ಅವರ ಬುದ್ಧಿಯನ್ನು ನೋಡಿ ಆಶ್ಚರ್ಯಪಟ್ಟರು. ಯೇಸು ದೇವಾಲಯಕ್ಕೆ ಹೋಗ್ತಾರೆ. ಅಲ್ಲಿ ದೊಡ್ಡ ದೊಡ್ಡ ಯಾಜಕರು, ವೇದ ಪಂಡಿತರು ಕೂತಿದ್ದಾರೆ. ಅವರ ಬಳಿ ಚಿಕ್ಕ ಪ್ರಾಯದ ಬಾಲಕ, ಯೇಸುವಾಗ 12 ವರ್ಷ ಅವರಿಗೆ. ಅವರು ಅವರೊಂದಿಗೆ ಕುಳಿತು ವೇದದ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಅದರ ಕುರಿತಾಗಿ ಕೇಳಿದವರು ಏನು ಅಂತ ಕೇಳಲಿಲ್ಲ, ಭ್ರಮಿಸಿದರು, ಕೈ ತಟ್ಟದ ಆಶ್ಚರ್ಯಪಡ್ತಿದ್ದಾರೆ, ಆದರೆ ಗಮನಿಸುವುದಿಲ್ಲ. ಕೆಲವರನ್ನ ನೋಡಿ ಕೈ ತಟ್ತಾರೆ, ಚೆನ್ನಾಗಿ ಆಶ್ಚರ್ಯಪಡ್ತಾರೆ, ಗಮನಿಸುವುದಿಲ್ಲ. ಹಾಗಾಗಿ ಆರೋಗ್ಯವಾಗಿ ದೇವರ ವಾಕ್ಯವನ್ನ ನಾವು ಯಾವ ರೀತಿ ಸಂಪರ್ಕಿಸುವುದು ಎಂದರೆ, ಒಂದು, ನೀವು ಓದಿದ್ದನ್ನ ಮನದಲ್ಲಿಟ್ಟು ಮರಿಯಳ ಹಾಗೆ ಆಲೋಚನೆ ಮಾಡುತ್ತೀರಿ. ಆಲೋಚನೆ ಮಾಡಿದ್ದನ್ನು ಮತ್ತೊಬ್ಬರ ನಡುವೆ ಹೋಗಿ ಪ್ರಸಿದ್ಧಿ ಮಾಡ್ರಿ. ಸುಮ್ಮನೆ ಭ್ರಮಿಸುವುದು, ಸುಮ್ಮನೆ ಅದರ ಕುರಿತಾಗಿ ಮಾತಾಡುವಂಥದ್ದು, ಸುಮ್ಮನೆ ಇಷ್ಟೋ ದೊಡ್ಡದಾಗಿದೆ ಎಂಬುದಾಗಿ ಆಶ್ಚರ್ಯ ಪಡುವಂಥದ್ದು, ಅದರಲ್ಲಿ ನಮಗೆ ಯಾವ ಪ್ರಯೋಜನವಿರುವುದಿಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. 3ನೇ ಕಾರ್ಯ, ನೀವು ಧ್ಯಾನ ಮಾಡಿದ್ದನ್ನ
ಇತರರೊಂದಿಗೆ ಹಂಚಿಕೊಳ್ಳಿರಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ ಹೇಳುತ್ತದೆ, ಕ್ರಿಸ್ತನ ವಾಕ್ಯ ನಿಮ್ಮೊಳಗೆ ಸಕಲ ಜ್ಞಾನದಿಂದಲೂ ಪರಿಪೂರ್ಣವಾಗಿ ವಾಸವಾಗಿರಲಿ. ಸಂಗೀತಗಳಿಂದಲೂ ಕೀರ್ತನೆಗಳಿಂದಲೂ ಜ್ಞಾನದ ಹಾಡುಗಳಿಂದಲೂ ಒಬ್ಬರನ್ನೊಬ್ಬರು ಬುದ್ಧಿ ಹೇಳಿ, ಒಬ್ಬರನ್ನೊಬ್ಬರು ಬೋಧಿಸಿ ಬುದ್ಧಿ ಹೇಳಿ, ನಿಮ್ಮ ಹೃದಯದಲ್ಲಿ ಕರ್ತನನ್ನ ಸಂತೋಷದಿಂದ ಆಡಿರಿ. ಹಾಗಾಗಿ ಏನು ಹೇಳ್ತಾರೆ ಅಂದರೆ, ನೀವು ಓದಿದ್ದನ್ನ ಧ್ಯಾನ ಮಾಡಿದ್ದನ್ನ ಮತ್ತೊಬ್ಬರೊಂದಿಗೆ ಹಂಚಿಕೊಳ್ಳಿರಿ. ಸಭೆಯವರು ಅದನ್ನೇ ಮಾಡ್ತಾ ಇದ್ರು. ಅವರು ತಾವು ಓದಿದ್ದನ್ನು ತಾವು ಧ್ಯಾನ ಮಾಡಿದ್ದನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಕು. ಆ ರೀತಿ ಹಂಚಿಕೊಳ್ಳಲು ಆರಂಭಿಸುವಾಗ ವಾಕ್ಯ ನಿಮ್ಮ ಮನಸ್ಸಲ್ಲಿ ಅದು ಬಹಳ ಚೆನ್ನಾಗಿ ಆಳವಾಗಿರುತ್ತದೆ. ಅವರು ಹೇಳ್ತಾರೆ, ಸಾಮಾನ್ಯವಾಗಿ ಕಲಿತುಕೊಳ್ಳುವವನಿಗಿಂತಲೂ ಕಲಿಸಿಕೊಡುವವನಿದ್ದಾನೆ ನೋಡಿ, ಅವನು ಬಹಳ ಓದಿಕೊಳ್ಳುತ್ತಾನೆ. ಒಂದು ವಿಷಯವನ್ನು ಓದ್ತಾರೆ, ಅದನ್ನು ಟೀಚ್ ಮಾಡ್ತಾರೆ, ಬೋಧಿಸ್ತಾರೆ. ಬೋಧಿಸುವಾಗಲೇ ಅವರಿಗೆ ಬಹಳ ಹೊಸ ಜ್ಞಾನವೂ ಅನುಭವವೂ ಸಿಗುತ್ತದೆ. ಒಳ್ಳೆ ದೇವರ ವಾಕ್ಯವನ್ನು ಪ್ರಸಂಗ ಮಾಡುವಂತಹ ಮನುಷ್ಯರ ಬಳಿ ಕೇಳ್ರಿ. ಅವರು ಒಂದು ವಾಕ್ಯವನ್ನು ತೆಗೆದು ಸಭೆಯವರಿಗೆ ಜನಗಳಿಗೆ ಮಾತಾಡುವಾಗ ಅವರಿಗೆ ಗೊತ್ತಿಲ್ಲದಿರುವ ಹೊಸ ಹೊಸ ಕಾರ್ಯವನ್ನು ತಂದು ಹೇಳುತ್ತಾರೆ. ಅದೆಲ್ಲ ಅವರ ಪ್ರಸಂಗದಲ್ಲಿ ಸಂದೇಶದಲ್ಲಿ ಬರುತ್ತದೆ. ಅದು ಅವರಿಗೆ ಆಶ್ಚರ್ಯಕರವಾಗಿರುತ್ತದೆ. ನನಗೆ ಹಲವು ಬಾರಿ ಆ ರೀತಿ ಆಗಿದೆ. ಇದನ್ನು ನಾವು ಧ್ಯಾನ ಮಾಡಲೇ ಇಲ್ಲ, ಇದರ ಬಗ್ಗೆ ಯೋಚನೆಯೂ ಮಾಡಲಿಲ್ಲ, ದಿಢೀರೆಂಬುದಾಗಿ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಅದನ್ನು ತೋಡಲು ಆಳವಾಗುತ್ತದೆ. ಈ ರೀತಿಯ ಒಂದು ಮಾತು ಹೇಳ್ತಾರಲ್ಲ, ನಾವು ತೋಡುತ್ತಾ ಯಾವ ರೀತಿ ಮೌಲ್ಯವಾಗಿರುವ ಕಾರ್ಯ ತೋಚುತ್ತದೆಯೋ, ಒಬ್ಬರಿಗೆ ಕಲಿಸುವುದರಿಂದ ನಮಗೆ ಜ್ಞಾನವಾದದ್ದು ಅಧಿಕವಾಗುತ್ತದೆ. ಒಂದು ಬಾವಿಯನ್ನು ತೋಡಲು ಯಾವ ರೀತಿ ಅಧಿಕವಾಗುತ್ತದೋ ಅದೇ ರೀತಿ ಎಂಬುದಾಗಿ. ಹಾಗಾಗಿ ಒಂದು ಕಾರ್ಯವನ್ನು ಓದುವುದಾದರೆ ಒಂದು ನಿಮ್ಮ ಕುಟುಂಬದಲ್ಲಾದರೂ ಹೇಳ್ರಿ. ನಮ್ಮ ಸಭೆಯಲ್ಲಿ ಹೇಗೆ ಹೇಳುವುದು ಕೇಳುವುದಿಲ್ಲ ಎಂಬುದಾಗಿ ನೀವು ಭಾವಿಸಬಹುದು. ನಿಮ್ಮ ಸ್ನೇಹಿತರ ಬಳಿ ಹಂಚಿಕೊಳ್ಳಿರಿ, ಮಕ್ಕಳ ಬಳಿ ಹಂಚಿಕೊಳ್ಳಿರಿ. ಇವತ್ತು ಓದಿದ್ದನ್ನ ಸಂಜೆ ಒಳಗೆ ಯಾರ ಬಳಿಯಾದರೂ ಹಂಚಿಕೊಳ್ಳಿರಿ. ಆಗ ಆ ವಾಕ್ಯವು ಆ ಮಾತು ಸ್ಪಷ್ಟವಾಗಿ ನಿಮ್ಮ ಹೃದಯದಲ್ಲಿ ನಿಂತುಕೊಳ್ಳುತ್ತದೆ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 20ನೇ ವಾಕ್ಯ 26, 27 ಮಾತ್ರ ನೋಡಿ ನಾವು ಮುಗಿಸುವವರಾಗೋಣ. ಅವರಲ್ಲಿ ಹೇಳ್ತಾರೆ, ಪ್ರಯೋಜನವುಳ್ಳವುಗಳಲ್ಲಿ ಒಂದನ್ನಾದರೂ ನಾನು ನಿಮಗೆ ಮರೆಯಾಗಿ ಇಡದೆ. ಪೌಲ್ ಹೇಳ್ತಾರೆ, ನಾನು ದೇವರ ಬಳಿ ಕುಳಿತು ಕೇಳಿ ಪ್ರಾರ್ಥನೆ ಮಾಡಿ ಹೊಂದಿಕೊಂಡಂತ ಯಾವುದೆಲ್ಲ ಪ್ರಯೋಜನವಾಗಿದೆಯೋ ಯಾವುದನ್ನು ಮರೆ ಮಾಡದೆ ಬಹಿರಂಗವಾಗಿ ಮನೆಗಳಲ್ಲಿ ನಿಮಗೆ ಪ್ರಸಂಗ ಮಾಡಿ ಬಂದಿದ್ದೇನೆ. ಮನೆಗೆ ಬಂದು ಪ್ರಸಂಗ ಮಾಡಿದ್ದೇನೆ. ಅದೇ ನಾವು ಅರ್ಥ ಮಾಡಿಕೊಂಡಂಥ ವಾಕ್ಯವನ್ನ ಹಂಚಿಕೊಡುವಂಥದ್ದು. ಅವನು ಕೇಳ್ತಾನೆ, ಕೇಳದೆ ಹೋಗ್ತಾನೆ. ಕೇಳಿದ್ರೆ ಅವನಿಗೆ ಒಳ್ಳೆಯದು, ಕೇಳದೆ ಹೋದರೂ ಬೋಧಿಸಿದ ನಿಮಗೆ ಒಳ್ಳೆಯದು. ಅನಂತರ ನೋಡಿ, ದೇವರ ಆಲೋಚನೆಯಲ್ಲಿ ಒಂದನ್ನು ಮರೆ ಮಾಡದೆ. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 26ನೇ ವಾಕ್ಯ. ಎಲ್ಲವನ್ನ ನಿಮಗೆ ತಿಳಿಸಿರುವ ಮೇರೆಗೆ ಎಲ್ಲರ ರಕ್ತಾಪರಾಧಕ್ಕೂ ದೂರವಾಗಿ ನಾನು ಶುದ್ಧವಾಗಿದ್ದೇನೆ ಎನ್ನುವುದಕ್ಕೆ ನಿಮಗೆ ಈ ದಿನದಲ್ಲಿ ಸಾಕ್ಷಿಗಳಾಗಿದ್ದೇವೆ. ಹಾಗಾಗಿ ನಮಗೆ ತಿಳಿದಿರುವುದನ್ನ ಮತ್ತೊಬ್ಬರ ಬಳಿ ಹಂಚಿಕೊಳ್ಳಿರಿ. ಆ ದಿನ ಮುಗಿಯೋದ್ರೊಳಗೆ ನೀವು ಧ್ಯಾನ ಮಾಡಿದ್ದನ್ನ ನಿಮ್ಮ ಸ್ನೇಹಿತರಿಗೋ ನಿಮ್ಮ ಕುಟುಂಬಕ್ಕೋ ಯಾರಿಗಾದರೂ ನೀವು ಅದನ್ನ ಹೇಳಿರಿ. ಬೆಳಗ್ಗೆ ಒಂದು ವಾಕ್ಯವನ್ನ ಈ ರೀತಿ ಧ್ಯಾನ ಮಾಡದೆ ಅವನು ಕೇಳ್ತಾನೆ, ಕೇಳಲಿಲ್ಲ, ಅದು ಬೇರೆ ಪ್ರಶ್ನೆ. ನೀವು ಹಂಚಿಕೊಳ್ಳುವುದು ನಿಮ್ಮ ಕರ್ತವ್ಯ. ಈ ಕಾಲಘಟ್ಟದಲ್ಲಿ ವಾಕ್ಯವನ್ನ ನೀವು ಧ್ಯಾನ ಮಾಡಿದ್ದನ್ನು ಹಂಚಿಕೊಳ್ಳುವುದು ಬಹಳ ಸುಲಭ. ಸ್ನೇಹಿತರು ನಿಮಗೆ ಒಂದು ಐಕ್ಯವಾಗಿ ಆನ್ಲೈನಲ್ಲಿ ಇರ್ತಾರೆ, ಗ್ರೂಪ್ಸ್ ಇರ್ತಾರೆ. ಗ್ರೂಪಲ್ಲಿ ಹಾಕ್ಬಿಡಿ, ನೀವು ಧ್ಯಾನ ಮಾಡಿದ್ದನ್ನು ನಿಮ್ಮ ಸ್ನೇಹಿತರಿಗೆ ಅದರ ಕುರಿತಾಗಿ ಹಂಚಿಕೊಡ್ರಿ. ಆಗ ಆ ವಾಕ್ಯವು ಆ ಮಾತು ನಿಮ್ಮಲ್ಲಿ ಕ್ರಿಯೆ ಮಾಡ ಆರಂಭಿಸುತ್ತದೆ. ಸತ್ಯವೇದವು ನಾನು ಎನ್ನುವ ಸಂದೇಶದಲ್ಲಿ ಮಾತಾಡುವುದಕ್ಕೆ ಎಷ್ಟೊಂದು ವಿಷಯ ಇದೆ. ಆದರೂ ನಮಗೆ ಅಧಿಕ ಸಮಯವಿಲ್ಲದಿರುವುದರಿಂದ ಇವತ್ತು ನಮ್ಮ ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಕ್ತಾಯಗೊಳಿಸೋಣ. ಕಣ್ಗಳನ್ನು ಮುಚ್ಚಿ ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ನಾವು ಮಾತಾಡಿಕೊಂಡಂತಹ ಪ್ರತಿ ಮಾತುಗಳಿಗೋಸ್ಕರವಾಗಿ ಸ್ತೋತ್ರ. ದೇವರಾತ್ಮನು ಸತ್ಯವೇದ ಮೂಲಕವಾಗಿ ನಾವು ಹೊಂದಬೇಕಾಗಿರುವ ಒಳಿತುಗಳನ್ನು, ಸತ್ಯವೇದವನ್ನ ಕಡೆಯ ಕಾಲದಲ್ಲಿ ನಾವು ನಮ್ಮ ಹೃದಯದಲ್ಲಿ ಯಾವ ರೀತಿ ಇಟ್ಟುಕೊಳ್ಳಬೇಕು, ಅದರ ಅವಶ್ಯಕತೆಯನ್ನು, ಸತ್ಯವೇದವನ್ನ ಯಾವ ರೀತಿ ನಾವು ಕ್ರಮವಾಗಿ ಉಪಯೋಗಿಸಬೇಕೆನ್ನುವ ಕಾರ್ಯವನ್ನು ಅರ್ಥ ಮಾಡಿ ತೋರಿಸಿದ್ದಕ್ಕೆ ಸ್ತೋತ್ರ. ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರಿಗೋಸ್ಕರವಾಗಿ ಈ ಮಾತುಗಳು ಅವರ ಸಂಗಡ ಮಾತಾಡಲಿ, ಅವರ ಜೀವನದಲ್ಲಿ ಒಂದು ನೂತನ ಬದಲಾವಣೆ ಉಂಟಾಗಲಿ. ದೇವರೇ, ಈ ಒಂದು ವಾಕ್ಯವು ನೀವು ಮಕ್ಕಳಿಗೆ ಆಶೀರ್ವಾದ ಮಾಡಿಕೊಡ್ರಿ. ಅವರ ಎಲ್ಲ ಪ್ರಯಾಣಗಳನ್ನು ಆಶೀರ್ವಾದ ಮಾಡ್ರಿ. ವ್ಯಾಧಿಯಸ್ಥರನ್ನು ಸ್ಮರಿಸುತ್ತೇನೆ. ದೇವರ ಪ್ರಸನ್ನತೆ ಅವರನ್ನು ಈ ವಾರದಲ್ಲಿ ಗುಣಪಡಿಸಲಿ. ಅಗತ್ಯತೆಯಲ್ಲಿರುವವರನ್ನ ದೇವರು ಈ ವಾರದಲ್ಲಿ ಸಂಧಿಸಿರಿ.
ನಿಮ್ಮ ಮಕ್ಕಳಿಗೆ ನೀವೇ ಈ ವಾರದಲ್ಲಿ ಸಾಕಾಗುವಷ್ಟು ಇದ್ದು ಅವರನ್ನು ಮುನ್ನಡೆಸಿರಿ. ಆತ್ಮಿಕ ಕಾರ್ಯಗಳಲ್ಲಿಯೂ ಹಲವು ಕಾರ್ಯಗಳನ್ನು ಕಲಿತುಕೊಳ್ಳುವುದಕ್ಕೆ ಸಹಾಯವನ್ನು ಮಾಡ್ರಿ. ಸಕಲ ಜವಾಬ್ದಾರಿಗಳನ್ನು ದೇವರ ಹಸ್ತಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ. ಯೇಸುವಿನ ಮೂಲಕ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ನಮ್ಮ ತಂದೆಯೇ, ಆಮೇನ್. ದೇವರು ಈ ದಿನದಲ್ಲಿ ಕಾರ್ಯಕ್ರಮವನ್ನು ನಮಗೆ ಆಶೀರ್ವಾದವಾಗಿ ಮಾರ್ಪಡಿಸಿಕೊಟ್ರು. ಈ ದೇವರು ಎಂದೆಂದೂ ಸದಾ ಸರ್ವ ದಿನಗಳಲ್ಲಿಯೂ ನಮ್ಮ ದೇವರಾಗಿದ್ದು ನಿಮ್ಮನ್ನು ಮುನ್ನಡೆಸುತ್ತಾರೆ. ಮತ್ತೊಂದು ವಾರದಲ್ಲಿ ಬೇರೆ ಒಂದು ನೂತನ ಸಂದೇಶದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.